ಪರರು ಬೇಡಿದರೆತ್ತಿ ಕೊಡಬಹುದು. ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ತೇಳುವೆಯ. ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಧನ್ಯವಾದಗಳು ತಿರುಪತಿ ಅವರಿಗೆ. ಈಗ ನೇರವಾಗಿ ಉಪನ್ಯಾಸ ಕಾರ್ಯಕ್ರಮ. ಇದರ ಜೊತೆಗೆ ತಮ್ಮೆಲ್ಲರಿಗೂ ಇನ್ನೊಂದು ಮಾಹಿತಿ. 22-23ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಇವತ್ತು ವರ್ಣ ನರೇಂದ್ರ ಅವರು ಭಾಜನರಾಗಿದ್ದಾರೆ. ಮೊನ್ನೆ ಬೆಂಗಳೂರಲ್ಲಿ ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದರು. ಆದ್ದರಿಂದ ತಮ್ಮೆದುರಿಗೆ ಮತ್ತೊಮ್ಮೆ ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕಾಗಿದೆ. ಉಪನ್ಯಾಸದ ನಂತರ ಸನ್ಮಾನ ಮಾಡೋಣ. ತಾವೆಲ್ಲರೂ ಅವರನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳಿ ಹರಿಸಲಿ ಅಂತ ಹೇಳಿ ಅಪೇಕ್ಷಿಸಿ ನೇರವಾಗಿ ಬಸವರಾಜ ಕೂರ್ಗಲ್ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತೇವೆ. ಥ್ಯಾಂಕ್ ಯು ಸರ್. ಶಕ್ತಿ ಶಾರದೆಯ ಮೇಳ ಹಾಗೂ ಬೆರಗು ಪ್ರಕಾಶನ ಭಾಗ್ಯನಗರ ಕೊಪ್ಪಳ ಇದರ ವತಿಯಿಂದ ಪ್ರತಿ ತಿಂಗಳ 2ನೇ ಶನಿವಾರ ನಡೆಯುವಂತಹ ವಿಚಾರ ಮಂಥನ ಕೂಟ ಈ ಬಾರಿ 37ನೇ ವಿಚಾರ ಮಂಥನ ಕೂಟಕ್ಕೆ ಸಿನಿಮಾ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವುದು ವೈಯಕ್ತಿಕವಾಗಿ ನನಗೆ ಬಹಳ ಖುಷಿಯ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದ್ರೆ ಅದು ನನ್ನ ಆಸಕ್ತಿ ಕ್ಷೇತ್ರ. ನಾನು ಚಿಕ್ಕಂದಿನಿಂದಲೂ ಸಿನಿಮಾ ಬಗ್ಗೆ ಒಲವನ್ನು ಬೆಳೆಸ್ಕೊಂಡಿದ್ದೀನಿ. ಅದಕ್ಕೆ ಹಲವಾರು ಕಾರಣಗಳಿವೆ, ಸಮಯ ಸಂದರ್ಭ ಬಂದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾಗಿ ವೇದಿಕೆ ಮೇಲಿರುವಂತಹ ಬೆಂಗಳೂರಿನ ವಾರ್ತಾ ಇಲಾಖೆಯ ಉಪನಿರ್ದೇಶಕರಾಗಿರುವಂತಹ ಮಂಜುನಾಥ್ ಬೆಳ್ಳಿನ್ ಬಾಲ್ಯದಿಂದಲೂ ನನ್ನ ಸ್ನೇಹಿತ. ಇಬ್ರು ನಾವು 2ನೇ ಕ್ಲಾಸ್ನಿಂದನೂ ಕೂಡ ಕ್ಲಾಸ್ಮೇಟ್ಸ್. ಈಗಲೂ ಕೂಡ ಜೊತೆಗೆ ಇದ್ದೀವಿ. ಅವನ ಜೊತೆ ವೇದಿಕೆ ಕ್ಷಮಿಸಬೇಕು, ಅವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಬಹಳ ಖುಷಿ. ಇನ್ನ ವಿಷಯವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದೆರಡು ಮಾತನ್ನು ಹೇಳ್ಬಿಡ್ತೀನಿ. ಸರ್ಗೆ ವಿಚಾರ ಮಂಥನ ಕೂಡ ಆರಂಭ ಮಾಡಿದಾಗ ಒಂದ್ಸರಿ ಸಿಕ್ಕಾಗ ಹೇಳಿದ್ರು, ಬಸವರಾಜ್ ಒಂದ್ಸಲ ಸಿನಿಮಾ ಬಗ್ಗೆನ ಮಾಡ್ತೀನಿ ಮಾತಾಡಿ ಅಂತಪ್ಪ ಅಂತ ಹೇಳಿದ್ರು. ಹ್ಞೂ ಸರ್ ಅಂತ ಹೇಳಿದ್ದೆ. ಅದು ಹಿಂಗ ಒಂದು ಹೆಚ್ಚು ಕಡಿಮೆ 1 ವರ್ಷ ಆಯ್ತು. ಸೊ ಮೊನ್ನೆ ಯಾವುದೋ ವಿಷಯಕ್ಕೆ ಸರ್ ಕರೆ ಮಾಡಿದ್ರು. ಅವತ್ತು ಹೇಳಿದೆ, ಸೊ ನೆಕ್ಸ್ಟ್ ಡೇ ಆಯ್ತು ವಿಷಯ ಆಯ್ಕೆ ಮಾಡು, ಈ ಸರಿ ಅದನ್ನೇ ಮಾಡೋಣ ಅಂತ ಹೇಳಿದ್ರು. ಸೊ ಆ ನಿಟ್ಟಿನೊಳಗ ಇವತ್ತು ಕಾರ್ಯಕ್ರಮ ನಡೆದೈತಿ. ನಾನು ಕೊಟ್ಟಿರೋ ವಿಷಯಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ, ಸುಮ್ಮನೆ ಏನೋ ಬಂದು ಹೇಳೋದು ಬೇಡ ಅಂತ ಹೇಳಿ ಪ್ರಿಪರೇಷನ್ ಮಾಡ್ಕೊಂತಿದ್ದೆ. ಸರ್ ಕೇಳಿದೆ, ಸರ್ ಒಂದು 15 ನಿಮಿಷ ಮಾತಾಡಿದ್ರೆ ಸಾಕಲ್ಲ ಸರ್ ಅಂದೆ. ಇಲ್ಲ ಅರ್ಧ ತಾಸು ಇಲ್ಲ 45 ನಿಮಿಷ ಮಾತಾಡ ಅಂತಂದ್ರೆ ಸರಿ ಸರ್ ಅಂತ ಹೇಳಿದೆ ಸರ್ಗೆ. ಆಮೇಲೆ ಪ್ರಿಪರೇಷನ್ ಚಾಲು ಮಾಡಿದೆ. ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡೆ. ಒಂದು 6 ಪೇಜ್ ಆಯ್ತು. ನಮ್ಮ ಮಿಸಸ್ ಕೇಳಿದ್ರು, ಏನಿದು ಅಂತಂದ್ರೆ, ಇಲ್ಲ ಕಾರ್ಯಕ್ರಮ ಆಯ್ತಲ್ಲ ಅದಕ್ಕೆ ಪ್ರಿಪೇರ್ ಆಗತ್ತೀನಿ. ಇಷ್ಟಕ್ಕೊಂದು ಹೇಳ್ತೀರಾ? ಇಲ್ಲ ಇಷ್ಟಕ್ಕೊಂದು ಹೇಳೋದಲ್ಲ, ಬರೀ ಪಾಯಿಂಟ್ಸ್ ಅಂದೆ. ಅಯ್ಯೋ ಬರೀ ಪಾಯಿಂಟ್ಸ್ ಇಷ್ಟ ಆಗೈತೆ ಅಂದ್ರೆ ನೀವು 1 ತಾಸು 2 ತಾಸಲ್ಲಿ ಮಾತಾಡ್ತೀನಿ, ನಾನು ಬರಂಗೇ ಇಲ್ಲ ಅಂತ. ಸೊ ಬರಲೇ ಇಲ್ಲ, ಕೊನೆಗೂ ಬರಲಿಲ್ಲ. ಆಮೇಲೆ ನಾನು ಇನ್ನೊಬ್ಬ ಸ್ನೇಹಿತ ಹೇಳ್ದ, ಆಯ್ತಪ್ಪ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ, ಎಷ್ಟೊತ್ತು ಮಾತಾಡ್ತಿದ್ದೆ ಅಂದ. ಇಲ್ಲ ಸರ್ 45 ನಿಮಿಷ ಮಾತಾಡಂದಾರ. 45 ನಿಮಿಷ ಮಾತಾಡ್ತೀರಾ? ಇಲ್ಲ ಸರ್ ಹೇಳ್ಯಾರ, ನನಗೆ ಗೊತ್ತೈತಿ. ನಾನು ಈಗ ಉಪನ್ಯಾಸಕ ಕೆಲಸ ಮಾಡೋದ್ರಿಂದ ಪೇಷನ್ಸ್ ಎಷ್ಟೈತಿ ಅನ್ನೋದು ನನಗೆ ಗೊತ್ತೈತಿ. ನಾನು 45 ನಿಮಿಷ ಮಾತಾಡಂಗಿಲ್ಲ, ಬಾರಪ್ಪ ಅಂತ. ಒಬ್ಬನೇ ಹೋದ್ರೆ ಅವನು ಬಂದಿಲ್ಲ. ಹೆಸರು ಹೇಳ್ಬೇಡ ಅಂತ ನಾವು ನಮ್ಮ ದೋಸ್ತ ಶರಣ್ ಬಸವರಾಜ್ ಗೌಡ್ರು ಸೊ ಹಾಗಾಗಿ ನಿಮ್ಗೆ ಯಾರಿಗೂ ಗಾಬರಿ ಬೇಡ, ನಾನು 45 ನಿಮಿಷ ಕುರಿಯಂಗಿಲ್ಲ. ಏನಿರುತ್ತೋ ನೇರವಾಗಿ ವಿಷಯ ಅಂತ ಹೇಳ್ತೀನಿ. ಸೊ ವಿಷಯ ಏನಪ್ಪಾ ಅಂದ್ರ
ಮಿನುಗುತ್ತಿರುವ ಕನ್ನಡ ಚಿತ್ರರಂಗ ಕಾರಣ, ಕವಲು ಮತ್ತು ಕನಸು. ಸೊ ಈ ವಿಷಯ ತಿಳ್ಕೋಬೇಕು ಅಂತಂದ್ರ ಒಂಚೂರು ಇತಿಹಾಸ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತ. ಸೊ ಬ್ರೀಫ್ ಆಗಿ, ತೀರಾ ದೀರ್ಘವಾಗಿ ಅಲ್ಲ, ಬಹಳ ಸಂಕ್ಷಿಪ್ತವಾಗಿ ಕನ್ನಡ ಚಲನಚಿತ್ರದ ಇತಿಹಾಸವನ್ನ ನಾನು ನಿಮ್ಮೆಲ್ಲರಿಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಈ ಎಲ್ಲ ಮಾಹಿತಿಯನ್ನ ನಾನು ಅನಾ ಪ್ರಹ್ಲಾದರಾವ್ ಅವರ ಹೆಜ್ಜೆ ಗುರುತು ಸೇರಿದಂತೆ ನಾಗೇಂದ್ರ ಅವರು ಬರೆದಂತ ಸಿನಿಮಾ, ಜಗತ್ತಿನ ಸಿನಿಮಾ, ಕನ್ನಡ ಸಿನಿಮಾ ಕುರಿತಂತ ಪುಸ್ತಕದಲ್ಲಿ ಆ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ನಾನು ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಬ್ಬ ಮನುಷ್ಯ, ಅವನಿಗೆ ಹುಟ್ಟು ಅನ್ನೋದು ಒಂದಿರುತ್ತೆ, ಆದ್ರೆ ಸಾವು ಅನ್ನೋದು 2 ಬಾರಿ ಬರುತ್ತೆ. ಅರೆ ಆಶ್ಚರ್ಯ ಆಗ್ತದೆ, 2 ಸರಿ ಸಾಯ್ತಾನ ಮನುಷ್ಯ ಅಂತೇಳಿ. ಹೌದು, ಮೊದಲನೇ ಬಾರಿ ಯಾವಾಗ ಸಾಯ್ತಾನ ಅಂತಂದ್ರ ಹುಟ್ಟಿದ ನಂತರ ಬದುಕಬೇಕಾದ್ರೆ ಸಾವು ಒಂದಲ್ಲ ಒಂದ್ ದಿವಸ ನನಗೆ ಬರ್ತಲ್ಲ ಅನ್ನೋ ಭಯನೇ ಅದು ಮೊದಲನೇ ಸಾವು. ಇನ್ನು 2ನೇ ಸಾವು ಭೌತಿಕವಾಗಿ ಆತ್ಮ ಇಲ್ಲದೆ ಬರೀ ದೇಹ ಮಾತ್ರ ಉಳಿಯುತ್ತಲ್ಲ, ಅದು 2ನೇ ಸಾವು. 2ನೇ ಸಾವಿಗೆ ಇವತ್ತಿನವರೆಗೂ ವಿಜ್ಞಾನ ಲೋಕ ಅದನ್ನ ಮತ್ತೆ ಜೀವ ತರುವಂತ ಯಾವುದೇ ಚಿಕಿತ್ಸೆಯನ್ನಾಗಲಿ ಅಥವಾ ಅದನ್ನ ಕಂಡುಹಿಡಿದಿಲ್ಲ. ಆದ್ರೆ ಈ ಮೊದಲನೇ ಸಾವಿಗೆ, ಭಯ ಅನ್ನೋ ಸಾವಿಗೆ ಹಲವಾರು ಚಿಕಿತ್ಸೆಗಳಿದೆ. ಅದು ಯಾವ ಚಿಕಿತ್ಸೆಗಳು ಅಂತಂದ್ರೆ ಕಲೆಗಳು, ಸಂಗೀತ, ನಾಟಕ, ದೊಡ್ಡಾಟ, ಸಿನಿಮಾ, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಾಯನ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮೊಳಗಿನ ಭಯವನ್ನ ಹೋಗಲಾಡಿಸುವಂತ ಕಾರ್ಯಕ್ರಮಗಳು, ಮನರಂಜನೆಗಳು, ಒಂದು ವೇದಿಕೆ. ಸೊ ಆ ನಿಟ್ಟಿನೊಳಗ ತಯಾರಾಗಿರುವಂತದ್ದು ಸಿನಿಮಾ. ಈ ಸಿನಿಮಾ ಚಿತ್ರಕಲೆಗಳಲ್ಲಿ ಒಂದಾಗಿದೆ. ಚಿತ್ರಕಲೆಗಳ ಜೊತೆಗೇನೆ ಮೊದಲಿಗೆ ಛಾಯಾಗ್ರಹಣ ಬೆಳೀತು. ಛಾಯಾಗ್ರಹಣ ಹೆಂಗಿತ್ತು ಅಂದ್ರೆ ಸ್ಥಿರವಾಗಿರುವಂತಹ ಚಿತ್ರಗಳನ್ನ ಮೊದಲಿಗೆ ಸೆರೆ ಆಗ್ತಿತ್ತು. ಅದಕ್ಕೆ ಚಲನ ರೂಪದ ಛಾಯಾಗ್ರಹಣ ಇರಲಿಲ್ಲ. ಕ್ರಮೇಣ ಅದು ಕೂಡ ಅನ್ವೇಷಣೆಗೆ ಒಳಪಟ್ಟು 1895ರ ಸುಮಾರಿಗೆ ಲೂಮಿಯರ್ ಬ್ರದರ್ಸ್ ಅವರು ಛಾಯಾಗ್ರಹಣಕ್ಕೆ ಚಲನೆಯನ್ನ ತಂದುಕೊಟ್ರು. ಸೊ ಅಲ್ಲಿಂದ ಶುರುವಾದಂತಹ ಸಿನಿಮಾ ಇವತ್ತಿಗೂ ಕೂಡ ನಮ್ಮ ನಡುವೆ ಜೀವಂತವಾಗಿದೆ, ಜೀವಂತಿಕೆಯನ್ನ ಉಳಿಸಿಕೊಂಡಿದೆ. ಹಲವು ಸಿನಿಮಾಗಳನ್ನ ಜಗತ್ತಿನಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಹಲವಾರು ಸಿನಿಮಾಗಳನ್ನ ನಮ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಮನುಷ್ಯ ಸಾಂಸ್ಕೃತಿಕವಾಗಿ ಚೈತನ್ಯಶೀಲನಾದ ದಿನದಿಂದ ನಾಟಕ, ದೊಡ್ಡಾಟ, ಯಕ್ಷಗಾನ, ಹರಿಕತೆ, ಹಾಡು, ಹೀಗೆ ನಾನಾ ರೂಪಗಳಿಂದ ಮನರಂಜನೆಯನ್ನ ಆರಂಭ ಮಾಡಿದ. ಮೊದಲಲ್ಲಿ ದೇವರು, ಭಕ್ತಿ, ಮೋಕ್ಷಕ್ಕೆ ಮಾತ್ರ ಸಂಬಂಧಿಸಿದಂತ ಈ ಮಾಧ್ಯಮ ಕಾಲಕ್ರಮೇಣ ರೂಪಾಂತರವನ್ನ ಹೊಂದಿತು. ದಿನ ಕಳೆದಂತೆ ರಂಗಭೂಮಿಯ ಪರದೆ ಅಂತ ಕಲ್ಪನೆಗಳನ್ನ ಸಾಕಾರಗೊಳಿಸಿದ ಮನುಷ್ಯ ಈ ಕಲಾ ಮಾಧ್ಯಮಕ್ಕೆ ಮತ್ತಷ್ಟು ರಂಗನ್ನ ತಂದುಕೊಟ್ಟ. ಮನರಂಜನೆಯ ಮಾಧ್ಯಮವಾಗಿದ್ದಾಗ 18ನೇ ಶತಮಾನದ ಅಂತ್ಯದಲ್ಲಿ ವಿಶ್ವದಲ್ಲಿ ಒಂದು ಅಚ್ಚರಿ ಘಟಿಸಿತು. ಅದೇಂದ್ರೆ 1895ರ ನವೆಂಬರ್ 28ರಂದು ಪ್ಯಾರಿಸ್ನಲ್ಲಿ ಲೂಮಿಯರ್ ಸಹೋದರರು ಸಿನಿಮಾ ಎಂಬ ಅದ್ಭುತ ರೋಮಾಂಚಕತೆಯನ್ನ ತೆರೆದಿಟ್ರು. ಕೇವಲ ಈ ರೋಮಾಂಚಕಾರಿ ಸಂಗತಿ ಕೇವಲ 6 ತಿಂಗಳಲ್ಲೇ ನಮ್ಮ ಭಾರತವನ್ನು ಪ್ರವೇಶ ಮಾಡಿತು. 1913 ಇರಬಹುದು ಬಹುಶಃ. ಅಲ್ಲಿಂದ ನಮ್ಮ ಭಾರತದಲ್ಲಿ ಸಿನಿಮಾ ತಯಾರಿಕೆ ಶುರುವಾಯಿತು. ನಮ್ಮ ಕನ್ನಡದಲ್ಲಿ 1934ರಿಂದ ಕನ್ನಡ ಸಿನಿಮಾಗಳು ಶುರುವಾದವು. ನಮ್ಮ ಕನ್ನಡದ ಮೊದಲನೇ ಸಿನಿಮಾ ಸತಿ ಸುಲೋಚನಾ, ಸುಬ್ಬಯ್ಯ ನಾಯ್ಡು ಅವರು ಆ ಸಿನಿಮಾದ ನಾಯಕರಾಗಿದ್ರು ಮತ್ತು ನಮ್ಮ ಕನ್ನಡದ ಮೊದಲ ನಾಯಕ ಕೂಡ ಸುಬ್ಬಯ್ಯ ನಾಯ್ಡು. ಸೊ ಇಲ್ಲಿಂದ 1934ರಿಂದ ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ತಯಾರಿಕೆ ಶುರುವಾಯಿತು. ಇವತ್ತಿಗೂ ಕೂಡ ನಿರಂತರವಾಗಿ ನಡೆದಿದೆ. 1934ರಿಂದ 1954ರವರೆಗೆ, ಅಂದ್ರೆ ಸುಮಾರು 2 ದಶಕಗಳಲ್ಲಿ ನಮ್ಮ ಕನ್ನಡದಲ್ಲಿ ತಯಾರಾಗಿರುವಂತಹ ಸಿನಿಮಾಗಳ ಸಂಖ್ಯೆ ಕೇವಲ 41. 20 ವರ್ಷಗಳಲ್ಲಿ ಕನ್ನಡದಲ್ಲಿ ತಯಾರಾಗಿರುವಂತಹ ಸಿನಿಮಾಗಳ ಸಂಖ್ಯೆ 41. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಆಗಿತ್ತು 1954ರ ವೇಳೆಗೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ಅಲ್ಲಿಂದ ಕನ್ನಡ ಚಿತ್ರರಂಗಕ್ಕೆ ಹೊಸದೊಂದು ಆಯಾಮ ಸಿಕ್ತು. ಹಲವು ಪೌರಾಣಿಕ, ಭಕ್ತಿ ಪ್ರಧಾನ, ಸಾಮಾಜಿಕ, ಸಾಂಸಾರಿಕ, ಹೀಗೆ ಹಲವು ಪ್ರಭೇದಗಳ ಸಿನಿಮಾಗಳನ್ನು ನಾವು ನೋಡ್ತಾ ಬೆಳೆದು ಬಂದ್ವಿ. 1970ರ ನಂತರ 70ರಿಂದ ಹೆಚ್ಚು ಕಡಿಮೆ 2000ನೇ ಇಸ್ವಿವರೆಗೂ ಕನ್ನಡದಲ್ಲಿ ಅನೇಕ ಅತ್ಯುತ್ತಮವಾದಂತಹ ಸಿನಿಮಾಗಳು ಬಂದವು. ಆ ಸಿನಿಮಾಗಳಲ್ಲಿ ಇವತ್ತಿಗೂ ಕೂಡ ಸದಾ ಹಸಿರಾಗಿರುವಂತಹ ಸಿನಿಮಾ, ಎಲ್ಲರೂ ಇಷ್ಟಪಡುವಂತಹ ಸಿನಿಮಾ ಅಂತ ಹೇಳಿದ್ರೆ ಅದು ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದಂತ ಬಂಗಾರದ ಮನುಷ್ಯ ಸಿನಿಮಾ. ಈ ಸಿನಿಮಾ ಅನ್ನೋದ ಹೇಗ್ರಿ, ಇದರ ಪ್ರಭಾವ ಎಷ್ಟಿರುತ್ತೆ ಅಂತಂದ್ರೆ ಆ ಸಿನಿಮಾ ನೋಡಿದ ಮೇಲೆ ನಾವು ಒಳ್ಳೆಯವರು ಆಗ್ತೀವಿ ಅಥವಾ ದಾರಿನೂ ತಪ್ತೀವಿ. ಬಂಗಾರದ ಮನುಷ್ಯ ದಾರಿ ತಪ್ಪಿದ ಎಷ್ಟೋ ಜನರನ್ನ ದಾರಿಗರಿಸ್ತು, ಕೃಷಿ ಬಗ್ಗೆ ಒಲವನ್ನ ಬೆಳೆಸ್ತು. ಹಾಗೇನೆ ದಾರಿ ತಪ್ಪಿಸುವಂತ ಸಿನಿಮಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾವೆ. ಅವಳ ಹೆಸರನ್ನು ಉಲ್ಲೇಖ ಮಾಡೋದು ಬೇಡ, ಯಾಕಂದ್ರೆ ಅದು ಕೂಡ ಒಂದು ಉದ್ಯಮ ಆಗಿದೆ.
ಪರ್ಟಿಕ್ಯುಲರ್ ಆಗಿ ಅವನ್ನ ಹೇಳೋದು ಬೇಡ. ಬಟ್ ಚಿತ್ರರಂಗದ ಜನ ಅದನ್ನ ಬದಲಾಯಿಸ್ಕೋಬೇಕು. ಸಿನಿಮಾ ಮನರಂಜನಾ ಮಾಧ್ಯಮದ ಜೊತೆಗೆ ನಮ್ಗೆ ಅದು ಬಹಳಷ್ಟು ಪರಿಣಾಮವನ್ನು ಬೀರೋದ್ರಿಂದ ಜನರ ಬದುಕನ್ನ ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುವಂತ ಕಥೆಗಳನ್ನ, ಅನುಕೂಲ ಆಗುವಂತ ಸಿನಿಮಾಗಳನ್ನ ತಯಾರು ಮಾಡಿದ್ರೆ ಹೆಚ್ಚು ಪ್ರಸ್ತುತ ಆಗುತ್ತೆ, ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ 1954 ನಂತರ ಕನ್ನಡ ಚಿತ್ರರಂಗ ಹೊಸದೊಂದು ಇಡೀ ನಮ್ಮ ಭಾರತ ಚಿತ್ರರಂಗ ನೋಡುವಂತ ಹಲವಾರು ಸಿನಿಮಾಗಳನ್ನ, ಅವಾಗ ಮೂಕಿ ಸಿನಿಮಾ ಮತ್ತೆ ವರ್ಣದ ಸಿನಿಮಾಗಳು ಸಾಕಷ್ಟು ಹೀಗೆ ಹಂತ ಹಂತವಾಗಿ ನಮ್ಮ ಕನ್ನಡ ಚಿತ್ರರಂಗ ಬೆಳೀತಾ ಬಂತು. ಅವೆಲ್ಲವನ್ನು ಡೀಟೇಲ್ ಆಗಿ ಹೇಳಕ್ ಹೋಗಂಗಿಲ್ಲ, ಸಮಯ ಇಲ್ಲ. ಮತ್ತೊಮ್ಮೆ ಸಂದರ್ಭ ಬಂದಾಗ ಅವುಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ. ಇದು ವಿಷಯ ಬಹಳ ಬ್ರಾಡ್ ಆಗಿರೋದ್ರಿಂದ ನೇರವಾಗಿ ಮತ್ತೆ ಚಿತ್ರಮಂದಿರಗಳ ಕಡೆಗೂ ಬರಬೇಕಾಗಿದೆ. ಸೊ ಈ ರೀತಿ ಸಿನಿಮಾ ರಂಗ 2000 ಇಸ್ವಿ ತನಕ ಬೆಳೆದು ಬಂತು. 2000ರಿಂದ 2015ರವರೆಗೂ ನಮ್ಮ ಕನ್ನಡ ಚಿತ್ರರಂಗದ ಸ್ಥಿತಿ ಹೀನಾಯವಾಗಿತ್ತು. ಅಂದ್ರೆ ಬಹಳ ಜನ ನನ್ನ ಸ್ನೇಹಿತರು ಅಂತಿದ್ರು, ಯಾವ ಸಿನಿಮಾ ಕರೆದೆ ಅಂತಂದ್ರೆ ಯಾವ ಸಿನಿಮಾ ಅಂತಂದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಕನ್ನಡ ಸಿನಿಮಾ ನೋಡ್ತಿವ್ರ ಅದ್ರಿಗೆ ಏನ್ ಇರಂಗಿಲ್ಲ, ಹಿಂದಿ ಸಿನಿಮಾ ಹೋಗೋಣ, ತೆಲುಗು ಸಿನಿಮಾ ಹೋಗೋಣ ಅಂತ ಕರಿತಿದ್ರು. ಆ ಮಟ್ಟದ ಸ್ಥಿತಿಯನ್ನ ನಮ್ಮ ಕನ್ನಡ ಚಿತ್ರರಂಗ ಆ ವೇಳೆಗೆ ತಲುಪಿತ್ತು. 2015ರ ನಂತರ ಒಂಚೂರು ಚೇತರಿಕೆ ಕಂಡಿತು ಅಂತ ಹೇಳುವಷ್ಟರಲ್ಲಿ ಮತ್ತೆ ಕೊರೋನಾ ಮಾರಿ 2 ವರ್ಷ ಬರೀ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ತು. ಮತ್ತೆ 2021ರ ಅಂತ್ಯದಿಂದ ಮತ್ತೆ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಸೇರಿದಂತೆ ಹಲವಾರು ಚಿತ್ರರಂಗಗಳು ಮರುಜೀವವನ್ನ ಪಡೆದಿವೆ. 2022ರಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಇಡೀ ಜಗತ್ತಿನ ಚಿತ್ರರಂಗ ಅಥವಾ ಇಡೀ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಬೆಳೆದು ನಿಂತಿದೆ. ನಮ್ಮ ಕನ್ನಡದ ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದಕ್ಕೆ 3-4 ಸಿನಿಮಾಗಳನ್ನು ನಾವು ಉದಾಹರಣೆ ಕೊಡಬಹುದು. KGF 2 ಇರಬಹುದು, ಚಾರ್ಲಿ 777 ಇರಬಹುದು. ಸೊ ಇವು ಜನರನ್ನ ಹೆಚ್ಚು ಆಕರ್ಷಣೆ ಮಾಡಿದ್ವು ಮತ್ತು ರಾಷ್ಟ್ರದಾದ್ಯಂತ ಹೆಚ್ಚು ಖ್ಯಾತಿಯನ್ನ ಗಳಿಸಿದ್ವು. ಆ ಮೂಲಕ ನಮ್ಮ ಕನ್ನಡ ಚಿತ್ರರಂಗ ದೊಡ್ಡ ಖ್ಯಾತಿಯನ್ನ ಗಳಿಸಿದೆ. ಇತ್ತೀಚೆಗೆ ಬಾಲಿವುಡ್ ನ ನಿರ್ದೇಶಕ ಕರಣ್ ಜೋಹರ್ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಬಾಲಿವುಡ್ ನ ನಂಬರ್ 1 ನಟ ಯಾರು ಅಂತ ಹೇಳಿದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳುವ ಮೂಲಕ ನಮ್ಮ ಕನ್ನಡದ ಹಿರಿಮೆ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಈ ಹಂತಕ್ಕೆ ಇವತ್ತ ನಮ್ಮ ಕನ್ನಡ ಚಿತ್ರರಂಗ ಬೆಳೆದು ಬಂದಿದೆ. ಸೊ ಇನ್ನ ಕನ್ನಡ ಚಿತ್ರರಂಗದ ಕನಸು ಏನು ಅಂತಂದ್ರೆ, ಈ ಹಂತದಲ್ಲಿರುವಂತಹ ಚಿತ್ರರಂಗ ಮತ್ತೆ ಕೆಳಗಿಳಿಬಾರ್ದು, ಮತ್ತೆ ಇದೇ ರೀತಿಯ ಸದಭಿರುಚಿಯ ಸಿನಿಮಾಗಳನ್ನ, ಕುಟುಂಬ ಸಮೇತ ನೋಡುವಂತಹ ಸಿನಿಮಾಗಳನ್ನ ಜನರಿಗೆ ಕೊಡಬೇಕು. ಈ ಏನು ಪ್ರಾಶಸ್ತ್ಯ ಇದೆಯಲ್ಲ ಜಗತ್ತಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ, ಇದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಶ್ರಮಿಸಬೇಕಾಗಿದೆ. ಇದು ಮುಂದಿನ ಕನಸು. ಇನ್ನ ಚಿತ್ರಮಂದಿರಗಳ ವಿಷಯಕ್ಕೆ ಬಂದ್ಬಿಡ್ತೀನಿ. ಚಿತ್ರಮಂದಿರಗಳು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಚಿತ್ರಮಂದಿರ ಅಂತ ಹೇಳಿದ್ರೆ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿದ್ದಂತ ಮೌಂಟ್ ಹೆಸರು ಮರ್ತಿದ್ದೀನಿ, ಮೌಂಟ್ ಏನೋ ಅಂತಿದೆ. ಆನಂತರ ಅದು ಕಲಾಮಂದಿರ ಆಯ್ತು. ಅಲ್ಲಿಂದ ಚಿತ್ರಮಂದಿರಗಳು ನಿರ್ಮಾಣಕ್ಕೆ ಶುರು ಮಾಡಿದ್ವು. ಇವತ್ತೇನಾಗಿದೆ ಅಂತಂದ್ರೆ, ಇವತ್ತು ಚಿತ್ರಮಂದಿರಗಳ ಸಂಖ್ಯೆ ವ್ಯಾಪಕವಾಗಿ ಕುಸಿತವನ್ನ ಕಾಣ್ತಾ ಇದೆ. 1934ರಿಂದ 1960ರವರೆಗೆ ಕರ್ನಾಟಕದಲ್ಲಿ ಇದ್ದ ಚಿತ್ರಮಂದಿರಗಳ ಸಂಖ್ಯೆ ಕೇವಲ 210. ಈ ಸಂಖ್ಯೆ 600ರ ಗಡಿ ಸಮೀಪಿಸಿದ್ದು 1960-70ರ ಅವಧಿಯಲ್ಲಿ. 1970-80ರ ಅವಧಿಯೊಳಗ ಕರ್ನಾಟಕದಲ್ಲಿ ಚಿತ್ರಮಂದಿರಗಳ ಸಂಖ್ಯೆ 993ಕ್ಕೆ ಇತ್ತು. ಆನಂತರದ ಅವಧಿ ಅಂದ್ರೆ 1980-90ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದ ಚಿತ್ರಮಂದಿರಗಳ ಸಂಖ್ಯೆ 1250. ಇಲ್ಲಿಂದ ಚಿತ್ರಮಂದಿರಗಳ ಸಂಖ್ಯೆ ಇಳಿಮುಖವಾಗಿ ತೊಡಗಿತ್ತು. 1990 ಮತ್ತು 2000ರ ದಶಕದಲ್ಲಿ 1180 ಚಿತ್ರಮಂದಿರಗಳು ಮಾತ್ರ ಅಸ್ತಿತ್ವದಲ್ಲಿ ಉಳಿದವು. 2000 ಮತ್ತು 2010ರ ದಶಕದಲ್ಲಿ ಚಿತ್ರಮಂದಿರಗಳ ಸಂಖ್ಯೆ ಸುಮಾರು 800ಕ್ಕೆ ಬಂದು ನಿಂತಿತು. 2010-20ರ ದಶಕದ ಹೊತ್ತಿಗೆ 650 ಚಿತ್ರಮಂದಿರಗಳು ಉಳಿದವು. 2020ರಿಂದ 2022ರ ಒಳಗೆ ಅಂದ್ರೆ ಕೇವಲ 2 ವರ್ಷಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಸುಮಾರು 100 ಚಿತ್ರಮಂದಿರಗಳು ನೆಲಕಚ್ಚಿ ಪ್ರಸ್ತುತ ರಾಜ್ಯದಲ್ಲಿ ಈಗ ಕೇವಲ ಸುಮಾರು 560 ಚಿತ್ರಮಂದಿರಗಳು ಉಳಿದಿವೆ ಅನ್ನುವಂತಹ ಮಾಹಿತಿಯನ್ನ ಬೆಂಗಳೂರಿನ ಸಿನಿಮಾ ಥಿಯೇಟರ್ ಅಸೋಸಿಯೇಷನ್ ನ ಅಧ್ಯಕ್ಷ ಕೆ.ವಿ. ಚಂದ್ರಶೇಖರ್ ಅವರು ಇತ್ತೀಚೆಗೆ ನನ್ನ ಜೊತೆ ಹಂಚಿಕೊಂಡ್ರು. ಇದಕ್ಕೆಲ್ಲ ಕಾರಣ ಬದಲಾಗುತ್ತಿರುವ ತಂತ್ರಜ್ಞಾನ, ಟಿವಿ, ಮೊಬೈಲ್, ಚಿತ್ರಮಂದಿರಗಳ ಅಸಮರ್ಪಕ ನಿರ್ವಹಣೆ ಅಂತಾನೂ ಹೇಳಬಹುದು. ಜೊತೆಗೆ ಹೆಚ್ಚುತ್ತಿರುವ ಟಿಕೆಟ್ ದರ ಹಾಗೂ ನಿಲ್ಲದ ಪೈರಸ್ ಹಾವಳಿ, ಇವುಗಳ ಜೊತೆಗೆ ಇನ್ನೂ ಹಲವಾರು ಕಾರಣಗಳನ್ನು ನಾವಿಲ್ಲಿ ಪಟ್ಟಿ ಮಾಡಬಹುದು.
ನೆಲಕಚ್ಚಿದ ಬಹುತೇಕ ಚಿತ್ರಮಂದಿರಗಳು ಈಗ ಕಲ್ಯಾಣ ಮಂಟಪ, ಬೃಹತ್ ಸಭಾಂಗಣ ಆಗುವ ಹಾದಿಯತ್ತ ಕವಲೊಡೆದಿವೆ. ಪುನರ್ ಚಿತ್ರಮಂದಿರ ನಿರ್ಮಿಸುವ ಇರುವ ಚಿತ್ರಮಂದಿರಗಳನ್ನೇ ನವೀಕರಿಸುವ ಧೈರ್ಯ ಮಾಲೀಕರಿಗೆ ಬರುತ್ತಿಲ್ಲ. ಸೊ ಅದು ಅವರ ತಪ್ಪು ಖಂಡಿತ ಅಲ್ಲ. ಹಾಗಾಗಿ ವಾಣಿಜ್ಯ ಮಳಿಗೆ ಮಾಡುವತ್ತ ಚಿತ್ರಮಂದಿರದ ಮಾಲಕರು ಗಮನ ಹರಿಸ್ತಾ ಇದ್ದಾರೆ. ಕೊಪ್ಪಳದ ಉದಾಹರಣೆಗೆ ನಮ್ಮ ಕೊಪ್ಪಳದ ಕನಕಾಚಲ ಚಿತ್ರಮಂದಿರವನ್ನು ತೆಗೆದುಕೊಳ್ಳೋಣ. ಕನಕಾಚಲ ಚಿತ್ರಮಂದಿರದಲ್ಲಿ ನಮ್ಮ ಸಾಕಷ್ಟು ನೆನಪುಗಳಿವೆ. ನನಗಂತೂ ಬಾಲ್ಯದ ನೆನಪು ಸಂದರ್ಭ ಇದೆ, ಹಂಚ್ಕೊಂಡ್ ಬಿಡ್ತೀನಿ. ನಾವಿನ್ನವಾಗ 3ನೇ ಕ್ಲಾಸು ಅಥವಾ 4ನೇ ಕ್ಲಾಸು ಇರಬಹುದು. ಸಿನಿಮಾ ಅವಾಗಿಂದನೂ ನನಗೆ ಸಿನಿಮಾ ಬಗ್ಗೆ ಬರುವು, ಬಟ್ ದುಡ್ಡು ಕೊಟ್ಟು ಸಿನಿಮಾ ನೋಡುವ ಹಾಗಿರ್ಲಿಲ್ಲ, ಮನೆಯಲ್ಲಿ ಬಿಡ್ತಿರ್ಲಿಲ್ಲ. ಸೊ ಶಾಲೆ ಬಿಟ್ಟಿದ ತಕ್ಷಣ ಟ್ಯೂಷನ್ಗೆ ಹೋಗ್ತೀನಿ ಅಂತ ನಾನು ಎಲ್ಲಿ ಹೋಗ್ತಿದ್ದೆ ಅಂದ್ರೆ ಕನಕಾಚಲ ಥಿಯೇಟರ್ ಆ ಗೋಡೆ ಹತ್ರ ನಿಂತ್ಕೊಂಡು ಜಿದ್ದು ಸಿನಿಮಾ ಮತ್ತೆ ಕರ್ಣ ಸಿನಿಮಾ, ಆ ಸಿನಿಮಾಗಳನ್ನ ಆ ಧ್ವನಿಯನ್ನ ಗೋಡೆಯಿಂದಾನೆ ಆ ಧ್ವನಿ ಕೇಳಿ ಸಿನಿಮಾ ಹೀಗಿರಬಹುದು ಅಂತ ಇಮ್ಯಾಜಿನೇಷನ್ ಮಾಡ್ಕೋತಿದ್ದೆ. ಸೊ ಅದು ನನಗೆ ಬಹಳ ಅಟ್ಯಾಚ್ಮೆಂಟ್ ಕನಕಾಚಲ ಚಿತ್ರಮಂದಿರ. ಸೊ ಮೊನ್ನೆ ಆ ಚಿತ್ರಮಂದಿರ ಕೇಳುವಾಗ ಬಹಳ ಸಂಕಟ ಆಯ್ತು, ನೋವಾಯ್ತು. ಅದರ ಬಗ್ಗೆ ಬರಿಬೇಕು ಅನ್ಕೊಂಡೆ, ಬರೆದ್ರೆ ಮತ್ತಷ್ಟು ಆ ನೋವು ಕಾಡುತ್ತೆ ಅನ್ನೋ ಕಾರಣಕ್ಕಾಗಿನೇ ನಾನು ಉದ್ದೇಶಪೂರ್ವಕವಾಗಿ ಆ ಚಿತ್ರಮಂದಿರ ಬಿದ್ದೋಗಿದ್ದೇನೆ, ಕೆಡವಿದ್ದೇನೆ, ಬರೀಲಿಲ್ಲ. ಸೊ ಅದಕ್ಕೆ ಕಾರಣಗಳು ಏನಪ್ಪಾ ಅಂತಂದ್ರೆ ಇವತ್ತ ಪ್ರೇಕ್ಷಕ ಚಿತ್ರಮಂದಿರಗಳತ್ತ ಬರ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತ ಬಿಡುಗಡೆ ಆದಂತಹ ಸಿನಿಮಾ ನಾಳೆ ದಿನನೇ ನಿಮ್ಮ ಮೊಬೈಲ್ ಅಲ್ಲಿ ಸಿಗುತ್ತೆ, ನಾಡಿದ್ದೆ ಟಿವಿಲಿ ಬರುತ್ತೆ. ಹಾಗಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ, ಇದು ಕೂಡ ಒಂದು ಕಾರಣ. ಅದ್ರ ಜೊತೆಗೆ ಟಿಕೆಟ್ ದರ, ಇದು ತೀರಾ ಪ್ರಮುಖವಾದ ಕಾರಣ ಅಲ್ಲದೇ ಇರಬಹುದು. ಚಿತ್ರಮಂದಿರ ಮಾಲಕರು ಕೂಡ ಅದನ್ನ ಎಲ್ಲವನ್ನ ಸರಿದೂಗಿಸೋ ಕಾರಣಕ್ಕಾಗಿ ಟಿಕೆಟ್ ದರವನ್ನು ಹೆಚ್ಚು ಮಾಡಿದರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೊಪ್ಪಳ, ಗದಗ ಈ ರೀತಿಯ ಭಾಗಗಳಿಗಿಂತ ಮಲ್ಟಿಪ್ಲೆಕ್ಸ್, ಮಲ್ಟಿ ಸ್ಕ್ರೀನ್ ಅಲ್ಲೆಲ್ಲ ಟಿಕೆಟ್ ದರ ಸಾಮಾನ್ಯ ಜನರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಕೈಗೆ ಎಟ್ಕೋದೇ ಇಲ್ಲ. 2,000, 2,500 ರೂಪಾಯಿ ಒಂದು ಶೋ, ಒಂದು ಟಿಕೆಟ್ ಬೆಲೆ ಇರುತ್ತೆ. ಸೊ ಅಷ್ಟು ದುಡ್ಡು ಕೊಟ್ಟು ಯಾವ ಸಿನಿಮಾ ನೋಡ್ತಾರೆ? ಸೊ ನಾಳೆನೆ ಬರುವಂತ ಸಿನಿಮಾಗಳಿಗೆ ಯಾಕೆ ನಾವು ಹೋಗ್ಬೇಕು ಅನ್ನುವಂತ ಮನೋಭಾವ ನಮ್ಮ ಸಾಮಾನ್ಯ ಪ್ರೇಕ್ಷಕರಲ್ಲಿ ಉಳಿದಿದೆ. ಸೊ ಈ ರೀತಿ ಹಲವಾರು ಕಾರಣಗಳಿಂದ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರ ಕೊರತೆ ಕಾಡ್ತಾ ಇದೆ. ಪ್ರೇಕ್ಷಕರಿಗೆ ಇಲ್ಲದೇನೆ ಚಿತ್ರಮಂದಿರ ನಡೆಸೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆ ಚಿತ್ರಮಂದಿರದ ಮಾಲಕರದ್ದು. ಇದರ ನಡುವೆನೂ ಕೂಡ ಸುಮಾರು ಇವತ್ತು 560 ಚಿತ್ರಮಂದಿರಗಳು ನಮ್ಮ ನಡುವೆ ಸಿನಿಮಾ ಪ್ರದರ್ಶನವನ್ನ ಮಾಡ್ತಾ ಇವೆ. ಸೊ ಮತ್ತೆ ಅವು ಸಶಕ್ತ ಆಗಲಿ, ಪ್ರೇಕ್ಷಕರು ಚಿತ್ರಮಂದಿರಗಳಿಂದ ಮರಳಲಿ. ಅದರ ಜೊತೆಗೆ ಚಿತ್ರಮಂದಿರಗಳ ಕವಲೊಡೆದ ಹಾದಿ ಇದೀಗ ಮತ್ತೆ ಮಲ್ಟಿಪ್ಲೆಕ್ಸ್, ಮಲ್ಟಿ ಸ್ಕ್ರೀನ್ ಹಾಗೂ ಬಯಲು ಚಿತ್ರಮಂದಿರಗಳ ಮೂಲಕ ಹೊಸ ಕನಸು ಮೂಡಿದೆ. ಆದರೆ ಸದ್ಯ ಇದು ಮಹಾನಗರಗಳನ್ನ ಕೇಂದ್ರೀಕರಿಸಿದ್ದು. ಮುಂದಿನ ದಿನಗಳಲ್ಲಿ ಪೈರಸಿ ಹಾವಳಿ ನಿಂತು ಟಿವಿ ಹಾಗೂ OTT ಪ್ಲಾಟ್ಫಾರ್ಮ್ಗಳಲ್ಲಿ 1-2 ವರ್ಷಗಳ ನಂತರ ಇವತ್ತು ಬಿಡುಗಡೆಯಾದಂತಹ ಸಿನಿಮಾ ಅಲ್ಲಿ ಬರಲಿ ಅಂದ್ರೆ ಅದು ಟೈಮ್ ಬೇಕು. ಅಷ್ಟು ಟೈಮ್ ಆದಾಗ ಜನ ಖಂಡಿತವಾಗಿ ಥಿಯೇಟರ್ ಹತ್ರ ಬರ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆ ರೀತಿಯಾದಾಗ ಚಿತ್ರಮಂದಿರಗಳು ಉಳಿತವೆ, ಚಿತ್ರಗಳು ಉಳಿತವೆ, ಮತ್ತೆ ಆ ಚಿತ್ರ ತಂಡದವರು ಉಳಿತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಗುಣಮಟ್ಟದ ಚಿತ್ರಗಳು ಪ್ರದರ್ಶನ ಆಗುವಂತಾದ್ರೆ ಮತ್ತೆ ಚಿತ್ರಮಂದಿರಗಳ ಸುವರ್ಣ ಯುಗವನ್ನು ನಾವು ಕಾಣಬಹುದು ಅನ್ನುವಂತ ಅಭಿಪ್ರಾಯದೊಂದಿಗೆ ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಗುರುಗಳಾದಂತ ಬಡಿಗೇರ್ ಸರ್ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನನ್ನ 1-2 ಮಾತುಗಳನ್ನು ಮುಗಿಸಿ ವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಬಸವರಾಜ್ ಕುರುಗಲ್ ಅವರಿಗೆ. ಈಗ ಶ್ರೀಮತಿ ಅರುಣಾ ನರೇಂದ್ರ ಅವರಿಗೆ ಸನ್ಮಾನ ಸಮಾರಂಭ ದಯವಿಟ್ಟು ಆಗಮಿಸಬೇಕು. ಸಾವಿತ್ರಿ ಮುಜುಮ್ದಾರ್ ಅವರು ಇದಕ್ಕೆ ಕೈಗೂಡಿಸಬೇಕು. ಅರುಣಾ ನರೇಂದ್ರ ಅವರು ಎಲ್ಲರಿಗೂ ಚಿರಪರಿಚಿತರು. ಸಾಹಿತ್ಯದ ಕಾವ್ಯ ಪ್ರಕಾರದಲ್ಲಿ ಅಪಾರವಾದಂತಹ ಕೃಷಿಗೈದಂಥವರು. ಹಾಗೆಯೇ ಶಿಕ್ಷಕ ವೃತ್ತಿಯಲ್ಲಿ ಸಹಿತ ಅವರು ಸಾಕಷ್ಟು ಉತ್ತಮ ಸೇವೆಯನ್ನು ಮಾಡಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಂತವರಿಗೆ ಶಕ್ತಿ ಶಾರದೆ ಮೇಳ ಇವತ್ತು ಸನ್ಮಾನಿಸಲಿದೆ.
ಡೈರೆಕ್ಟ್ ವಿಜಯ ಅಮೃತರಾಜ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಆಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಆಕಸ್ಮಿಕ ಕರೆ. ತಂದೆ ಸಮಾನರಾದಂಥ ಡಿಂಬಡಿಯವರು ಇಲ್ಲ ಅನ್ನುವ ಮಾತೇ ಇಲ್ಲ, ಹಾಗಾಗಿ ಬಂದಿದ್ದೀನಿ. ವೇದಿಕೆ ಮೇಲೆ ಈಗ ಇದುವರೆಗೂ ಅದ್ಭುತವಾದ ಡಾಟಾಗಳನ್ನ ಇಟ್ಕೊಂಡು ಬಹಳ ಸವಿಸ್ತರವಾಗಿ ನಮ್ಮ ಚಲನಚಿತ್ರದ ಸಂಪೂರ್ಣ ಮಾಹಿತಿಯನ್ನು ನೀಡಿದಂಥ ಮಿತ್ರ ಬಸವರಾಜ್, ಬಹಳ ಸಿನಿಮಾದ ಬಗ್ಗೆ ಬಹಳ ಅವರಿಗೆ ಪ್ರೀತಿ ಇವತ್ತು ಅದನ್ನು ವ್ಯಕ್ತಪಡಿಸಿದ್ರು, ಬಹಳ ಸಂತೋಷ. ಇನ್ನೊಬ್ಬ ಮಿತ್ರ ಮಂಜುನಾಥ್ ಅವರು ಕೂಡ ಇನ್ನು ಮುಂದೆ ಮಾತಾಡಲಿದ್ದಾರೆ, ಅವರಿಗೂ ಕೂಡ ಬಹಳಷ್ಟು ಸಿನಿಮಾ ಆಸಕ್ತಿ ಇದೆ. ಸಿನಿಮಾ ಮಂದಿರ ಅಂತ ಕರೀತಾರೆ ಟಾಕೀಸ್, ಅದರ ಅರ್ಥ ಮಂದಿರ, ಅದು ಶಾಲಾ ಮಂದಿರ, ಸಿನಿಮಾ ಮಂದಿರ, ಮಂದಿರ. ಆ ಪವಿತ್ರತೆ ಈಗ ಐತೋ ಇಲ್ಲ ಅನ್ನೋದು ಕಾಲ ಅವಾಗ ಉತ್ತರಿಸ್ತಾ ಬಂತು. ಒಂದು ಕಾಲಕ್ಕೆ ರವಿಚಂದ್ರನ್ ಸಿನಿಮಾನ ಹಾಳು ಮಾಡಿದ ಒಂದವರೇ ಆಜ್ಞೆ ಬರ್ಕೊಂಡ. ಮುಂದೆ ಎರಡನೇ ಸಿನಿಮಾಕ್ಕೆ, ಮೊದಲನೇ ಸಿನಿಮಾಕ್ಕೆ ನೀವು ತಂದೆ ತಾಯಿ ಕರ್ಕೊಂಡ್ ಬಂದ್ರಿ, ಈ ಸಿನಿಮಾಕ್ಕೆ ನಿಮ್ಮನ್ನ ಮಕ್ಕಳೇ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಅಥವಾ ಮಕ್ಕಳನ್ನ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ, ಆ ತರ ಸಿನಿಮಾ ಮಾಡಿದ್ರೆ ಅಂತ ಎರಡನೇ ಸಿನಿಮಾಕ್ಕೆ ಹೇಳಿದಾತ. ಆದ್ರೆ ತಂತ್ರಜ್ಞಾನದಿಂದ ಮಾತ್ರ ಸಿನಿಮಾಗಳನ್ನ ನಾವು ಟ್ರಿಕ್ಸ್ ಮೇಲೆ ಈಗ ನಾವು ನೋಡಕ್ಕಾಗೋದಿಲ್ಲ. ಚಲನಚಿತ್ರಗಳಲ್ಲಿ ಬಹಳಷ್ಟು ಕಂಟೆಂಟ್ ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇವೆ, ಆದರೆ ಹಣ ಗಳಿಕೆ ಮಾಡ್ತಾ ಇಲ್ಲ. ನನಗೆ ಆಶ್ಚರ್ಯ ಆಗೋದು, ಭೂಮಿ ಮೇಲೆ ಇರುವ ಜನಸಂಖ್ಯೆಗಿಂತ ಅತಿ ಹೆಚ್ಚು ಜನ ಸಿನಿಮಾ ನೋಡ್ರಂತ ತೋರಿಸ್ತಾರ ಅವರು. 16 ಮಿಲಿಯನ್ ಸಿನಿಮಾಗಳನ್ನ ಜನ ನೋಡ್ಯಾರ. ಅಷ್ಟು ಜನ ಎಲ್ಲಿದಾರ, ಯಾರು ನೋಡಿದ್ರು, ಯಾರು ಟಿಕೆಟ್ ಹರಿದ್ರು, ಇವತ್ತು ಇದು ಪ್ರಶ್ನೆನೆ. ಆಮೇಲೆ ಸಿನಿಮಾಗಳಲ್ಲಿ ಹಾಡುಗಳನ್ನು ಯಾಕೆ ಬಳಸ್ತಾರಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಬೇಕಾದ ಹಾಡು, ಫೈಟ್ಗಳು ಬೇಕಾ, ಮತ್ತು ಸಿನಿಮಾದ ಗ್ರಾಮರ್ ಏನಾಗ್ತಾ ಇದೆ. ಮೊದಲು ಹಳೆ ಆಭರಣಗಳನ್ನ ಮುರಿಸಿ ಮಾಡುವಂತ ಒಂದು ಸಂಪ್ರದಾಯ ಏನು ಬಂತು, ಅದು ಇವತ್ತು ಹೊಳ್ಳಿ ಬರ್ತಾ ಇದೆ. ಇವತ್ತಿನ ಇತ್ತೀಚಿನ ಪೃಥ್ವಿ ಅಂತ ಫಿಲ್ಮ್ ಮಾಡುವಂತರಾಗ್ಲಿ, ಗಿರೀಶ್ ಕಾಸರವಳ್ಳಿ ನಂತರ ಬಂದಂತ ಯುವ ನಿರ್ದೇಶಕರು ಈ ಹಳೆ ಆಭರಣಗಳನ್ನು ಮುರಿಸಿ ಮಾಡುವಂತ ಒಂದು ಸಂಪ್ರದಾಯನ ರೂಢಿ ಹಾಕೊಂಡ್ರು. ಅದನ್ನ ಚಂಪವರು ಸಂಸ್ಕೃತಿಯನ್ನ ಮುರಿದು ಕೊಟ್ಟುವುದು ಅಂತ ಹೇಳಿದ್ರು. ಈಗ ನಡೀತಾ ಇದೆ, ಆದ್ರೆ ಅವ್ರು ರೀಚ್ ಆಗ್ತಾ ಇಲ್ಲ, ಅದು ಸಮಸ್ಯೆ. ಕಾರಣ ಚಲನಚಿತ್ರ ಮಂದಿರಗಳಗಡೆ ಈಗ ಒಂದು ಮಾತು ಹೇಳ್ತಿದ್ವಿ, ಸಿನಿಮಾ ತೋರ್ಸ್ ಗೆಳೆಯ ಅಂತಿದ್ವಿ, ಈಗ ಯಾರು ಕೇಳೋದೇ ಇಲ್ಲ. ಅದು ಹೋಗೇಬೇಕಾಯ್ತು, ಆ ಶಬ್ದ ನಾವೈತೆ. ಇನ್ನು ಮದುವೆ ಆದ ತಕ್ಷಣ ಹನಿಮೂನಿಗೆ ಹೇಗೆ ಹೋಗ್ಬೇಕು ಹಾಗೆ ಸಿನಿಮಾಕ್ಕೆ ಹೋಗೋದು ಒಂದು ಟ್ರೆಂಡ್ ಇತ್ತು. ಈಗ ಯಾರು ಮದುವೆ ಆದ್ಮೇಲೆ ಯಾರು ಟಾಕೀಸ್ಗೆ ಹೋಗೋದೇ ಇಲ್ಲ. ನಮ್ಮ ವೀರೇಶ್ವರ ತಂದೆಯವರು ಟಾಕೀಸ್ ಪ್ರಾರಂಭ ಮಾಡಿದಾಗ 5 ಜನ ಹೆಣ್ಮಕ್ಳು ಬಂದ್ರು ಸಾಕು ಸಿನಿಮಾ ಸ್ಟಾರ್ಟ್ ಮಾಡಂತಿದ್ರು. ಅಂದ್ರೆ ಒಂದು 5 ಜನ ಇದ್ರ ಲಕ್ಷಣ ಹೆಣ್ಮಕ್ಳು ಅಂತ, ಗಂಡು ಎಷ್ಟರ ಬರಲಿ ತಡ್ತಾಡ ಒಂದು 5 ಜನ ಹೆಣ್ಮಕ್ಳು ಬರಲಿ ಅಂತ. ಅದೆಲ್ಲ ಪವಿತ್ರತೆ ಅಂತ ಏನಿತ್ತದು ಹೋಗಿ ಗುಟ್ಕಾಗಳನ್ನು ಉಗುಳ್ತಾ ಸಿನಿಮಾಗಳನ್ನ ಆಸ್ವಾದಿಸುವ ರುಚಿ ಹೋಗ್ಬಿಟ್ಟೈತ್ರಿ ನಮಗೆ. ಹಾಗಾಗಿ ಈಗ ಏನಾಗೈತಿ, ಒಳ್ಳೆ ಸಿನಿಮಾಗಳು ಬರ್ತದವು ಜನರಿಗೆ ತಲುಪ್ತಾ ಇಲ್ಲ, ಜನರು ಬಯಸೋ ಸಿನಿಮಾಗಳು ಥಿಯೇಟರ್ನಾಗ ನಿಲ್ತಾ ಇಲ್ಲ. ಆಮೇಲೆ ಈ ತಂತ್ರಜ್ಞಾನ, OTT ಪ್ಲಾಟ್ಫಾರ್ಮು ಇವೆಲ್ಲ ಬಿಸ್ನೆಸ್ ಗಿಮಿಕ್ಸ್ ಅಷ್ಟೇ. ಅದು ಕನ್ನಡದ ಬಹಳಷ್ಟು ಚಿತ್ರಗಳು OTTಯಲ್ಲಿ ಗೆಲ್ತಾವಂತಾರ. ಅವ್ರ ಪ್ರೊಡ್ಯೂಸರ್ ಹೋಗಿ ಕೇಳ್ರಿ, ಅವ್ರ ಖಂಡಿತ ಇನ್ನೂ ಸಾಲ ಐತಿ, ಅವರು ಯಾರು ಸಾಲ ಅರ್ದಿಲ್ಲ. ಈ ತರದ್ದು ಒಂದು ಹೆಂಗಂದ್ರ ಈ ಟವಲ್ ಹಾಕೊಂಡು ಬಟ್ ಹೆಚ್ಚಿಗೆ ಎತ್ತು ಮಾರ್ತಾರಲ್ಲ, ಆ ಉದ್ಯೋಗ ಸಿನಿಮಾ ರಂಗದಲ್ಲಿ ಇರೋದು. ಹೀಗಾಗಿ ಚಲನಚಿತ್ರ ಈಗ ಸದ್ಯ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಹೇಗೆ ಎಲ್ಲರೂ ಪತ್ರಕರ್ತರಾಗ್ಬಿಟ್ಟಿವಿ, ಈಗ ಎಲ್ಲರೂ ನಿರ್ದೇಶಕರು, ಯಾರ ಕೈ ಮೊಬೈಲ್ ಐತಿ, ನಿಮ್ ಸಿನಿಮಾ ನೀವು ಮಾಡ್ಕೊಂಡು ನೋಡಿ ಸಂತೋಷ ಪಡ್ಬೇಕಷ್ಟೇ. ಈಗ ಅದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಉದಾಹರಣೆಗೆ ನಿಮ್ ಮಕ್ಕಳದ ಮದುವೆಗಿಂತ ಮೊದಲು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಮಾಡ್ತಾರೆ. ಇಷ್ಟು ಸಿನಿಮಾ ಹಾಡುಗಳಿಗೆ ಮಾಡ್ತಾ ಇದ್ರು. ಈಗ ತಾವೇ ಸ್ವಂತ ಹಾಡು ಬರೆದು ಮ್ಯೂಸಿಕ್ ಮಾಡಿಸಿ ಮಕ್ಕಳ ಕೈಲಿ ಮಾಡಿಸ್ತಾ ಇದ್ದಾರೆ.
ಮುಂದೋದ್ರೆ ಒಂದೆರಡು ಫೈಟ್, ಒಂದೆರಡು ದುಃಖದ ಸೀನ್ ಹಾಕ್ಬಿಟ್ರೆ ಅವ್ರದ ಒಂದು ಸಿನಿಮಾ. ಈಗ ಸಿನಿಮಾಗಳನ್ನ ನಾವು ಮಾಡ್ಕೊಂಡು ನೋಡಿ ನಾವು ಖುಷಿ ಪಡೋಂತ ಸ್ಥಾನ ಸ್ಥಿತಿ ಇವತ್ತೈತಿ. ಆದ್ರ ಹಳೆಯ ಚಲನಚಿತ್ರಗೀತೆಗಳಾಗ್ಲಿ ಸಿನಿಮಾಗಳಾಗ್ಲಿ ಯಾಕೆ ನೋಡ್ಬೇಕಂದ್ರೆ ಅಲ್ಲಿ ನಮ್ದೊಂದಿಷ್ಟು ರೋಮಾಂಚನ, ತನ್ಮೀಯತೆ, ಎಲ್ಲೋ ಕಳೆದುಕೊಟ್ಟಿರೋ ವಿಷಯಗಳು ನಮಗೆ ಮತ್ತೆ ಮತ್ತೆ ಸಿಗ್ತಾವ. ದೋಸ್ತಿ ಅಂತ ಸಿನಿಮಾ ನೋಡಿದಾಗ ಎಷ್ಟೋ ಗೆಳೆಯರ ಜೊತೆಗೆ ಸಣ್ಣ ಪುಟ್ಟ ಕ್ಲಾಶ್ ಸರಿ ಹೋಗ್ಬಿಡ್ತಾವ. ಹಾಗೆ ಪ್ರತಿಯೊಂದು ಸಂಬಂಧಗಳಿಗೆ ಅದ್ಭುತವಾದ ಬೆಸುಗೆ ಸಿನಿಮಾ. ಅದಕ್ಕೆ ಸಿನಿಮಾ ತಾಯಿ ಸಿನಿಮಾ ಅಂತನೂ ಅದನ್ನ ಹೇಳ್ತಾರೆ. ಹಾಗಾಗಿ ಸಿನಿಮಾನ ನೋಡ್ಬೇಕು ನೋಡಬಾರ್ದು ಅನ್ನೋದು ನಿಮ್ಮ ವೈಯಕ್ತಿಕ ವಿಷಯಗಳಿಗೆ ಬಿಟ್ಟಿತ್ತು. ಆದರೆ ನನ್ನ ದೃಷ್ಟಿಯಲ್ಲಿ ಪ್ರತಿದಿನ ಒಂದು ಸಿನಿಮಾ ನೋಡಿದ್ರೆ ನಿಮ್ಮ 15 ದಿನದ ಆಯುಷ್ಯ ಹೆಚ್ಚಾಗುತ್ತೆ. ಅದು ಖಂಡಿತ. ಸಿನಿಮಾಗಳನ್ನ ಊಟದ ಹಾಗೆ ನೋಡ್ರಿ. ಅದು ಹೆಚ್ಚಾಗಿ ಈಗ ಶಾರ್ಟ್ ಫಿಲ್ಮ್ಸ್ ಬರ್ತದ, ಅದನ್ನ ನೋಡ್ರಿ. ಕೊಪ್ಪಳದಲ್ಲಿ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಬರ್ತದ, ಅದನ್ನ ನೋಡ್ರಿ. ಸರ್ ನೇತೃತ್ವದ ಒಂದು ಶಾರ್ಟ್ ಫಿಲ್ಮ್ ಬಂತು. ಬಸವರಾಜ್ ಪಟಾಕಿ ನಿನ್ನೆ ಅವ್ನು ಮಾಡ್ದ. ಸಾಕಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ಸಿನಿಮಾನು ಮಾಡಿದ್ರು ಬಸವರಾಜ್ ಕೊಪ್ಪಳ. ಹಾಗೆ ಒಂದು ಒಳ್ಳೆ ವಾತಾವರಣ ಐತಿ. ಅದು ನನಗೆಲ್ಲೋ ಗಟ್ಟಿಯಾಗಿ ಅನಿಸೋದು, ಅದು ಗಟ್ಟಿತನ ಬರಬೇಕು. 3ನೇ ಕಣ್ಣಂತ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನನಗೆ. ಒಂದೊಂದು ಗಟ್ಟಿತನ ಬಂತು. ಒಂದಿಷ್ಟು ಇನ್ನು ಗಟ್ಟಿತನ ಬರಬೇಕು. ಬಹಳ ಮುಖ್ಯವಾಗಿ ಕೊಪ್ಪಳದಲ್ಲಿ ಒಂದು ಅದ್ಭುತ ಸಿನಿಮಾ ಬರ್ಬೇಕಂದ್ರೆ ಇಲ್ಲಿ ಏನಿರ್ತಕ್ಕಂಥ ಸೃಜನಶೀಲ ಮನಸ್ಸುಗಳನ್ನ ಎಲ್ಲರನ್ನ ಬಳಸ್ಕೋಬೇಕು. ನನ್ನಂತೂ ಸ್ವಲ್ಪ ದಿಮಾಕಗಳನ್ನು ಬಿಟ್ಟು ನಾವು ಪಾಲ್ಗೊಳ್ಬೇಕು. ಇಷ್ಟು ಮಾಡಿದ್ರೆ ಸಾಕು. ಕೊಪ್ಪಳದ ಒಂದು ಒಳ್ಳೆ ನಾವು ಸಿನಿಮಾ ಮಾಡೋದು. ಯಾಕಂದ್ರೆ ಎಲ್ಲಾ ಪಾತ್ರಗಳದಾವು, ಬರಹಗಾರದಾರ, ಒಳ್ಳೊಳ್ಳೆ ಕಥೆಗಳದಾವು, ಆಮೇಲೆ ನಮ್ಮ ಸಿನಿಮಾ ಮಾಲೀಕರದಾರ. ಎಲ್ಲರೂ ಸೇರಿ ಮಾಡ್ಬೋದು, ಅದೇನು ಕಷ್ಟದ್ದಲ್ಲ. ನಮ್ಮಲ್ಲಿ ಸ್ವಲ್ಪ ಒಂದಿಷ್ಟು ಈಗೋ ನಾವು ಸ್ವಲ್ಪ ಸಿನಿಮಾ ಸಲಹೆಗಾರ ಸ್ವಲ್ಪ ಬದಿಗಿಟ್ರೆ ಮಾಡ್ಬೋದು, ಅದೇನಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಂದೆ ಹಿರಿಯ ವರದಿಗಾರರಾದಂತ ಅನಂತ್ ತೀರ್ಥ ಪ್ಯಾಟಿ ಸಾಹೇಬರು ಮಾತಾಡ್ತಾರೆ. ಗೆಳೆಯ ಅನಂತ್ ತೀರ್ಥ ಪ್ಯಾಟಿ ಅವರು ಇವತ್ತು ಇದ್ದಾರೆ. ಅವರು ಪ್ರಜಾವಾಣಿಯ ಸಿನಿಮಾ ವಿಭಾಗದಲ್ಲಿ ಬಹಳಷ್ಟು ಮುಖ್ಯಸ್ಥರಾಗಿ ಕೆಲಸ ಮಾಡಿದಂಥವರು. ಅನೇಕ ಕನ್ನಡ ಚಲನಚಿತ್ರರಂಗದ ಅನೇಕ ದಿಗ್ಗಜರು ವೈಯಕ್ತಿಕವಾಗಿ ಸಂಪರ್ಕದಲ್ಲಿದ್ದಾರೆ. ಯೋಗರಾಜ್ ಭಟ್ಟಾಚಾರ್ಯ, ಕಿಶೋರ್ ಕುಮಾರ್, ಅನೇಕ ಆ ಬಗ್ಗೆ ಚಲನಚಿತ್ರದ ಬಗ್ಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಅಧಿಕೃತವಾಗಿ ಮಾತಾಡ್ತಾರೆ. ಅವರ ನಂತರ ವೀರೇಶ್ ಮಾತಾಡಿಬಿಟ್ಟು ಚಲನಚಿತ್ರ ಪ್ರದರ್ಶಕರು. ಅವರು ವಾಸ್ತವವಾಗಿ ಪ್ರಾಯೋಗಿಕವಾಗಿ ಆ ಸಮಸ್ಯೆಗಳನ್ನು ಏನನ್ನು ಪ್ರದರ್ಶಕ ಸಭೆಗಳನ್ನು ಹೇಳೋದು. ಥ್ಯಾಂಕ್ಸ್ ಮಂಜು. ಬಸವರಾಜ್, ನಾನು ನಿರೀಕ್ಷೆ ಮಾಡಿದ್ದಿಲ್ಲ. ನಾನೊಂದು ಅಂದ್ರೆ ನನಗೆ ವೃತ್ತಿ ಜೀವನದಲ್ಲಿ ಸಿಕ್ಕ ಒಂದು ಅವಕಾಶ ಅಂದ್ರೆ ಸಿನಿಮಾದ ಹಿಂದೆ ನಡೀತಕ್ಕಂಥ ವಿದ್ಯಮಾನಗಳನ್ನ ಅತ್ಯಂತ ಹತ್ತಿರದಿಂದ ನೋಡ್ತಕ್ಕಂಥ. ನಾನು 4 ವರ್ಷ ಸಿನಿಮಾ ಪುರವಣಿಲಿದ್ದೆ. ಬಹುತೇಕ ಆಗುಗಳು ಮತ್ತು ಪುಟ ವಿನ್ಯಾಸ ಎಲ್ಲ ನಾನು ನೋಡ್ಕೊತಿದ್ದೆ. ಕನಕಾಚಲ ಥಿಯೇಟರ್ ಬಗ್ಗೆ ಹೇಳಿದ್ರು. ಅವತ್ತು ಹೊಡೆದಾಗ ನನಗೆ ತುಂಬಾ ನೋವಾಯ್ತದ. ನಾನಲ್ಲಿ ಗಂಧದ ಗುಡಿ, ಬಂಗಾರದ ಮನುಷ್ಯ, ತೆಲುಗು ಘರಾನ ಮಗಳು, ಬೇಡ ಹೆಸರು 20 ಹೆಸರು ಹೇಳ್ತೀನಿ ನನಗೆ. ಹೊಡೆದ ನಾನು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೆ, ನಿಮ್ಮ ಮಾಡಿದ್ದೆ. ನಾನಲ್ಲಿ ನೋಡಿದ ಕೊನೆಯ ಸಿನಿಮಾ ಸುದೀಪ್ ಶಿವರಾಜ್ ಕುಮಾರ್ ಗ್ರೇಟ್ ಅಭಿನಯದ ದ ವಿಲನ್. ಯಾಕಂದ್ರೆ ಆ ಸಿನಿಮಾ ಶೂಟಿಂಗ್ ಹೋಗಿದ್ದೆ ನಾನು. ಆಲ್ಮೋಸ್ಟ್ ಒಂದು ಡೇ ಸಿನಿಮಾ ಶೂಟಿಂಗ್ ನೋಡಿದ್ದೆ. ಅದು ಆ ಸೀನ್ ಹೆಂಗ್ ಬಂದಿದೆ ಅಂತ ನಾನು ಕನಕಾಚಲ ಥಿಯೇಟರ್ ನೋಡಿದೆ. ಅದಾದ್ಮೇಲೆ 1 ತಿಂಗಳಿಗೆ ಅದು ಹೋಯ್ತು ದಮ. ಇದು ಸಿನಿಮಾ ಥಿಯೇಟರ್ ಹೊಡಿತಾ ಇರ್ತಕ್ಕಂಥದ್ದೇನು ಇಲ್ಲೇನಿಲ್ಲ. ಬೆಂಗಳೂರಲ್ಲಿ ಕಪಾಲಿ ಥಿಯೇಟರ್ ಅಂತ ನೋಡಿರ್ಬೇಕು ನೀವು. ಬಿಗ್ಗೆಸ್ಟ್ ಥಿಯೇಟರ್ ಅದು. ಎಲ್ಲೋ ಕೂಡ್ತಿದ್ವಿ, ಎಲ್ಲೋ ಕೂತ್ರು ಎಲ್ಲೋ ಕಾಣ್ತಾ ಥಿಯೇಟರ್ ಅದು. ಅಂತ ದೊಡ್ಡ ಥಿಯೇಟರ್. ಒಂದ್ ದಿವಸ ಬೆಂಗಳೂರಿಗೆ ಹೋದಾಗ ಪ್ರಜಾವಾಣಿ ಬಿಟ್ಟ ಮೇಲೆ ನಾನು ರಾಮಕೃಷ್ಣ ಲಾಡ್ಜ್ ಇದೆ ಪಕ್ಕದಲ್ಲಿ. ಮೇಲೆ ನೋಡ್ತಾ ಇದ್ದೀನಿ, ಏನೋ ಖಾಲಿ ಅನಿಸ್ತು. ಡೌಟ್ ಬಂತು, ನೋಡಿದೆ ಕಪಾಲಿ ಥಿಯೇಟರ್ ಇಲ್ಲ, ಸ್ವಚ್ಛ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಮಾಡಿದಾರೆ ಅಂದ್ರೆ ಒಂಥರ ಲಾನ್ ಬೆಳೆಸಂಗ ಆಯ್ತು. ಅಯ್ಯೋ ಕತೆ ನೋಡ್ತೀನಿ, ಈ ಕಡೆ ತ್ರಿಭುವನೇ ಇಲ್ಲ. ಏನಂದ್ರೆ ಪ್ರತಿ ವಾರ ನಾವು ಸಿನಿಮಾ ರಿವ್ಯೂ ಬರೆಯೋಕ್ಕಾದ್ರೂ ಅನಿವಾರ್ಯವಾಗಿ ನೋಡ್ಬೇಕಿತ್ತು. ಪ್ರೇಕ್ಷಕರಿಂದ ದೂರ ಸರಿ ಅಂತ ಹೇಳ್ತಿಲ್ಲ. ನಾನು ಪ್ರೇಕ್ಷಕ ಹೋಗ್ತಿದ್ರೆ ಒಬ್ಬ ಸಿನಿಮಾ ವಿಮರ್ಶಕ ಹೋಗ್ಬೇಕು. ದುಡ್ಡು ಕೊಟ್ಟು ನಿಮ್ಗೆ ಅಧಿಕಾರ ಇರ್ತದೆ. ಅರ್ಧ ಸಿನಿಮಾ ನೋಡಿದ್ರೆ ಓಲಯ ಅಂತ ಹೋಗ್ಬೋದು. ನಮ್ಮ ಟ್ರಾಜಿಡಿ ಅಂದ್ರೆ ಶುಭಂ ಬರೋ ತನಕ ನೋಡ್ಲೇಬೇಕು, ಬಿಡೋಂಗಿಲ್ಲ. ಏನಾಗ್ತದೆ ಕೊನೆಗೆ 2 ಲೈನಲ್ಲಿ ಇರ್ತದೆ ಕೊನೆಗೆ. ಅದೊಂದು ದೊಡ್ಡ ಟ್ರಾಜಿಡಿ ನಮ್ದು. ಅಲ್ಲಿ ನೋಡಿದ್ರೆ ತ್ರಿಭುವನ್ ಥಿಯೇಟರ್ ಇಲ್ಲ, ಈಗ ಹೋಯ್ತದ. ಊರ್ವಶಿ ತ್ರಿಭುವನ್ 3 ಇದ್ದು ಅದರಲ್ಲಿ. ಗ್ರೀನ್ ಹೌಸ್ ಅದು ಹೋಯ್ತು. ಎಷ್ಟು ಥಿಯೇಟರ್ಗಳು ರಾಜಾಜಿನಗರದಲ್ಲಿ ಹೋದು, ಎಷ್ಟೋ ಥಿಯೇಟರ್. ಈಗಿರೋದು ನೆಕ್ಸ್ಟ್ ಬಿಗ್ ಮಾಲ್. ಈಗ ನೆಕ್ಸ್ಟ್ ತ್ರಿವೇಣಿ ಇದೆ ಪಕ್ಕದಲ್ಲಿ, ಕೆಂಪೇಗೌಡ ಅವಾಗೆ ಹೋಗಿದೆ. ಅದು ಒಂದು ಸಾಲೆ ಹತ್ತಿದೆ ಚಿತ್ರಮಂದಿರ ಕರೆಸೋದು. ಯಾಕಂದ್ರೆ ಮೋಸ್ಟ್ಲಿ ಅದು ಕಾಲನ್ನು ಹೊಡ್ತಾರೆ, ನಾವೇನು ಮಾಡಕ್ಕಾಗಲ್ಲ. ಸಿನಿಮಾ ಥಿಯೇಟರ್ ಅಲ್ಲಿ
ಏನು ಬರುತ್ತೆ ಅಂತ ಅವ್ರು ಸಿನಿಮಾ ಥಿಯೇಟರ್ ಇಟ್ಕೊಳ್ಬೇಕು. ದೊಡ್ಡ ಪ್ರಶ್ನೆ. ಕರಗಲ್ ನಿಮಗೂ ಗೊತ್ತಿದೆ, ಒಂದು ಸಿನಿಮಾ ಇದೆ, ನಾನು ಮತ್ತೆ ಉದಯವಾಣಿಯ ವರದಿಗಾರ ವಿಜಯ್ ಇಬ್ಬರೇ ನೋಡಿದ್ವಿ ಸಿನಿಮಾನ. ನಾವು ರಿವ್ಯೂ ಬರೆಯೋ ಕಾರಣಕ್ಕೆ ನಮಗೆ ಟಿಕೆಟ್ ಇಲ್ಲ, ದುಡ್ಡಿಲ್ಲ. ಕರ್ಮ ಏನಾಗಬೇಕು ಒಂದು ಪ್ರೊಡ್ಯೂಸರ್ ಕತೆ. ಇಬ್ಬರೇ ನೋಡಿದ್ವಿ, ವೆರಿ ಬ್ಯಾಡ್. ಹಿಂದೆ ಕೂಡ್ತೀವಿ ನಾವು, ಲಾಸ್ಟ್ ಕೊನೆ ಕೂಡಿಸ್ತಾರೆ ನಮ್ಮನ್ನ. ಸೊ ಅಲ್ಲಿ ಚಿತ್ರತಂಡದವ್ರು ಬಿಟ್ರೆ ಇಬ್ಬರೇ ನೋಡಿದ್ವಿ. ನಾವು ದುಡ್ಡು ಕೊಟ್ಟು ನೋಡಿದಾರಲ್ಲ ಅದನ್ನ. ಈ ಸಿನಿಮಾ ಹೆಂಗೆ ಓಡ್ಬೇಕು. ಆಮೇಲೆ ಸಿನಿಮಾ ಹಂಗೆ ಇತ್ತದು, ನಾವಿಬ್ಬರೇ ನೋಡಿದ್ವಿ. ಯಾಕಂದ್ರೆ ಬೇರೆಯವರಾದ್ರೆ ನಡುವೆ ಎದ್ದೋಗೋದು. ಸೊ ಏನಂದ್ರೆ ಪ್ರೇಕ್ಷಕರು ದೂರ ಹೋಗ್ಲಿಕ್ಕೆ ದೊಡ್ಡ ಕಾರಣನು ಕನ್ನಡ ಚಿತ್ರರಂಗ. ಅಂತಂದ ಡಬ್ಬ ಸಿನಿಮಾಗಳನ್ನು ತೆಗಿತಾರೆ ಅಂತಂದ್ರೆ ಅದು ಗೊತ್ತಿದೆ ಅವ್ರಿಗೆ. ಏನಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ನಾವೆಲ್ಲ ಕತ್ಲಲ್ಲಿ ಕೂತಿರ್ತೀವಿ, ಅವ್ರು ಮಾತ್ರ ಬೆಳಕಲ್ಲಿ ಇರ್ತಾರೆ. ಕತ್ಲಲ್ಲಿ ಕೂತು ಏನೋ ತೋರಿಸಿದ್ರು ನಡೆದು ಬಿಡುತ್ತೇನೆ, ಯಾಕಂದ್ರೆ ನಾವೆಲ್ಲ ಕತ್ಲಲ್ಲಿ ಕೂತ್ಕೊಂಡಿರೋದು. ಅವ್ರು ಮಾತ್ರ ಬೆಳಕು ತೋರಿಸ್ತಾರೆ. ಅವ್ರಿಗೇನೋ ಭ್ರಮೆ. ಪ್ರೆಸ್ ಮೀಟ್ ಹೋದಾಗೆಲ್ಲ ಬ್ಯೂಟಿಫುಲ್ ಸಿನಿಮಾ, ವಂಡರ್ಫುಲ್, ನಮ್ದು ಕೆಮಿಸ್ಟ್ರಿ ಚೆನ್ನಾಗಿದೆ, ಸೂಪರ್ ಸಾಹಿತ್ಯ ಇದೆ, ಹಾಡಿದೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಏನೆಲ್ಲ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಫೈನಲ್ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಬೇಕಾದಂಗೆ ಹೇಳಿ ನೀವು ತುಂಬಾ ಚೆನ್ನಾಗಿದೆ, ISI ಮಾರ್ಕ್ ಇದೆ, ನಾವು ಹಾಗೆ ಮಾಡಿದೀವಿ ಹೀಗೆ ಮಾಡಿದೀವಿ. ಈ ಪ್ರಾಡಕ್ಟ್ ಏನಂದ್ರೆ ಕೊನೆಗೆ ಗ್ರಾಹಕನ ಮನಗೆನಿಬೇಕು. ಅದಿಲ್ಲದ್ರೆ ಹೋಯ್ತು ಅಷ್ಟೇ. ನೀವು ಹೆಂಗಂದ್ರೆ ಈಗಂತೂ ಸಿನಿಮಾ ಅಂತ ಮುಂಚೆ ನೋಡ್ತಾ ಇದ್ವಲ್ಲ, 55ನೇ ದಿನ 100ನೇ ದಿನ, ಮೂರನೇ ದಿವಸ ಸಂಡೇ ದಿವಸ ಬರ್ತದೆ ಯಶಸ್ವಿ. ಮೂರನೇ ದಿವಸ 3ನೇ ದಿನ ಅದು ಬಂದಿಲ್ಲ ಅಂದ್ರೆ ಅದು ಹೋಯ್ತಂತ ಸಿನಿಮಾ. ಅದು ಕೆಲವೊಂದ್ಸಲ ಈ ಮಾಧ್ಯಮಗಳ ಮೇಲೆ ಸ್ವಲ್ಪ ಪ್ರಭಾವ ಬೀರಿ ಸ್ವಲ್ಪ ಚೆನ್ನಾಗಿ ರಿವ್ಯೂ ಬರೀರಿ ಅಂತಂದ್ರೆ, ಬಹುಶಃ ನನಗೆ ಆ ಸಮಸ್ಯೆ ಇದ್ದಿದ್ದಿಲ್ಲ. ಅದೊಂದು ನನ್ನ ಒಟ್ಟಿಗೆ ಸಿಕ್ಕಿದ್ದ ಅದೃಷ್ಟ. ನನಗೆ ಏನೋ ಗೊತ್ತಿಲ್ಲ, ಸಿನಿಮಾದ ಮೇಲೆ ಅಷ್ಟೇ ಪ್ರೀತಿ ಮತ್ತು ಅಷ್ಟೇ ಸಿಟ್ಟು. ಡಬ್ಬ ಸಿನಿಮಾ ಬಂದ್ರೆ ಬರೆದಾಕಿದ್ದೆ. ಆಲ್ಮೋಸ್ಟ್ ಒಂದು 2-3 ಲಕ್ಷ ರೂಪಾಯಿ ಯಾರನ್ನು ಅವ್ರು ಕಿತ್ತೆ ಹಾಕ್ಬಿಡ್ತಿದ್ರು. ಅದು ಬೇಜಾರ್ ಜಾಹೀರಾತನ್ನು ಕಿತ್ತೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಜಾಹೀರಾತು ಏನಂದ್ರೆ ಶುಕ್ರವಾರ ಸಿನಿಮಾ ನೋಡೋದು ಫಸ್ಟ್ ಶೋ, ರಿವ್ಯೂ ಶನಿವಾರ ಬರೋದು. ಅವ್ರು ಜಾಹೀರಾತು ಕೊಟ್ಟಿರೋದು ಭಾನುವಾರ ಪೇಪರ್ಗೆ. ಯಶಸ್ವಿ 3ನೇ ದಿನ ಮುನ್ನೂ ಗೊತ್ತಿದೆ. ಅಲ್ಲಿ ರಿವ್ಯೂ ನೋಡಿದ್ರೆ ಕಚಡ ಸಿನಿಮಾ ಅಂತ ಬರೀತಿದ್ದೆ ನಾನು. ಏನ್ರಿ ಹಿಂಗ್ ಬರ್ದಾರೆ, ಕ್ಯಾನ್ಸಲ್ ಮಾಡ್ರಿ ಆ್ಯಡ್. ಸಿನಿಮಾ ಸೆಕ್ಷನ್ ಆ್ಯಡ್ ಮಾಡ್ಕೊಂಡು ಯಾವತ್ರಿ ಬರೆಯಕ್ ಹೋದ್ರಿ, 3 ಲಕ್ಷ ಆ್ಯಡ್ ಹೋಯ್ತು ಅಂತ ತಮಾಷೆ ಮಾಡ್ತಾ ಇದ್ರೆ. ಏನೇ ಮ್ಯಾನೇಜ್ಮೆಂಟ್ ನಾನು ಕ್ವಶನ್ ಮಾಡಿಲ್ಲ. ಅದು ಪ್ರೇಕ್ಷಕ, ನಾನೊಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡ್ಬೇಕಾದ್ರೆ ಅವಾಗ ಗೊತ್ತಾಗ್ತದೆ ಅಲ್ಟಿಮೇಟ್. ಅದು ಸಿನಿಮಾ ಚೆನ್ನಾಗಿ ಪ್ರಾಡಕ್ಟ್ ಇದ್ರೆ ಓಡುತ್ತೆ, ಇಲ್ಲೇ ಇದ್ರೆ ಇವತ್ತಿನ ಪ್ರೇಕ್ಷಕ ಹೆಂಗಂದ್ರೆ ಅರ್ಧ ಸಿನಿಮಾಕ್ಕೆ ಎದ್ದು ಹೋಗ್ತಾನೆ. ದುಡ್ಡು ಕೊಟ್ಟಿರ್ತಾನೆ, ನೀವ್ರು ಯಾಕೆ ನೋಡ್ತೀರಾ ಅದನ್ನ? ದೊಡ್ಡ ಕ್ವಶನ್. ಸಿನಿಮಾ ಚೆನ್ನಾಗಿದ್ರೆ 100% ನೋಡ್ತದೆ. ನಾವು ಇದನ್ನೇ ನೋಡಿದ್ವಿ, ಪುನೀತ್ ರಾಜ್ಕುಮಾರ್ದು ಪೃಥ್ವಿ. ತುಂಬಾ ಜನ ಅಂದ್ರೆ ಏನ್ರಿ ಸರ್ಕಾರ ಬೈದಾರೆ, ಯಾರೋ ಈಗ ವಿಜಯ್, ನೀವು ಇಮೇಜಿನ ಮಾಡ್ಕೊಳ್ಳೋದು ಎಂತ ಸಿನಿಮಾ ಸರ್ ಅದು. ಇಡೀ ಪ್ರಭುತ್ವನೇ ಎದುರಾಕೊಳ್ಳುವಂಥದ್ದು. ಒಬ್ಬ DC ಮಾಡ್ತಕ್ಕಂಥದ್ದು ಭಾರಿ ರೇರ್ ಅದು. ಜನ ಅಂದ್ರೆ ಇಂಥವೆಲ್ಲ ಸಿನಿಮಾಕ್ಕೆ ಹೊಂದ್ಕೊಳ್ಳಲ್ಲ. ಯಾಕೆ ಹೊಂದ್ಕೊಳ್ಳಲ್ಲ? ಜೇಕಬ್ ಗೆದ್ರು, ಡೈರೆಕ್ಟರ್ ಜೇಕಬ್ ವರ್ಗೀಸ್, ಬ್ಯೂಟಿಫುಲ್ ಡೈರೆಕ್ಷನ್ ಬಂತದು. ಅದೇ ತರ 1978 ಎಷ್ಟು ನೀವು ಸರ್ಕಾರದ ವೈಫಲ್ಯವನ್ನು ತಗೊಂಡು ನೀವು ಜನರಿಗೆ ತಲುಪಿಸಬಹುದು ಅಂತ ಸಿನಿಮಾನು ಮಾಡಬಹುದು, ತಪ್ಪೇನಿಲ್ಲ. ಆದ್ರೆ ನೀವು ಹೆಂಗೆ ಸಿನಿಮಾ ಕಟ್ಕೊಡ್ತೀರಿ, ಅದೇ ನಾನು ಏನೋ ಒಂದು ಮೊಬೈಲ್ ಮಾಡ್ತೀನಿ, ನೀವು ಹೆಂಗೆ ಬಳಸ್ತೀರಿ, ಬಳಸಿದ್ಮೇಲೆ ನಿಮ್ಮ ಖುಷಿ ಇದ್ರೆ ಮಾತ್ರ ತಗೋದ್ರಿ. ಇಲ್ಲ ಇದ್ರೆ ನೆಕ್ಸ್ಟ್ ಹೇಳ್ತೀರ ಅಯ್ಯೋ ಡಬ್ಬ ಇದೆ ತಗೋಬೇಡಪ್ಪ ಫೋನ್. ಸಿನಿಮಾದಲ್ಲಿ ನಿಜ, ನೀವು ಏನೋ ಜಾಹೀರಾತು ಕೊಟ್ರಿ, ಟಿವಿಲಿ ಬರ್ರಿ, ಟಿವಿಲಿ ನೀವು ನೋಡ್ತಿರ್ಬೋದು. ಸಿನಿಮಾ ನೋಡಿ ಹೊರ ಬರ್ತಿದ್ದಾರೆ, ಮೈ ವಂಡರ್ಫುಲ್ ಚಿಂದಿ ಓಡಾಯಿಸ್ತಾರೆ. 100 ಡೇಸ್ ಅಂತೆ, 2ನೇ ದಿವಸ ಓಡಲ್ಲ, ಇನ್ನು 100 ಡೇಸ್ ನೋಡ್ತಾರೆ ಸಿನಿಮಾ. ಸೊ ಏನಂದ್ರೆ ಸಿನಿಮಾಗಳದು ಅಷ್ಟೇ ಚಿತ್ರರಂಗದ ದೊಡ್ಡ ಫಾಲ್ಟ್ ಏನಂದ್ರೆ ಸಂತೆಗೆ 3 ಮೊಳ ನೀರು ಕಳ್ಸಂತದ್ದು. ಚಿತ್ರಮಂದಿರ ಎರಡೂ ಇಷ್ಟೇ ಇದೆ ಕಥೆಗಳು. ಏನು ಅದಕ್ಕೇನು ಕಾರಣ ಹುಡುಕೋ ಅಗತ್ಯ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ದೊಡ್ಡ ಹೊಡೆತ ಬಂದದ್ದು ಕೋವಿಡ್. ಅದು ನೆಪ ಅಂತ ನಾನು ಅಂತೀನಿ. ಯಾಕಂದ್ರೆ ಅದಾದ್ಮೇಲೆ ತುಂಬಾ ಚೆನ್ನಾಗಿರೋ ಸಿನಿಮಾಗಳು ಬಂದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಬಂದಿವೆ, ಮಾಡಬಹುದು. ಇಷ್ಟೇ, ಇನ್ನೇನಿಲ್ಲ. ಕರಗುತ್ತಿರೋ ಚಿತ್ರರಂಗ ಇದು 100% ಇನ್ನೂ ಕರೆಕ್ಟಾಗಿ ಇದೆ. ಬಟ್ ಇನ್ನೊಂದು ಕಡೆ ಮಿನುಗ್ತಾ ಇದೆ. ಅದಕ್ಕೆ ಪರ್ಯಾಯವಾಗಿ OTT ಹೇಳಿದ್ರು. ಸದ್ಯಕ್ಕೆ ಟೆಕ್ನಾಲಜಿನ ಬಳಸ್ಕೊಳ್ಬಹುದು ಅಷ್ಟೇ. ವಿದೇಶಗಳಲ್ಲಿ ಈಗಲೂ ಯಾಕೆ ಸಿನಿಮಾ ಕ್ರೇಜ್ ಇದೆ ಅಂದ್ರೆ ಕ್ವಾಲಿಟಿ ಸಿನಿಮಾಸ್ ಅಲ್ಲಿ. ನಾವು ಪ್ಯಾರಿಸ್ ತುಂಬಾ ಫೇಮಸ್ ಈ ವಿಚಾರದಲ್ಲಿ. ಕಳೆದ 7 ವರ್ಷಗಳಿಂದ ಹೋದಾಗ ನಾವು ಒಂದು ಟೀಮ್ ಹೋಗಿದ್ವಿ, 10 ಜನ, ಏನೋ ಒಂದು ಕಾನ್ಫರೆನ್ಸ್ಗೆ. ನಾವು ಜಗಳ, ಅದು ಮೌಲಿನ್ ರೋಗ್ ಅಂತ ಒಂದು ದೊಡ್ಡ ಕ್ಲಬ್ ಇದೆ, ತುಂಬಾ ಅದ್ಭುತವಾದ ಕಲ್ಚರಲ್ ಕ್ಲಬ್. ಅಲ್ಲಿಗೆ ಹೋಗೋಣ ಅಥವಾ ಸಿನಿಮಾಕ್ಕೆ ಹೋಗೋಣ ಅಂತ ಹೋದ್ವಿ. ಮೌಲಿನ್ ರೋಗ್ ಅಂತ ತಾವು ನೆಟ್ಟಲ್ಲಿ ಮಾಡಬಹುದು, ತುಂಬಾ ಅದ್ಭುತವಾದ ಡಿಸ್ಕೋಟೆಕ್. ಅದು ಬಹಳ ಚೆನ್ನಾಗಿದೆ, ಸಾಂಸ್ಕೃತಿಕವಾಗಿ ಚೆನ್ನಾಗಿರ್ತದೆ. ಅಲ್ಲಿ ಹೋಗೋರು ಹೆಂಗಂದ್ರೆ $100 ಅದು ರೇಟ್. ದಟ್ ಮೀನ್ಸ್ ಆ ಟೈಮಲ್ಲಿ 6,500 ರೂಪಾಯಿ. ನಾವ್ ಹೇಳಿದ್ವಿ ಇಂಡಿಯಾದಿಂದ ಬಂದ್ ಕೂಡಲೇ ನಾವು ಇಂಟು 72 ಹಾಕ್ತಿವಿ, 7,250 ಬೇಡಪ್ಪ. ಹಾಗಾದ್ರೆ ಏನ್ ನೋಡ್ಬೇಕಾಗ್ಯಾರ ಅದ್ರ ಬದಲು ಸಿನಿಮಾ ನೋಡಿದ್ವಿ. ಬರೀ $100 ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ ನಾವು. ಮತ್ತೆ ಇನ್ನೊಂದು ಅದು ಮತ್ತೆ ನೋಡಿದ್ವಿ, ಹಂಗೆ ಅವತ್ತು 3 ಸಿನಿಮಾ ನೋಡಿದ್ವಿ ನಾವು.
ಅಲ್ಲಿ ಯಾಕೆ ಹೋಗ್ಬೇಕು ಒಳ್ಳೆ ಸಿನಿಮಾ ಅಂತೇಳಿ, ಯಾಕಂದ್ರೆ ಸಿನಿಮಾಗಳು ಚೆನ್ನಾಗಿದ್ದು ಒಳ್ಳೆ. ಹಾಗಾಗಿ ಈಗಲೂ ನಾನು ನೋಡಿದೆ, ನಾನು ವಿದೇಶದಲ್ಲಿ ಹೋದಾಗ ನೋಡ್ತೀನಿ, ಅದ್ಭುತವಾದ ಥಿಯೇಟರ್ಗಳೇ ಚೆನ್ನಾಗಿರಲ್ಲ ಫಸ್ಟ್ ಆಫ್ ಆಲ್. ಈ ಸಿನಿಮಾ ಇನ್ನೂ ಚೆನ್ನಾಗಿರಲ್ಲ. ಎರಡು ಸಂಕಟನ ಪ್ರೇಕ್ಷಕ ದುಡ್ಡು ಕೊಟ್ಟು ಯಾಕೆ ಅನುಭವಿಸ್ಬೇಕು ಅನ್ನೋದೊಂದು ಪ್ರಶ್ನೆ. ಇತ್ತಿತ್ತಲಾಗಿ ಅಂದ್ರೆ ಒಂದು ಆಶಾದಾಯಕ ಅಂದ್ರೆ ಈ ಬಿಗ್ ಬಜೆಟ್ ಸಿನಿಮಾಗಳು, ಯಶ್, ಸುದೀಪ್ ಇವರೆಲ್ಲ ಬರ್ತಾ ಇದ್ದಾರೆ. ಪುನೀತ್ ಇದ್ರೆ ಇನ್ನೂ ಒಂದು ಹಂತಕ್ಕೆ ಹೋಯ್ತಾ ಇದ್ರು, ಮೇ ಬಿ ಬ್ಯಾಡ್ ಲಕ್. ಚೆನ್ನಾಗಿರೋ ಸಿನಿಮಾ ಬರ್ತಾ ಇದೆ. ಬಿಗ್ ಬಜೆಟ್ ಇಂದನೇ ಕನ್ನಡ ಚಿತ್ರರಂಗ ಮಿಗುತ್ತದೆ ಅನ್ನೋದು ಭ್ರಮೆ. ಸಣ್ಣ ಸಣ್ಣ ಬಜೆಟ್ ಸಿನಿಮಾಗಳು ಬರ್ತಾ ಇದೆ ಕನ್ನಡಿಗೆ. ತುಂಬಾ ಎಷ್ಟಿರ್ತದೆ, ಐ ಥಿಂಕ್ 30 ಲಕ್ಷದಲ್ಲಿ ಮುಗಿಸಿರ್ಬೇಕು ಅವರು, ಗಿರಿರಾಜ್ ಅಷ್ಟೇ. ಅದ್ರಲ್ಲಿ ತುಂಬಾ ಕಡಿಮೆ ಸಂಚೆ ಅದು ಚಿತ್ರರಂಗವನ್ನು ಮೇಲೆ ತಗೊಂಡು ಹೋಗ್ತಾ ಇದೆ, ನೋ ಡೌಟ್. ಸಿನಿಮಾ ಚೆನ್ನಾಗಿದೆ, ಅಲ್ಟಿಮೇಟ್ ಒಂದೇ, ಮತ್ತೆ ನಿಮ್ ಪ್ರಾಡಕ್ಟ್ ಚೆನ್ನಾಗಿದ್ರೆ ಜನ ಗ್ಯಾರಂಟಿ ಬರ್ತಾರೆ. ಆದ್ರೆ ಅದೇ ಟೈಮ್ ತುಂಬಾ ಕಮರ್ಷಿಯಲೈಸೇಷನ್, ನಾವು ಒಪ್ಕೋತ ಬಿಡ್ತೀವೋ ಬೇರೆ ಪ್ರಶ್ನೆ. ಇಲ್ಲೇ ಇದೆ ಥಿಯೇಟರ್ಗಳು, ಎಷ್ಟು ಸಿನಿಮಾ ನೋಡಿದೀವಿ ಅದರಲ್ಲಿ. ನಾ ಗಮನಿಸಿದ್ರ ಇತ್ತೀಚೆಗೆ ನೋಡಿದೆ, ಅದು ಕಲ್ಯಾಣ ಮಂಟಪ. ಸೊ ಅಟ್ಲೀಸ್ಟ್ ಹಂಗಾದ್ರೂ ಜನ ಜಾಸ್ತಿ ಬರ್ಲಕ್ಕತ್ತಾರಲ್ಲೇ, ಅದೊಂದು ಆಶಾದಾಯಕ. ಥ್ಯಾಂಕ್ ಯು. ಇಲ್ಲ, ತಾವು ಚಿತ್ರಮಂದಿರದ ಮಾಲೀಕರಾಗಿ ನಮ್ಮನ್ನು ಭಯಕರ ಕೊಡಬೇಕು. ಬರೀ ಎಲ್ಲರಿಗೂ ನಮಸ್ಕಾರ. ಶಕ್ತಿ ಶಾರದೆ ಮೇಳ ಹಾಗೂ ಬೆರಗು ಪ್ರಕಾಶನ ಭಾಗ್ಯನಗರ ಕೊಪ್ಪಳ ವಿಚಾರ ಮಂಥನ ಕೂಟ. ಇವತ್ತು ಈ ಸಭೆಗೆ ಬರಬೇಕಾದ್ರೆ ಕರ್ದಲ್ ಸರ್ 3 ದಿವಸದಿಂದ ಮೆಸೇಜ್ ಮಾಡೋರು, ಫೋನ್ ಮಾಡಲಿಲ್ಲ. ಯಾಕಂದ್ರೆ ಬರ್ತಾರೋ ಬಿಡ್ತಾರೋ ಅನ್ನೋ ಒಂದು ಅನುಮಾನಕ್ಕೆ ಅವರು ಮೆಸೇಜ್ ಮಾಡಿದ್ರೆ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಕೊಪ್ಪಳದಲ್ಲಿ ಚಿತ್ರಮಂದಿರಗಳು ಚೆನ್ನಾಗಿದ್ವು, ಚೆನ್ನಾಗಿರ್ತವೆ, ಮುಂದೂ ಚೆನ್ನಾಗಿರ್ತವೆ. ಯಾಕಂದ್ರೆ ನಾನು 94 ನನ್ನ 7th, ನಾನು 7ನೇ ಕ್ಲಾಸ್ ಓದಬೇಕಾದ್ರೆ ಚಿತ್ರರಂಗಕ್ಕೆ ಬಂದಿಂದ ನಾನು ಪುಸ್ತಕವನ್ನು ಮುಚ್ಚಿಟ್ಟಿದ್ದೀನಿ. ಉದಾಹರಣೆ, ನಮ್ಮ ವ್ಯವಹಾರ ನಡೀತಾ ಇರೋ ಸಂದರ್ಭದಲ್ಲಿ ನಮಗೆ ಶಾರದೆ ಒಲಿಲಿಲ್ಲ. ಇಷ್ಟೇ, ಅವತ್ತಿನ ದಿನಮಾನಗಳಲ್ಲಿ ನಾವು 600-700 ಜನ ಕೂಡುವಂತ ಒಂದು ಚಿತ್ರಮಂದಿರದಲ್ಲಿ 1400-1500 ಜನ ಕೂಡಿಸ್ತಿದ್ವಿ. ಯಾಕೆ ಜನ ಕೂಡಿಸ್ತಿದ್ವಿ ಅಂದ್ರೆ, ಅವತ್ತು ಚಿತ್ರರಂಗ ಒಬ್ಬ ನಿರ್ಮಾಪಕನಿಂದ ಹಿಡಿದು ಒಬ್ಬ ಗೇಟ್ ಕೀಪರ್ ವರ್ಗೂ ಎಲ್ಲರೂ ಚಿತ್ರರಂಗನ ಒಂದು ಉದ್ಯಮವಾಗಿ ಅಷ್ಟೇ ನೋಡಿದ್ದಿಲ್ಲ, ಅದು ತಮ್ಮ ವೃತ್ತಿ ಅಂತ ಮಾಡಿದ್ರು. ಇವತ್ತು ಚಿತ್ರರಂಗ ಏನಾಗಿದೆ ಅಂದ್ರೆ ಉದ್ಯಮ ಆಗಿದೆ, ಚಿತ್ರೋದ್ಯಮ. ಈ ಉದ್ಯಮ ಆಗಕ್ಕೆ ಕಾರಣ ಹಲವಾರು ರೀತಿ ಇದಾವೆ. ಇವತ್ತು ಪ್ರೊಡ್ಯೂಸರ್ ಬಂದ ತಕ್ಷಣ ಅವ್ರಿಗೆ ದುಡ್ಡಿರುತ್ತೆ, ಆ ದುಡ್ಡನ್ನು ಯಾವ ರೀತಿ ಬಳಸ್ಬೇಕನ್ನೋದು ಸರಿಯಾಗಿ ಗೊತ್ತಿದ್ದಿಲ್ಲ. ಆ ಕಾರಣಕ್ಕೆ ಅವರು ದುಡ್ಡು ಹಾಕ್ತಿದ್ರು, ದುಡ್ಡು ತೆಗಿತಿದ್ರು, ಅದು ಉದ್ಯಮ ಆಯ್ತು. ಉದ್ಯಮ ಆಗೋದ ಕಾರಣ ಒಂದು ಏನು ಲಾಭದಾಯಕವಾಗಷ್ಟೇ ನೋಡ್ತಿದ್ವಿ ನಾವು. ಈಗ ಉದಾಹರಣೆ, ನಾವು ಚಿತ್ರಮಂದಿರ ನಡೆಸ್ಬೇಕಂದ್ರೆ ನಮಗೆ ಲಾಭ ಬೇಕು. ಬರೀ ನಾವು ಸಿನಿಮಾ ಹಾಕ್ತಿವಿ, ಸಾಹಿತ್ಯವಾಗಿ ಹಾಕ್ತಿವಿ ಅಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ನಾವು ಅದ್ರ ಮೇಲೆ ಏನೋ ಒಂದು ಬಂಡವಾಳ ಹಾಕಿರ್ತೀವಿ, ನಮ್ಮ ಬಂಡವಾಳ ನಾವು ತೆಗಿಬೇಕಾಗಿರ್ತದೆ. ಆದ್ರೆ 92-93 ನಮ್ಮ ಚಿತ್ರಮಂದಿರ ಚಲೋ. 91ರಲ್ಲಿ ನಾನು 94ರಿಂದ ಈ ವ್ಯವಹಾರಿಕ ಲೈನ್ ಬಂದ ನೋಡಿದೆ. ಅವತ್ತು ನಾವು ಕೊಡ್ತಿದ್ದ 50,000, 1 ಲಕ್ಷ ರೂಪಾಯಿಗೆ ನಾವು ಒಳ್ಳೆ 3-4 ಲಕ್ಷ ರೂಪಾಯಿ ದುಡಿತಿದ್ವಿ ನಾವು. ಅಂದ್ರೆ ಜನ ಬರ್ತಿದ್ರು ಅವಾಗ. ಅವತ್ತಿನ ಒಂದು ಪ್ರವೇಶ ದರ, ಕೊರಗಲ್ ಸರ್ ಹೇಳಿದ್ರು ಪ್ರವೇಶ ದರ ದುಬಾರಿ ಐತೆ ಅಂತಂದು. ಸರ್, ದುಬಾರಿ ಇಲ್ಲ. ನಾವು ದುಬಾರಿ ಯಾಕಾಗೈತಿ ಇವತ್ತಿನ ಅಂದ್ರೆ, ಇವತ್ತು ಮಾರ್ಕೆಟ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಲೆವೆಲ್ ಹೋಗೈತಿ. ಇವತ್ತು ಹಿಂದೆ ತಾವು ಹೇಳಿದ್ರಿ ರಾಜ್ಕುಮಾರ್ ಅವ್ರ ಕಾಲದಾಗಿಂದ ಚೆನ್ನಾಗಿದ್ದು. ಅವಾಗೆಲ್ಲ ಪ್ರೊಫೆಷನಲ್ ವಿದ್ಯಾರ್ಥಿ, ಆಕ್ಟರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಈ 3 ಜನ. ನಿರ್ಮಾಪಕ, ನಿರ್ದೇಶಕ, ನಾಯಕ, ಈ 3 ಜನ ಏನಂದ್ರೆ ಅವ್ರ ವೃತ್ತಿ, ಅದು ವ್ಯವಹಾರ ಇದ್ದಿಲ್ಲ ಅವ್ರದ್ದು. ಇವತ್ತು ವ್ಯವಹಾರ ಆಗಿದೆ. ಒಬ್ಬ ಹೀರೋನ ಹತ್ರ ಫಸ್ಟ್ ನೀವು ಹೋದ್ರೆ ಅವ್ರು ಕಾಲ್ ಶೀಟ್ ಕೇಳಕ್ ಹೋದ್ರೆ ನಿನ್ನ ಒಂದು ಬಜೆಟ್ನ, ನಿನ್ನ
ಶಕ್ತಿ ಎಷ್ಟು, ನೀನ್ ಹಾಕುವಂತ ಬಂಡವಾಳ ಎಷ್ಟು ಅಂತ ಕೇಳ್ತಾರೆ. ಮೊದಲು ಅದನ್ನ ಕೇಳ್ತಿದ್ದಿಲ್ಲ ಹೀರೋಗಳು. ನಿನ್ನ ಚಿತ್ರದ ಕಂಟೆಂಟ್ ಏನು, ನೀನು ಮಾಡುವಂತ ಚಿತ್ರದಲ್ಲಿ ಏನು ಸಂದೇಶ ಇದೆ, ಅದನ್ನ ನೋಡಿ ಜನ ಹೀರೋಗಳು ಪಿಕ್ಚರ್ ಮಾಡ್ತಿದ್ರು. ಆ ಪಿಕ್ಚರ್ನ ಜನ ಎಕ್ಸೆಪ್ಟ್ ಮಾಡ್ತಿದ್ರು. ಇವತ್ತು ಅದೆಲ್ಲ ನಡೀತಾ ಇಲ್ಲ. ಇವತ್ತೇನ್ ನಡೀತಾ ಇದೆ ಅಂದ್ರೆ, ಹೀರೋಗೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಕಾಲ್ ಶೀಟ್ ಫಸ್ಟ್ ಸಿಗುತ್ತೆ. ಈಗ ಕೊಪ್ಪಳದಾಗ ಉದಾಹರಣೆ, ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಿಲ್ಲ, ಇಲ್ಲಿ 3 ಥಿಯೇಟರ್ ನಾವು ಚಾಲೂ ಮಾಡಿಸಿದ್ವಿ. ಕೋವಿಡ್ ಆದ್ಮೇಲೆ ಬಂದ್ ಆಗಿದ್ವು ಥಿಯೇಟರ್. ಉದಾಹರಣೆಗೆ ಕೊಪ್ಪಳದಾಗೆ ಕನಕಾಚಲ್ ಥಿಯೇಟರ್ ಬಹಳ ಹೇಳಿದ್ರು, ಕರ್ಗಲ್ ಸರ್ ಮತ್ತೆ ನಮ್ಮ ಆನಂದ್ ಸರ್ ಅವರೆಲ್ಲ. ಮಹೇಶ್ವರ್ ಥಿಯೇಟರ್ ಬಹಳ ವರ್ಷದ್ದು. ಅವ್ರಿಗೆಲ್ಲ ಹೇಳಿದ್ವಿ, ವ್ಯವಹಾರಿಕವಾಗಿ ಏನೇ ಇರಲಿ ಥಿಯೇಟರ್ ಬಂದ್ ಮಾಡ್ಬೇಡ್ರಿ. ಥಿಯೇಟರ್ ಇಸ್ ದೇ ರೆಕಗ್ನೈಸ್ ಬಿಸ್ನೆಸ್. ನಮಗ್ ಇವತ್ತೇನಂದ್ರೆ ನಾವು ಎಲ್ಲೇ ಅಡ್ಡಾಡ್ಲಿ ಥಿಯೇಟರ್ ಸ್ವಾಮ್ಯರು ಅಂತಾರೆ. ಅದು ನನ್ನೊಂದು ಗೌರವ, ಅದು ವೃತ್ತಿ ಗೌರವ ಅದು ನನಗೆ. ಉದಾಹರಣೆಗೆ ಈ ಕೊಪ್ಪಳ ಜಿಲ್ಲಾದಲ್ಲಿ 3 ಚಿತ್ರಮಂದಿರ ಚಾಲೂ ಮಾಡಿಸಿದ್ವಿ ನಾವು. ನಮಗೆ ವ್ಯವಹಾರದ ಕಾಂಪಿಟೇಷನ್ ಇರಲಿಲ್ಲ. ಅದು 2ನೇ ಮಾತು. ಬಂದಾಗಿ ಚಿತ್ರಮಂದಿರ ಚಾಲೂ ಮಾಡಿಸಿದ್ವಿ. ಯಾಕೆ ಚಾಲೂ ಮಾಡಿಸಿದ್ವಿ ಅಂದ್ರೆ, ನಮ್ದು ಪರಿಸ್ಥಿತಿ ಹೆಂಗಂದ್ರ ಬಿಸಿ ತುಪ್ಪ ಬ್ಯಾಗ್ ಇಟ್ಕೊಂಡ್ಬಿಟ್ಟಿವಿ ನಾವು. ಈ ಕಡೆ ಉಗಳಕ್ಕೂ ಬರಲ್ಲ, ನುಗ್ಗಕ್ಕೂ ಬರಲ್ಲ. ಚಿತ್ರಮಂದಿರ ಬಂದ್ ಮಾಡ್ತೀವಿ ಅಂದ್ರ ನಡ್ಸಕ್ ಆಗಲ್ಲಪ್ಪ ಅಂತಾರ. ಚಿತ್ರಮಂದಿರ ಚಲೋ ಚಿತ್ರ ಹಾಕಿದ್ರ ಅಷ್ಟ ಜನ ಬರ್ತಾರ. ಮೊನ್ನೆ ಮಂಜುನಾಥ್ ಸರ್ಗೆ ಗೊತ್ತಿಲ್ಲ, ಪಾಪ ನಾಗರಾಜ್ ಸರ್, ಮಂಜುನಾಥ್ ಸರ್ ತಮ್ಮ ನಾಗರಾಜ್ ಅವ್ರ ಥಿಯೇಟರ್ ಬಂದಿದ್ರು ಡೊಳ್ಳು ಚಿತ್ರಕ್ಕೆ. ನಾನು ಯಾಕೆ ಉದಾಹರಣೆ ಹೇಳ್ತೀನಿ, ಇಲ್ಲಿ ಕುಂತಾರಲ್ಲಿ ತಪ್ಪದ ಅಂತ ಹೇಳಿ ನೇರವಾಗಿ ಹೇಳ್ತೀನಿ ನಾನು. ಯಾಕೆ ಪ್ರೇಕ್ಷಕರದಲ್ಲಿ ತಪ್ಪೇನ, ಪಾಪ ಮಂಜುನಾಥ್ ಇವರು ನಾಗರಾಜ್ ಬೆಳ್ಳಿನ ಸರ್, ನಾಗರಾಜ್ ಅವರು ಮೆಸೇಜ್ ಹಾಕಿದ್ರು ಅವ್ರೆಲ್ಲರಿಗೂ, 15 ಜನ ಬಂದು ಡೊಳ್ಳು ಪಿಕ್ಚರ್ ಚಲೋಗುತ್ತೆ ಅಂತ. 15 ಜನ ಬರಲಿ. ನಾ ಹೇಳಿದೆ, ಸರ್ ರೊಕ್ಕದ ಇಂಪಾರ್ಟೆಂಟ್ ಅಲ್ಲ, ಕೂಡುವ ಪ್ರೇಕ್ಷಕ ಇಂಪಾರ್ಟೆಂಟ್. ನನಗೆ ಫ್ರೀ ಶೋ ಮಾಡೋಣ, ಅವಾರ್ಡೆಡ್ ಪಿಕ್ಚರ್ ಮಾಡ್ತೀವಿ, ಚಲೋ ಮಾಡ್ತೀವಿ. 10 ಮಂದಿ ಇದ್ರು ಚಲೋ ಮಾಡ್ತೀವಿ, 2 ಇದ್ರು ಚಲೋ ಮಾಡ್ತೀವಿ, 5 ಮಂದಿ. ರೊಕ್ಕದ ಇಂಪಾರ್ಟೆಂಟ್ ಅಲ್ಲ. ಚಿತ್ರರಂಗ ಏನಾಗಿದೆ, ಉದ್ಯಮ ಆಗಿದೆ. ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ನಾನು 2003 ರವಿಚಂದ್ರನ್ ಪಿಕ್ಚರ್ ಏನ್ ಪರಿಸ್ಥಿತಿ ಆತಂದ್ರ, VRL ಮೈನ್ಸ್ 2006 ಮೈನ್ಸ್ ಭೂಮಿನಾಗ ನಿಮ್ಗೆ ಗೊತ್ತಿರ್ಬೇಕು, ರೋಡ್ ಜಾಮ್ ಆಗ್ತಿದ್ವು. ಕೂಡ್ಲಿಗಿಂದ ಬೈಕ್ ಮೇಲೆ ತಗೊಂಡ್ಬಂದಿ ನಾವು ಪ್ರಿಂಟ್. ಜನರು ಥಿಯೇಟರ್ ಕಲ್ ಬಿಡ್ತಾರ ಅನ್ನೋ ಸಂಕಟಕ್ಕ ಕೂಡ್ಲಿಗೆ ಆ ಕಡೆ ನಮ್ಮ ಪ್ರಿಂಟ್ ಸಿಕ್ಕೊಂಡಿತ್ತು. 5 ಬೈಕ್ ಒಯ್ದಿವಿ ಇಲ್ಲಿಂದ. 5 ಬೈಕ್ನಾಗ ಇಬ್ಬಿಬ್ರು, 10 ಜನ. ಇದು ನನ್ನ ಜೀವನದಾಗ ಬಹಳ, ನಾನು ಸಾಯ ಮಠ ಮರೆಯಲಾರ್ದಂತ ಒಂದು ಅನುಭವ ನನಗ. 10 ಜನ 2 ಕ್ಯಾನ್. ಅವಾಗ ಈಗೆಲ್ಲ ಡಿಜಿಟಲೈಸ್ ಆಗೈತಿ ನೋಡ್ರಿ. ಪಾಪ ನಾಗರಾಜ್ ಅವ್ರ ನೆನ್ಸತ್ರಿ ಬಂದ್ರ 10 ಜನ 2 ರೀಲ್ ತಗೊಂಡು ನಾವು ಬಂದ್ವಿ ಅಂದ್ರ, ಕೊಪ್ಪಳದೊಳಗ ಜನ ಎಷ್ಟು ಖುಷಿ ಪಟ್ರಂದ್ರ, ಏನು ನಮ್ಮ ಕೊಪ್ಪಳ ಎಂಟ್ರೆನ್ಸ್ DC ಆಫೀಸ್ ಐತಲ್ಲ, ಅಲ್ಲಿ ಪ್ರಿಂಟ್ ಬಂದೈತೆ ಅಂದ್ರೆ ಅಲ್ಲಿಂದ ಸೈಕಲ್ ತಗೊಂಡ್ಬಂದ ನಮ್ಮ ಜೊತೆಗೆ. ಪಿಕ್ಚರ್ ರೀಲ್ ಬಂತಂತಂದು ಪಟಾಕ್ಷಿ ಅಲ್ಲಿ ಹಚ್ಚಿದ್ರು, ಟಾಕೀಸ್ ಮುಂದೆ ಹಚ್ಚಿದ್ದಿಲ್ಲ ಅವಾಗ. ಇವತ್ತು ನಾವು ಕಟ್ಕೊಂಡಿವಿ, ಹೋಗ್ತೀವಿ. ಇವತ್ತು ಎಲ್ಲ ದೊಡ್ಡ ದೊಡ್ಡ ಹೀರೋನವರು, ಯಾವ ದೊಡ್ಡ ಹೀರೋನ ಅಲ್ಲ. ನಾನು ವ್ಯಾವಹಾರಿಕವಾಗಿ ಹೇಳೋದಂದ್ರೆ, ನಮ್ಮ ಲಾಭ ಅಂದ್ರೆ ದೊಡ್ಡ ಹೀರೋ, ಲಾಭ ಇಲ್ಲ ಅಂದ್ರೆ ಮುಗಿದೋದು. ನಾನು ವ್ಯವಹಾರಿಕ ಒಬ್ಬ ವ್ಯಾಪಾರೀಕರಣವಾಗಿ ವಿಚಾರ ಮಾಡೋದಾದ್ರೆ. ಆದ್ರೆ ನೀವೆಲ್ಲ ಸಾಹಿತ್ಯಿಕವಾಗಿ ನೋಡ್ತೀರಿ, ಅದ್ರ ರೀತಿ ಬೇರೆ. ಇಬ್ರು ಪುನೀತ್ ಅವ್ರ ಪೃಥ್ವಿ ಒಳ್ಳೆ ಸಿನಿಮಾ, ಜನ ಬರಲಿಲ್ಲ ಥಿಯೇಟರ್ಗೆ, ಜನ ಬರಲಿಲ್ಲ. ಅದೇ ಈಗ ಎಲ್ಲ ಪಿಕ್ಚರ್ ಬರ್ತಾರೆ, ಜನರಿಗೆ ಟೈಮ್ ಇಲ್ಲ. ಫಸ್ಟ್ ಆಫ್ ಆಲ್ ಈಗ OTT ಒಳಗೆ ಅನ್ನಕ್ಕೆ ಏನೈತಿ, ಪ್ರೊಡ್ಯೂಸರ್ ಹೆಂಗಾಗ್ಯಾರೀಗಂದ್ರೆ, ಮೊದಲು ಒಂದು ಪಿಕ್ಚರ್ ಮಾಡ್ಬೇಕಂದ್ರ ಮೊದಲು ಏನೇ ನಿರ್ಧಾರ ತಗೋಬೇಕಂದ್ರೆ ಹೀರೋ ಮೇಲೆ ನಿರ್ಧಾರ ಇರ್ತಿತ್ತು. ಹೀರೋ ಥಿಯೇಟರ್ ಮುಗಿದ ಮೇಲೆ ನೀವು TV ಕೊಡೋಣ ಬೇಡ ಅಂತಂದು ಹೀರೋನ ಕೇಳ್ತಿದ್ರು. ಯಾಕಂದ್ರೆ ಭಯ ಇತ್ತು, ಮುಂದೆ ನಾನು ಹೀರೋನ ಕೇಳಲಾರ್ದ ಒಂದು ಪಿಕ್ಚರ್ನ TV ಕೊಟ್ಟೆ, TV ರೈಟ್ಸ್ ಕೊಟ್ರೆ ಮುಂದೆ ನಾನು ಕಾಲ್ ಶೀಟ್ ಕೊಡಲ್ಲ ಅನ್ನೋ ಒಂದು ಭಯ ಇತ್ತು ಅವ್ರಿಗೆ. ಯಾರಿಗೆ? ಪ್ರೊಡ್ಯೂಸರ್ಸ್ ಅಂದ್ರೆ ನಿರ್ಮಾಪಕರಿಗೆ. ಈಗ ಹಂಗೆ ಉಳಿದಿಲ್ಲ, ನಿನಗೆ ರೊಕ್ಕ ಕೊಟ್ಟಿನಿ, ನಿನ್ ಮುಗೀತು. 2 ಮಾತು, ನಿನ್ನ ವ್ಯವಹಾರ ನೀ ತಗೊಂಡಿ, ನಾನ್ ದುಡಿಯವ್, ನಾನು ಬಂಡವಾಳ ಹಾಕವ್, ನಾನು ನನ್ನ ಲಾಭ ನಾ ತಗೊಳೋದು. ಇವೆರಡನ್ನವು ಲಾಭ ನುಕ್ಷಾನ್ 2. ಈ ಸರ್ ಹೇಳ್ದಂಗ ಪಾಪ ಬಸವರಾಜ್ ಸರ್ ಎಷ್ಟು ದಿವಸ ಕಷ್ಟಪಟ್ಟು ಮಾಡ್ಯಾರ, ದಯವಿಟ್ಟು ಮುಂದೆ ಮಾಡ್ಬೇಡ್ರಿ ಸರ್. ಪ್ರಾಕ್ಟಿಕಲ್ ಆಗಿ ಹೇಳ್ಬಿಡ್ತೀನಿ ನಾನು. ಉದಾಹರಣೆ, ಮೊನ್ನೆ ರವಿಚಂದ್ರನ್ ಅವ್ರದ್ದು ದೃಶ್ಯ 2
ಚಲೋ ಪಿಕ್ಚರ್ ದೃಶ್ಯ 1 ಚಲೋ ಬಂತು, ದೃಶ್ಯ 2 ಚಲೋ ಬಂತು. ರವಿ ಭೂಪಣ್ಣವರ್ ಅವರು ತಮ್ಮ ಜೀವನದ ಅನುಭವ ಹೇಳಿದ್ರು ಆ ಚಿತ್ರದೊಳಗ. ಜನ ಬರ್ಲಿ ಥಿಯೇಟರ್ 28 ಶೋ ಒಳಗೆ 13 ಶೋ ನಡೆಯುತ್ತೆ. 13 ಶೋದೊಳಗ ಕಲೆಕ್ಷನ್ ಹೇಳಕ್ ನಮ್ಗೆ ನಾಚಿಕೆ ಆಗುತ್ತೆ. ಇವತ್ತು 5 ಇಂಡಸ್ಟ್ರಿ ಒಳಗೆ 5 ಚಲೋ ಪ್ರೊಡಕ್ಷನ್ಸ್ ಅದಾವು. ಇದು ಈಗೆಲ್ಲವೂ ಸ್ಟಾಪ್ ಆಗ್ಯಾವ. ಈಶ್ವರಿ ಕಂಬೈನ್ಸ್, ವಜ್ರೇಶ್ವರಿ ಕಂಬೈನ್ಸ್, ಜಯಣ್ಣ ಭೂಗಣ್ಣ ಅಂತ ಉಳ್ಕೊಂಡ್ರ ಈಗ ಹೊಸದಾಗಿ ಬಂದೈತಿ ಹೊಂಬಾಳೆ ಫಿಲ್ಮ್ಸ್ ಅಂತ. ಇವೆಲ್ಲ ಏನಂದ್ರೆ ವ್ಯಾಪಾರೀಕರಣಕ್ಕಾಗಿ ನಿಂತೀವಿ. ಈಗ ಸಾಹಿತ್ಯಿಕವಾಗಿ ಉಳಿದಿಲ್ಲ. ಆ ಸಿನಿಮಾದಿಂದ ಮೆಸೇಜ್ ತಗೊಂಡು ಹೋಗ್ಬೇಕು, ಅದೆಲ್ಲ ಮರ್ತ್ ಬಿಡೋದಿನ್ನ. ಅಂತವೇನಾರು ಪಿಕ್ಚರ್ ಬಂದವ ಅಂದ್ರೆ ನೀವ ನೋಡ್ಬೇಕು, ನಿಮ್ ಮನೆಯವ್ರು ಕರ್ಕೊಂಡ್ ಬಂದ್ರೆ ನಿಮ್ ಮನೆಯವ್ರು ನಿಮ್ಗೆ ಬೈತಾರ. ಯಾಕೆ ಬೈತಾರ ಅಂದ್ರೆ ಚಲೋ ಪಿಕ್ಚರ್ ನೋಡಕ್ ಮನುಷ್ಯರಿಗೆ ಟೈಮ್ ಇಲ್ಲ. ಇವತ್ತು ನಾನು ಥಿಯೇಟರ್ ವ್ಯವಹಾರ ಈಗ ಒಂದು 5-6 ವರ್ಷದಿಂದ ನಮ್ಮ ತಮ್ಮರಿಗೆ ಬಿಟ್ಕೊಟ್ಟಿನಿ. ನಾನು 2 ಮಾತು ಕೇಳಿದ್, ನಾನು ಪಿಕ್ಚರ್ ಚಲೋ ಐತೆ ಚಲೋ ಇಲ್ಲ ಅಂತ ಯಾರಿಗೂ ಕೇಳಲ್ಲ. 4 ದಿವಸ ಥಿಯೇಟರ್ ಗದ್ಲೈತೆ ಅಂದ್ರೆ ಪಿಕ್ಚರ್ ಚಲೋ ಐತೆ ಅಂತ ಲೆಕ್ಕ. ಫಸ್ಟ್ ದಿವಸ ಗದ್ಲಿಲ್ಲ ರಾತಪ್ಪ ಪಿಕ್ಚರ್ 11ಕ್ಕೆ ನಾವ್ ಹೇಳ್ಬಿಡ್ತೀವಿ. ರೊಕ್ಕ ಕೊಟ್ಟೆ ಬಂಡವಾಳ ತಿಳಿ ಕೆಡ್ಸ ಬೇಡ, ಎದುರು ಬೇಡ, ಬಿಟ್ಬಿಡು. ಯಾಕಂದ್ರೆ ಮೊದಲು ನಾವು 1000ದಾಗ ವ್ಯವಹಾರ ಮಾಡೋದು, 1 ಲಕ್ಷದಾಗ ವ್ಯವಹಾರ ಮಾಡಕತ್ವಿ ಅಂದ್ಮೇಲೆ ನಮಗೂ ಕಷ್ಟ ಅದಾವ ಥಿಯೇಟರ್ ನಡೆಸೋದು. ಈ ಕರ್ಗಲ್ ಸರ್ ಪಾಪ ನಮ್ KV ಚಂದ್ರಶೇಖರ್ ಸರ್ ಹತ್ರ ಎಲ್ಲ ಪಾಪ ಡಾಟಾ ಕಲೆಕ್ಟ್ ಮಾಡ್ತಾರ. ಪರಿಸ್ಥಿತಿ ಹೇಳ್ತೀನಿ ನೋಡ್ರಿ. ಕೋವಿಡ್ ಆದ್ಮೇಲೆ ಹೇಳ್ತೀನಿ, ಚಿತ್ರಮಂದಿರದ ಮಾಲೀಕರು ಹೋಟೆಲ್ ನಡೆಸ್ಯಾರ. ನನ್ನ ಅನುಭವ ನಾನು ಹೇಳ್ತಾರದು. ಹೋಟೆಲ್ ನಡೆಸ್ಯಾರ, ಅವ್ರು ಇದ್ದ ಕ್ಯಾಂಟೀನ್ ಬಿಡಿಸಿ ಕ್ಯಾಂಟೀನ್ ನಡೆಸ್ಯಾರ. ಎಷ್ಟೋ ಥಿಯೇಟರ್ ಎಂತೆಂತ ಥಿಯೇಟರ್ ಮುಚ್ಚಿದ್ವು. ಕಪಾಲಿ ಥಿಯೇಟರ್ ಮುಚ್ಚಿದ್ವು. ಮೈಸೂರೊಳಗ 1.5 ಎಕರೆ ಜಾಗ ಬರೀ 1200 ರೂಪಾಯಿ ಲೀಸ್ ಕೊಟ್ಟಿದ್ರು ರಾಜವಂಶದವರು. ಇವತ್ತು ಆ ಜಾಗ ಅವರು ಥಿಯೇಟರ್ ತೆಗೆದ್ರಲ್ಲಿ, ಶಾಂತಲಾ ಥಿಯೇಟರ್. ಇವತ್ತು ಆ ಜಾಗದ ಬಾಡಿಗೆ 11 ಲಕ್ಷ ರೂಪಾಯಿ ಕೊಡಕತ್ತಾರ. ಓಪನ್ ಪ್ಲೇಸ್ 11 ಲಕ್ಷ ರೂಪಾಯಿ ಪ್ರತಿ ವರ್ಷ. ರಾಜರ ಥಿಯೇಟರ್ ಕಟ್ಟೋದಕ್ಕೆ ಯಾವ ಕೊಟ್ಟಿದ್ರು 76 ವರ್ಷ ಥಿಯೇಟರ್, ಅದು ಬರೀ 1200 ರೂಪಾಯಿ ಇವತ್ತಿನ ಬಾಡಿಗೆ. ಅದಕ್ಕೆ ಚಿತ್ರರಂಗ ನಡೀತೈತಿ. ಚಲೋ ಚಿತ್ರ ಇದ್ರ ಜನ ಬರ್ತಾರ. ಥಿಯೇಟರ್ ನಾವು ಏನ್ ನವೀಕರಣ ಮಾಡಿದ್ರು ಇವತ್ತಿನ ಜನರು ಪರಿಸ್ಥಿತಿ. ನಾವೀಗ 2 ಥಿಯೇಟರ್ ನವೀಕರಣ ಮಾಡಿವಿ. 2 ಥಿಯೇಟರ್ ನವೀಕರಣ ಮಾಡಿದ್ರೆ ಜನರ ಜೋಡಿ ಪೇಚಾಳ. ಜನರು ಏನಂತಾರ ಅಂದ್ರ, ಈ ರೊಕ್ಕ ಕೊಟ್ಟು ಬಂದಿವ್ರಿ, ಬೀಡಿ ಸೇರ್ತೀವಿ, ಗುಡ್ಡ ಹಾಕ್ಯಂತೀವಿ, ನಿಮ್ಗೇನ್ ತ್ರಾಸ ಅಂತ ಕೇಳ್ತಾರ. ಒಬ್ಬೊಂದ್ ವಾರ ಕಳಿಸಿ 4 ಮಂದಿ ಹೊರ ಹೋಗ್ತಾರ. ನಂದ್ ರೊಕ್ಕ ಹೋಗುತ್ತಲ್ಲ, ಯಾರಿಗೂ ಹೋಗಲ್ಲ. ಉಗುಳಪ್ಪ ನಿಂದೆ, ನಾವು ಇನ್ನೊಬ್ರು ಕೆಲಸದಾರ ಇಟ್ಕೊಂಡು ಸ್ವಚ್ಛ ಮಾಡಿಸ್ತೀವಿ. ಪರಿಸ್ಥಿತಿ ಇಲ್ಲಿ ಬಂದೈತಿ. ಅದಕ್ಕೆ ನಾನು ಹೇಳಿದ್ರೆ, ನೀವು ಸಾಹಿತಿಗಳೆಲ್ಲ ಅದಿರಲ್ಲ, ಅವಾರ್ಡೆಡ್ ಫಿಲ್ಮ್ ಬಂದತ್ನಾಗ ನಿಮ್ಮಲ್ಲೇ ನೀವು ನೋಡ್ರಿ. ಬಿಡ್ರಿ ಕಮರ್ಷಿಯಲ್ ಪಿಕ್ಚರ್ ಬಿಟ್ಬಿಡ್ರಿ. ಕಮರ್ಷಿಯಲ್ ಅದು ಲಾಭ ಲುಕ್ಷಾನ್ ಅದ್ರ ಮೇಲೆ ಹೋಗುತ್ತೆ. ನಾವು ರೊಕ್ಕ ಕೊಟ್ಟಿರ್ತೀವಿ, ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಸರ್ ಹೇಳಿದೀಗ ರಿವ್ಯೂ ಬರಿಲ್ಲ, ಮಾರ್ಕೆಟಿಂಗ್ ಬೈತಾರಂತಂದು ಬೈಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅವ್ರು ರೊಕ್ಕ ಕೊಟ್ಟಿರ್ತಾರೆ, ಲಕ್ಷಕ್ಕೆ 2 ಕೊಟ್ಟಿರ್ತಾರೆ. ಪಾಪ ಸರ್ ರಿವ್ಯೂ ಬರ್ದ್ರು, ನಾಳೆ ಪಿಕ್ಚರ್ ಹೋಗ್ಲಪ್ಪ ಅಂದ್ರ ಸತ್ತೋಕಂತ ಪ್ರೊಡ್ಯೂಸರ್. ಆಮೇಲೆ ಪ್ರೊಡ್ಯೂಸರ್ ವ್ಯವಹಾರಿಕವಾಗಿ ಉಳಿದಿಲ್ಲ, ಈಗ ವೃತ್ತಿಯಾಗಿ ಉಳಿದಿಲ್ಲ. ಯಾರೋ ಬರ್ತಾರ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಂದಿ ಬರ್ತಾರ, ಆಮೇಲೆ ಬ್ಲಾಕ್ ಮನಿ ಇದ್ದವ್ರು ಬರ್ತಾರ. ಅವ್ರ ಪಿಕ್ಚರ್ ಗಂಧ ಗಾಳಿ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಬಡ ಬರ್ತಾರೆ. ಯಾರೋ ಒಬ್ರು ಕೋ ಪ್ರೊಡ್ಯೂಸರ್ನೋ ಇಲ್ಲ ಕೋ ಡೈರೆಕ್ಟರ್ ಹಿಡ್ಕೊಂಡು ಪಿಕ್ಚರ್ ತೆಗಿತಾರೆ. ನೀವು ಹಾಕ್ರಿ ಬಂಡವಾಳ ನಾವು ಮಾಡ್ತೀವಿ ಅಂತಾರೆ. 10 ರೂಪಾಯಿ ಖರ್ಚು ಮಾಡ 100 ರೂಪಾಯಿ ಖರ್ಚು ಮಾಡಿಸ್ತಾರೆ. 10 ಪಟ್ಟು ಖರ್ಚು ಮಾಡಿದಾರ. ಉದಾಹರಣೆಗೆ ಈಗ ಕ್ರಾಂತಿ ಪಿಕ್ಚರ್ ನಾನು ಹೇಳ್ತೀನಿ. ಇವತ್ತು ಸೋಷಿಯಲ್ ಮೀಡಿಯಾದಿಂದ ಪಿಕ್ಚರ್ ನಿಂತೈತಿ. ಇವತ್ತು ಮಾಧ್ಯಮ ಎಲ್ಲ ವಿರೋಧ ಐತಿ ದರ್ಶನರಿಗೆ. ವ್ಯವಹಾರ, ಸಾಹಿತ್ಯ. ಆದ್ರ ಹಿಂದಲ ಪಿಕ್ಚರ್ ನಾನ್ ನೋಡಿದಂಗ 1500 ಜನ ಎಂದು ನಾವು ಇವತ್ತಿಗೆ ತುಂಬಿಲ್ಲ, ಮುಂದೆ ತುಂಬ್ತೀವೇ ಇಲ್ಲ ಅನುಮಾನ. ಬರೀ ಕನ್ನಡ ಪಿಕ್ಚರ್ ಅಂತಲ್ಲ, ಹಿಂದಿ ಪಿಕ್ಚರ್ಗೂ ಅದೇ ಪರಿಸ್ಥಿತಿ ಇತ್ತು. ನೀವು ಕೊಪ್ಪಳದ್ದು ಇತಿಹಾಸ ಅಂದ್ರೆ ಕನಕಚಲಕ್ಕೆ ಹೇಳ್ತಾರ. ರಾಜ್ಕುಮಾರ್ ಪಿಕ್ಚರ್ ಬಂದ್ರ ಗದಗ್ಲಿಂದ ಕೊಪ್ಪಳಕ್ಕೆ ಬರ್ತಿದ್ರಂತೆ ಪಿಕ್ಚರ್ ನೋಡಾಕ. ಅಂದ್ರೆ ಅವಾಗ ಪ್ರಿಂಟ್ ಸಿಸ್ಟಮ್ ಇತ್ತು. ಪ್ರಿಂಟಿಗೆ ಏನ್ ವ್ಯಾಲ್ಯೂ ಇತ್ತಂದ್ರ, ಒಂದು ನಮ್ಮ ಹೈದರಾಬಾದ್ ಕರ್ನಾಟಕ 3 ಜಿಲ್ಲಾ, ಈಗ 5 ಆಗ್ಯಾವ ಜಿಲ್ಲಾ. ಬೀದರ್, ಗುಲ್ಬರ್ಗ, ರಾಯಚೂರು. ಈಗ ಓಡದೋಳು ಹೆಚ್ಚಾಗ್ಯಾವ. ಇವು 6 ಡಿಸ್ಟ್ರಿಕ್ಟ್ ನಡುವೆ ಅವಾಗ ಈ 3 ಜಿಲ್ಲಾ ನಡುವೆ 2 ಪ್ರಿಂಟ್ ಕೊಡ್ತಿದ್ರು.
ಅವು 2 ಪ್ರಿಂಟ್ ಹೊಳ್ಳಿ ಹಳ್ಳ್ಯಾಗ ಹೋಗಿ ಮುಟ್ಟಿ ಮತ್ತೆ ಹೊಳ್ಳಿ ಇದಕ್ಕೆ ಬರ್ಬೇಕಂದ್ರ ಅಲ್ಲಿ ಅದ್ರಾಗ ಎಷ್ಟು ಸ್ಕ್ರಾಚಸ್ ಬೀಳ್ತಿದ್ವು ಥಿಯೇಟರ್ ಪ್ರಿಂಟ್ ಅಂತ ಗೊತ್ತಾಕಿತ್ತು. ವಾಸ್ತುಸ್ಥಿತಿ ಇವತ್ತಿನ ಪರಿಸ್ಥಿತಿ ಹಿಂಗೈತಿ ಚಿತ್ರಮಂದಿರ. ಆದ್ರ ಚಿತ್ರಮಂದಿರ ಮಾಲೀಕರ ಪರಿಸ್ಥಿತಿ ಬಹಳ ಕಠಿಣ ಐತಿ. ವ್ಯವಹಾರವಾಗಿ ನೋಡಿದ್ರ ಚಿತ್ರಮಂದಿರ ಬಂದ್ ಮಾಡಿ ಆ ಜಾಗದೊಳಗೆ ಈಗ ಕಪಾಲಿ ಥಿಯೇಟರ್ ಹೇಳಿದ್ರು ಸರ್. ಕಪಾಲಿ ಥಿಯೇಟರ್ ಏಷ್ಯಾದೊಳಗ ನಂಬರ್ 1 ಹೈಯೆಸ್ಟ್ ಕೆಪಾಸಿಟಿ ಥಿಯೇಟರ್ ಏಷ್ಯಾದೊಳಗ 1800 ಕೆಪಾಸಿಟಿ ಥಿಯೇಟರ್. ಅಲ್ಲಿ ಯಾವಾಗ ಥಿಯೇಟರ್ ಡೇಟ್ ಸಿಗುತ್ತೆ ಅವಾಗ ಪಿಕ್ಚರ್ ರಿಲೀಸ್ ಹಾಕಿದ್ ಒಂದಿಷ್ಟು ಮಂದಿ ಹೀರೋರು. ಈ ತಿಂಗಳ ಡೇಟ್ ಇಲ್ಲಪ್ಪ ಥಿಯೇಟರ್ನಾಗ ಅಂದ್ರೆ ಒಂದ್ ತಿಂಗಳು ಮುಂದೋಗಿತ್ತು ಪಿಕ್ಚರ್ ರಿಲೀಸ್ ಡೇಟ್. ಅಂತ ಥಿಯೇಟರ್ ಇವತ್ತು ಯಾಕೆ ಹೊಡಿತಾರಪ್ಪ ಅಂದ್ರೆ ಅಲ್ಲಿ ಥಿಯೇಟರ್ ಆಗಿದ್ದು ಒಳ್ಳೆ ಅಲ್ಲೇ ಬರ್ತಾವ, ಮಲ್ಟಿಪ್ಲೆಕ್ಸ್ ಬರ್ತಾವ. 1800 ಈಗ ಬಾಳ 250 300 ಸೀಟಿನೂ ಬರ್ತಾವ ಸೀಟಲ್ಲಿ. ಕೊಪ್ಪಳದಾಗ ಮಲ್ಟಿಪ್ಲೆಕ್ಸ್ ಇನ್ ಫ್ಯೂಚರ್ ಬರ್ತಾವ ಅನ್ನೋದೊಂದು ಭಾವನೆ ಐತಿ ನಮ್ದು. ಅದಕ್ಕೆ ಸಾಹಿತ್ಯಿಕವಾಗಿ ಬರುವಂತ ಪಿಕ್ಚರ್ನ ನೀವ ಸಾಹಿತಿಗಳು ಬೆಂಬಲಿಸ್ಬೇಕು. ಅದಕ್ಕೆ ನೀವು ಬೆಂಬಲಿಸ್ಲಿಲ್ಲಪ್ಪ ಅಂದ್ರ ಅವಾರ್ಡೆಡ್ ಫಿಲ್ಮ್ ಏನಂತ ಅಂದ್ರೆ ಜಸ್ಟ್ ಫಾರ್, ನಾನು ಓಪನ್ ಹೇಳ್ಬಿಡ್ತೀನಿ, ಪ್ರಶಸ್ತಿಗೆ ಸರ್ಕಾರ ಕೊಡೋ ಅನುದಾನಕ್ಕಷ್ಟ ಸೀಮಿತ ಅಂತ ನೇರವಾಗಿ ಹೇಳ್ಬೇಕಾಗುತ್ತೆ. ಈ ಮಾತು ಮುಚ್ಚುಮರಿ ಇಲ್ಲ. ಯಾಕಂದ್ರೆ ಸರ್ಕಾರ ಕೊಡೋ ಅನುದಾನ ಪ್ಲಸ್ ಅವು ಏನ್ ಅವಾರ್ಡ್ ತಗೊಂಡಿರ್ತಾವು ಅವಾರ್ಡ್ ಅಷ್ಟ ಸೀಮಿತ ಚಿತ್ರ ಅಂತಾರೆ. ಅದು ಆಗ್ಬಾರ್ದು. ನನಗೆ ಎಲ್ಲೋ ನೋವು ಐತಿ, ಥಿಯೇಟರ್ ಇವತ್ತು ನಡೆಯಕತ್ತಿಲ್ಲ. ನಾವು ಬೇರೆ ಬೇರೆ ಆ ಉದ್ಯೋಗವನ್ನ ಪ್ರೊಫೆಷನರಿ ಆಗಿ ಇಟ್ಕೊಂಡು ಅದ್ರ ಜೋಡಿಗೆ ಮತ್ತೆ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ಲಿಕ್ಕತ್ತೀವಿ. ಆದ್ರೆ ಥಿಯೇಟರ್ ಕಾನ್ಸೆಪ್ಟ್ ಏನಿತ್ತು ನೋಡ್ರಿ, ನಾವು 2 ಥಿಯೇಟರ್ ಉದಾಹರಣೆ, ನಮ್ದ 2 ಥಿಯೇಟರ್ ಕಟ್ಬೇಕಂತ ಜನರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇನ್ನೊಂದು ಥಿಯೇಟರ್ ಕಟ್ಟಿನ 10 ವರ್ಷದೊಳಗೆ 1991ರಾಗ ಲಕ್ಷ್ಮೀ ಥಿಯೇಟರ್, 1991 ಲಕ್ಷ್ಮೀ ಥಿಯೇಟರ್, 2001 ಶಿವ ಥಿಯೇಟರ್. 10 ವರ್ಷದೊಳಗ 2 ಥಿಯೇಟರ್ ಕಟ್ಬೇಕಂದ್ರ ನಾವು ಜನರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಕಟ್ಟಿದ್ವಿ ನಾವು. ಅವ ನಮ್ಗೆ ಹೆಂಗ್ ಮಾಡ್ತಿದ್ರ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಇನ್ನ ಇಲ್ಲಿ ಚಲೋ ಕಲೆಕ್ಷನ್ ಇರೋದು ತಕೊಂಡು ಹೋಗ್ಬಿಡ್ತಿದ್ರು ಪಿಕ್ಚರ್. ಗಂಗಾವತಿ, ಕೊಪ್ಪಳ, ಗುಲ್ಬರ್ಗ 3 ಕಡೆ ರಿಲೀಸ್. ರಾಯಚೂರ ಕನ್ನಡ ಪಿಕ್ಚರ್ ಹೋಗಿದ್ದಿಲ್ಲ, ತೆಲುಗು ಹೋಳಿ ಜಾಸ್ತಿ ಇತ್ತಲ್ಲಿ. ಇವತ್ತಿಗೆ ರಾಯಚೂರ ಕನ್ನಡ ಪಿಕ್ಚರ್ ಹೋಗಲ್ಲ. ಈಗೇನಾಗಿ ಸಂಘಟನೆ ಅವರು ಇವ್ರು ಹೋರಾಟ ಮಾಡಿ ಕಂಪಲ್ಸರಿ ರಿಲೀಸ್ ಮಾಡ್ಸಕತ್ತಾರೆ. ಇದು ಚಿತ್ರಮಂದಿರ ವಾಸ್ತುಸ್ಥಿತಿ. ಕೊರಗಲ್ ಸರ್ ಹಾಕಿದ ಕರೆಕ್ಟ್ ಐತಿ. ಚಿತ್ರಮಂದಿರದ ಪರಿಸ್ಥಿತಿ ಹಿಂಗದವು. ಆದ್ರೆ ನಡಿಬೇಕಾದ್ರ ನಡ್ಸೋಂಗ್ ಗೊತ್ತಿರ್ತೈತಿ, ವ್ಯವಹಾರ ಮಾಡೋನ್ ಗೊತ್ತು. ನಾವು ಚಿತ್ರಮಂದಿರ ನಡ್ಸಕತ್ತೀವಿ ಅಂದ್ರ ಅದ್ರ ಕಷ್ಟ ನಷ್ಟ ಸುಖ ದುಃಖ ಲಾಭ ಎಲ್ಲ ನಮಗ್ ಗೊತ್ತಿರ್ತೈತಿ. ಪ್ರೇಕ್ಷಕ ಯಾಕೆ ಬರಕತ್ತಿಲ್ಲ, ಪ್ರೇಕ್ಷಕರು ಬರೋದ ಹೊಡೆದಾಡ್ತೀವಿ ನಾವು. ಪ್ರೇಕ್ಷಕರು ಬರಕತ್ತಿಲ್ಲ ಅನ್ನೋದು ತಪ್ಪು. ನಾವು ಫಸ್ಟ್ ರಿಲೀಸ್ ಆಗಿ 1 ವಾರ ಬಡದಾಡಕ್ಕೋ. ನೀವು ಹೆಚ್ಚು ಕಮ್ಮಿ ನೋಡ್ಬೋದು, ಒಂದು 5-6 ಪಿಕ್ಚರ್ ನಮ್ ಥಿಯೇಟರ್ದಾಗ ತೋರಿಸ್ತಾರ. ಅದನ್ನ ಎಲ್ಲಿ ಮೊನ್ನೆ ಒಂದು ಟ್ರೋಲ್ ಆಗೈತಿ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಅದು ಬಸವರಾಜ್ ಕುರ್ಗಲ್ ಸರ್ ಗೊತ್ತೈತಿ. ವ್ಯೂವರ್ಸ್ ಎಷ್ಟು ಗೊತ್ತದ, ಸುಮಾರು ಒಂದು 14 ಲಕ್ಷ ವ್ಯೂವರ್ಸ್ ಅದಾರ. ಅದಕ್ಕೆ ಟಿಕೆಟ್ 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 ಅಂತ ಏನಾಯ್ತು ಪಬ್ಲಿಕ್ ಟಿವಿ ಮಾಡಿದ್ದ. ಟಿಕೆಟ್ ಬೇಕು ಎಲ್ಲಿ ಬೇಕು ನಿಮ್ಗೆ ಟಿಕೆಟ್ ಅಂತಂದ ಒಂದು ಜನರು ಚಲೋ ಪಿಕ್ಚರ್ ಅಂತಲ್ಲ. ಅವತ್ತಿನ ರಾಜ್ಕುಮಾರ್ ಅವ್ರಿಗೆ ಗೌರವ ಕೊಡ್ತಿದ್ರು, ಅವ್ರು ಒಂದು ಒಳ್ಳೆ ಪಿಕ್ಚರ್ ತೆಗಿತಿದ್ರು, ಸಿನಿಮಾ ತೆಗೆದಾಗ ನೋಡ್ತಿದ್ರು. ಇವತ್ತೇನಂದ್ರ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. 3 ತಾಸು ನೀವು ಬಂದು ನಿಮ್ಮ ಸಮಯ ಕೊಟ್ಟು 2 ತಾಸು 3 ತಾಸು ಹೋದ ಪಿಕ್ಚರ್ ಈಗ 2 ತಾಸು 47 ನಿಮಿಷದ ಹೈಯೆಸ್ಟ್ ಪಿಕ್ಚರ್. ಅದ್ರ ಮೇಲೆ ಯಾವ ಬಂದಿಲ್ಲ ಈಗ 5 ವರ್ಷದೊಳಗೆ. ಬಾಹುಬಲಿ ಅದು ತೆಲುಗು ಪಿಕ್ಚರ್. ಕನ್ನಡದೊಳಗೆ ಲಾಸ್ಟ್ ಬಂದಿದ್ದು 2 ತಾಸು 47 ನಿಮಿಷದ್ದು. ಅದೇ ಪಿಕ್ಚರ್ ಬಿಟ್ಟು ಮತ್ತೆ ಯಾವ್ದು ಬಂದಿಲ್ಲ, ಮುಂದೆ ಬರೋದಿಲ್ಲ. ಇನ್ನೂ ಶಾರ್ಟ್ ಮೂವೀಸ್ ಆಗ್ತಾವ. ಈ ಸಮಯ ಏನ್ ಕೊಡ್ತಿರಲ್ಲ, ಆ ಸಮಯ ಚಿತ್ರಮಂದಿರ ಬದುಕ್ತೈತಿ, ಚಿತ್ರಮಂದಿರ ಚಿತ್ರೋದ್ಯಮ ಬೆಳಿತೈತಿ. ಇದಕ್ಕೂ ಕಾರಣ ಏನಂದ್ರೆ ನಿಜವಾದ ನಿರ್ಮಾಪಕರು, ಚಿತ್ರಮಂದಿರ ನಡೆಸಬೇಕಾದಂತ ಚಿತ್ರಮಂದಿರ ಮಾಲೀಕರು ಕಮ್ಮಿ ಆಗ್ಯಾರ. ಪ್ರೊಫೆಷನರಿ ಆಗಿ ನೋಡಕ್ಕಂತ ಈಗ ಬಸವರಾಜ್ ಸರ್ ಹೇಳಂಗ 600 ಚಿತ್ರಮಂದಿರದೊಳಗ 50-60 ಥಿಯೇಟರ್ ಅಷ್ಟ ಓನರ್ ನಡೆಸ್ತಾರೆ. ಓದಿದೆಲ್ಲ ಲೀಸ್ ಮೇಲೆ ಅದ ಪರಿಸ್ಥಿತಿ ಇವತ್ತಿಂದ. ಅದಕ್ಕೆ ದಯವಿಟ್ಟು ಹೇಳೋದು, ಸಾಹಿತ್ಯಿಕವಾಗಿ ಬಂದಂತ ಚಿತ್ರವನ್ನ ನೀವು ಸಾಹಿತಿಗಳು ಬಂದ ನೋಡ್ಬೇಕು.
ಯಾರಿಗೂ ಅದನ್ನ ನೋಡಂತ ಪೇಷನ್ಸ್ ಇಲ್ಲ. ಯಾಕಂದ್ರ ಸರ್ ಹೇಳ್ದಂಗೆ ದುಡ್ಡು ರೇಟ್ ಹೆಚ್ಚು ಮಾಡ್ರಿ ಅಂತಂದು ಒಂದೊಂದು ಕೋಟಿ ಬಂಡವಾಳಕ್ಕೆ ಮತ್ತೆ ರೊಕ್ಕ ಹೆಂಗ್ ತೆಗಿಬೇಕದ್ ನಾವು? AC ಥಿಯೇಟರ್ ಬೇಕು, ಕುಶನ್ ಚೇರ್ ಬೇಕು, ಎಲ್ಲ ಬೇಕಂತಾರ. ಮತ್ ಬಂಡವಾಳ ಹಾಕಿ ತೆಗಿಬೇಕಂದ್ರ ಮತ್ತೆ ರೇಟ್ ಆಫ್ ಹೆಚ್ಚು ಮಾಡ್ಬೇಕು. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಅವತ್ತಿಗೆ ನಾವು ಸಾಹಿತ್ಯಿಕ ಚಿತ್ರವನ್ನ ಅವಾರ್ಡೆಡ್ ಮೂವಿನ ನಾವು ಯಾವತ್ತಿಗೂ ಅಗೌರವನಿಲ್ಲ. ಇವತ್ತಿಗೂ ನಮ್ಮ ತಂದೆ ಇದ್ದಾಗಲಿಂದನೂ ಅಂತ ಪಿಕ್ಚರ್ ಬಂದ ಹೊತ್ನ್ಯಾಗ ಫ್ರೀ ಆಫ್ ಕಾಸ್ಟ್ ನಡಿ. ಉದಾಹರಣೆ ಪುಟ್ಟಕ್ಕನ ಹೈವೇ ರೈತರಿಗೆ ಅಂತ ಉಚಿತ ಶೋ ಇಟ್ರೆ ಬರಲಿಲ್ಲ. ಉಚಿತ ಶೋ ಇಟ್ಟಿದ್ವಿ ಅದನ್ನ, ಏನೋ ಒಂದು ಜನರಿಗೆ ಅದ್ರ ಬಗ್ಗೆ ಗೊತ್ತಾಗಲಿ ಅಂತ. ಈ ರೀತಿ ವಾತಾವರಣದವು ಥಿಯೇಟರ್ ನಡೆಸೋದು ಕಠಿಣದೊಳಗೆ ಕಠಿಣ ಐತಿ ಇವತ್ತಿನ ಪರಿಸ್ಥಿತಿ ಒಳಗ. ಏನಾರ ಚಲೋ ಪಿಕ್ಚರ್ ಬಂದೊತ್ನಾಗ ಜನರು ಬರ್ತಾರ, ನೋಡ್ತಾರ. ಹೀರೋಗಳ ಪಿಕ್ಚರ್ ಬಂದೊತ್ನಾಗ ನಮ್ಮ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. 4 ದಿವಸ ಬಡ್ದಾಡಿ ಪಿಕ್ಚರ್ ನೋಡ್ತಾರ. ನಿಂತಿಲ್ಲ, ವ್ಯವಹಾರ ಯಾವತ್ತಿ ನಿಂದ್ರಲ್ಲ, ಅದು ನಿಂತ ನೀರಲ್ಲ, ಅದು ಹರಿತಿರ್ತೈತಿ. ಚಲೋ ಒಂದ್ ದಿವಸ ಗದ್ಲಿರ್ತಾವ, ಒಂದ್ ದಿವಸ ಗದ್ಲಿರಲ್ಲ. ಆದ್ರೆ ಕರಗಲ್ ಸರ್ ಹೇಳ್ತೀನಿ ಸರ್, ಚಿತ್ರಮಂದಿರ ಕಲ್ಯಾಣ ಮಂಟಪ ಯಾಕೆ ಆಗತ್ತವ ಅಂದ್ರ ಹೈಟೆಕ್ ಏನ್ ಮಲ್ಟಿಪ್ಲೆಕ್ಸ್ ಬರಕತ್ತವಲ್ಲ. ನೀವು ಬರೀ 600 ಚಿತ್ರಮಂದಿರ ಹೇಳಿದ್ರಿ ಸಿಂಗಲ್ ಸ್ಕ್ರೀನ್. ಇವತ್ತು ಕರ್ನಾಟಕದಲ್ಲಿ 1734 ಮಲ್ಟಿಪ್ಲೆಕ್ಸ್ ಅದಾವ. ಅಂದ್ರ 1000 ಈಗ 1300 ಹೇಳಿದ್ರು, 1300 ಸ್ಕ್ರೀನ್ ಅದಾವು. ಅಂದ್ರೆ ಸಂಖ್ಯೆ, ಚಿತ್ರಮಂದಿರ ಸಂಖ್ಯೆ ಅಷ್ಟೇ ಐತಿ, ಆಸನಗಳ ಸಂಖ್ಯೆ ಕಮ್ಮಿ ಆಗಿದಾವ. ಅವಾಗ ಆಸನ 600 500 ಇರ್ತೈತಿ, 250 300 ಬಂದು ಖಾಲಿ ಥಿಯೇಟರ್ ನಡೆಸಪ್ಪ ಒಂದ್ರಾಗ 2 ಮಾಡ್ಯಾರ. ಈಗ ರೀಸೆಂಟ್ ಕೊಪ್ಪಳದಾಗ ಗಂಗಾವತಿಗೆ ಆಗುತ್ತೆ ಶಿವ ಥಿಯೇಟರ್, ಅದು 2 ಥಿಯೇಟರ್ ಆಗುತ್ತೆ. ಈಗ 1 ಥಿಯೇಟರ್ 2 ಥಿಯೇಟರ್ ಹಿಂಗಾಗ್ತಾವ. ಅದಕ್ಕೆ ಏನ್ ತೊಂದ್ರೆ ಇಲ್ಲ. ಸಾಹಿತಿಗಳ ಚಿತ್ರ ಬಂದದ್ನ ದಯವಿಟ್ಟು ನೀವು ಸಾಹಿತಿಗಳು ಏನೈತಿ ನೀವು ಒಂದು ಬಂದು ನೋಡ್ರಿ. ಚಿತ್ರಮಂದಿರ ಯಾವತ್ತಿಗೂ ಉಳಿವಿನ ಒಂದು ಪ್ರಯತ್ನಕ್ಕೆ ನಾವು ಆಸ್ ಎ ಚಿತ್ರಮಂದಿರ ಮಾಲೀಕರಾಗಿ ಉಳಿಸ್ತೀವಿ, ಬೆಳೆಸ್ತೀವಿ, ಮುಂದನ್ನು ನಡೆಸ್ತೀವಿ ಅಂತ ನನ್ನ ಮಾರ್ಕೊಟ್ಟು ಮುಗಿಸ್ತೀವಿ. ನಮಸ್ಕಾರ ಎಲ್ಲರಿಗೂ ಮಾಡುವುದು. ಯಾರಾದ್ರೂ ಆಸಕ್ತರು ಬೇಡ ಸರ್, ಇಲ್ಲೇ ಬಂದ್ಬಿಡ್ರಿ. ಕುರುಗಲ್ ಅವರು ಮಹಿಳಾ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ. ಅದು ಬಿಟ್ರು ಅಂದ್ರೆ ನೋಟ್ಸ್ ಬರ್ಕೊಂಡಿದ್ದೆ ಟೈಮ್ ಇದಾಗತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಹಿಳೆಯರನ್ನು ಕಡೆಗಣಿಸಿರೋ ಕಡೆಗಣಿಸಿದ್ರು ಅಂತಲ್ಲ, ಆ ಮಹಿಳಾ ಪ್ರಧಾನವಾದ ಸಿನಿಮಾದ ಬಗ್ಗೆ ಈಗ ಥಪ್ಪಾಟಿರ್ಬೋದು, ನಾತಿ ಚರಾಮೆ, ಅದು ಬರೇ ಅವ್ರನ್ನ ಅದ್ರೊಳಗಿರೋ ನಟಿಯನ್ನ ಈ ಮೀಟೂದಕ್ಕನೇ ಪಾಪ ಬಹಳಷ್ಟು ಪ್ರಚಾರ ಕೊಟ್ಟರು ಹೊರತಾಗಿ, ಆದ್ರೆ ಆ ನಾತಿ ಚರಾಮಿ ಅಂತ ಒಂದು ಸಿನಿಮಾವನ್ನ ಪ್ರಸ್ತುತವಾಗಿ ಈ ಸಂದರ್ಭಕ್ಕೆ ಹೇಳ್ಬೇಕು ಅಂತಂದ್ರೆ ಇಲ್ಲ ಇರ್ಲಿ ಆ ಮಳೆಯದ. ಆದ್ರೆ ಇವತ್ತು ಅದ್ರೊಳಗಿರುವಂತ ಸೂಕ್ಷ್ಮ ಸಂವೇದನಾ ವಿಷಯಗಳೇನದ ಅದು ಎಲ್ರಿಗೂ ಮುಟ್ಟಬೇಕಾಗಿತ್ತು. ಆದ್ರೆ ಅದು ಆಗ್ಲಿಲ್ಲ. ಆ ತರದ್ದು ಹೌದು. ಆಮೇಲೆ ಮೇರಿ ಕೋಮ್ ಅದು ತರಿಸಿದ್ರ ಇವ್ರ ಪ್ಯಾಕೇಜ್ ಮುಗಿಬಿದ್ದು ಇವತ್ತಿಗೂ ಹೋಗ್ತಾರ. ಅದು ತರಿಸ್ರಿ, ನೀವು ಯಾಕೆ ತರಿಸಬಾರ್ದು ಅಂತದನ್ನ. ಆಮೇಲೆ ದಬಾಂಗೋ ಅದು ಮಹಿಳಾ ಕುಸ್ತಿಪಟ್ಟು ನೀವೆಲ್ಲರೂ ನೋಡಿರ್ಬೋದು. ಅಲ್ಲ ಅದು ದಂಗಲ್, ಅದು ಹಾಕಿದ್ರೆ ಬರ್ಲಿಲ್ಲ. ದಂಗಲ್ ಬಂದಿದೆ. ದಂಗಲ್ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಪ್ರಾಕ್ಟಿಕಲ್ ಆಸ್ ಎ ಪ್ರಾಕ್ಟಿಕಲ್ ನಮಗೆ ಇನ್ಮ್ಯಾಕ್ ಪರ್ಸನಲ್ ಮೆಸೇಜ್ ಹಾಕಕ್ಕೆ ಕರೆದಲ್ಲ ಹಾಕ್ತಾರ. ಯಾಕಂದ್ರೆ ಕಷ್ಟ ನನಗೆ ಗೊತ್ತಿತ್ತು. ಥಿಯೇಟರ್ ಒಳಗೆ 10 ಜನ ಕುಂತ ಕಷ್ಟ ಥಿಯೇಟರ್ ಚಾಲು ಮಾಡೋಕ್ ನಾನು ಮೊನ್ನೆ 4 ಜನ ಕುರ್ದಾರ್ ಬಂದಾರ. ಯಾವುದು ಇದು ಪಿಕ್ಚರ್ಗೆ ರೀಸೆಂಟ್ ದುಡ್ಡಿಗಾದ್ರು ಅವರು ನಾವು 10, 15, 20 ಟಿಕೆಟ್ ನಾವು ತಗೊಂತೀವಿ ಪಿಕ್ಚರ್ ಚಾಲು ಮಾಡ್ರಿ ಅಂತ ಹೊಡೆದಾಡಿ ಪೊಲೀಸ್ ಸ್ಟೇಷನ್ ಹೋಗಿ
ಒಂದು ಮಧ್ಯಾಹ್ನದಿಂದ ರಾತ್ರಿ 10 ಮಟ್ಟ ಕಾಡಿದ್ರು ಅವ್ರು ನಮಗೆ. ಅಲ್ಲ ಅಜ್ಜಲ್ಲ, ಮೇಡಮ್ ಅವ್ರು ಹೇಳ್ತಿರೋದ್ರಿಂದ ಥಿಯೇಟರ್ ಬಗ್ಗೆ ಎಲ್ಲ ಥಿಯೇಟರ್ ಬಗ್ಗೆ ಅಲ್ಲ. ಮಹಿಳಾ ಸಿನಿಮಾಗಳ ಬಗ್ಗೆ ಅದನ್ನ ಹೇಳ್ಬೋದು. ಮಹಿಳಾ ಪ್ರಧಾನ ಸಿನಿಮಾದ ಬಗ್ಗೆ ನಾ ಮಾತಾಡ್ತಾ ಇದ್ದೀನಿ. ಬರಲ್ಲ. ಅದ್ರ ಜೊತೆಗೆ ಸಿನಿಮಾವನ್ನ ನಿಮ್ಮ ಅಭಿಪ್ರಾಯದೊಳಗ ನನಗೆ ಕನ್ಫ್ಯೂಸ್ ಅದನ್ನು ಅಥವಾ ನೀವು ಹೇಳ್ರಿ ಅಂತಂದು ಅದ್ರೊಳಗೆ ಅಧ್ಯಯನ ಮಾಡಿದವರು ಅಂತ, ಸಿನಿಮಾವನ್ನ ಸಿನಿಮಾವಾಗಿ ಅಷ್ಟೇ ನೋಡ್ಬೇಕು, ಇದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಇತ್ತೀಚೆಗೆ ಬಂದಂತ ಜೈ ಭೀಮ್ ಆಗಿರ್ಬೋದು, ಕಾಶ್ಮೀರ್ ಫೈಲ್ ಆಗಿರ್ಬೋದು, ಅದನ್ನ ಅವ್ರು ಏನ್ ತೋರ್ಸ್ಯಾರೋ ಅದನ್ನ ನಾವು ಚಿತ್ರವಾಗಿ ನೋಡ್ಬೇಕೆ ಹೊರತಾಗಿ ಅದ್ರ ಆಚೆಗೆ ನಿಮ್ಗೆಲ್ಲ ಗೊತ್ತಿದೆ ಏನೇನ್ ಗೊಂದಲಗಳಾಯ್ತು ಯಾವ ತರದ್ದು ಅಂತ, ಅದೆಲ್ಲ ಅದ್ರ ಅವಶ್ಯಕತೆ ಇದೆನಾ? ಇಷ್ಟೇ ನನ್ನ ಪ್ರಶ್ನೆ. ಮೇಡಮ್, ಇದಕ್ಕೆ ಅಂದ್ರೆ ಸಿನಿಮಾ ಒಂದು ಮನರಂಜನೆ, ಪ್ರಮುಖವಾಗಿ ಅದೊಂದು ಮನರಂಜನಾ ಮಾಧ್ಯಮ. ಅದಕ್ಕೆ ಜಾತಿ ಬಣ್ಣ ಬೇಡ, ರಾಜಕೀಯ ಬಣ್ಣ ಬೇಡ, ಮನರಂಜನಾ ದೃಷ್ಟಿಯಿಂದ ನೋಡಬೇಕು. ಅದರಿಂದ ಒಳ್ಳೆಯದಾಗುತ್ತೆ. ಚಿತ್ರವಾಗಿ ನೋಡ್ಬೇಕಷ್ಟೇ ಅದು. ಒಳ್ಳೆ ಅಂಶಗಳನ್ನ ಅಳವಡಿಸ್ಬೋದು. ಅಷ್ಟೇ ಅದು. ಬಿಟ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಗುರುಗಳಾದ DM ಬಡಿಗೇರ ಸರ್ ಅವರ ನಿವಾಸದಲ್ಲಿ ಹಮ್ಮಿಕೊಂಡಿರತಕ್ಕಂಥ ವಿಚಾರ ಮಂಥನ ಕೂಟ, ಇವತ್ತಿನ ವಿಚಾರ ಮಂಥನ ಕೂಟ 32ನೇ ಕಾರ್ಯಕ್ರಮ ಅಂತ ಗೊತ್ತಾಯಿತು. 37ನೇ ಕಾರ್ಯಕ್ರಮ ಅಂತ ಗೊತ್ತಾಯಿತು. ಈ ಕಾರ್ಯಕ್ರಮದಲ್ಲಿ ನನ್ನ ಬಾಲ್ಯದ ಮಿತ್ರ ಬಸವರಾಜ್ ಕರುಗಲ್ ಮತ್ತು ನಾನು ಇಬ್ಬರು ಕೂಡ DM ಬಡಿಗೇರ್ ಸರ್ ಅವರ ವಿದ್ಯಾರ್ಥಿಗಳು ಭಾಗ್ಯನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ನಮ್ಮಿಬ್ಬರು ಇವತ್ತು ಈ ಅವಕಾಶ ಸಿಕ್ಕಿರೋದು ನಿಜವಾಗಿಯೂ ಕೂಡ ಬಹಳ ಸಂತೋಷದ ಸಂಗತಿ. ಈ ಕಾರ್ಯಕ್ರಮದಲ್ಲಿ ಕೊಪ್ಪಳದ ಸಹೃದಯ ಓದುಗರು ಆಗಿರತಕ್ಕಂಥ, ಗಂಭೀರವಾಗಿ ಸಿನಿಮಾವನ್ನು ಅಧ್ಯಯನ ಮಾಡತಕ್ಕಂಥ ವಿಜಯ ಅಮೃತರಾಜ್ ಅವರು, ಆನಂದ್ ತೀರ್ಥಕಟ್ಟಿ ಅವರು, ಸ್ವತಃ ಪ್ರದರ್ಶಕರಾಗಿ ಅದರ ಸಂಕಷ್ಟಗಳನ್ನ, ಅದರ ನೋವು, ಸಂತೋಷ ಮತ್ತು ಸಂಕಷ್ಟ ಎಲ್ಲವನ್ನು ಕೂಡ ಅನುಭವಗಳನ್ನು ಹಂಚಿಕೊಂಡಂತೆ ವೀರೇಶ್ ಮಂಥಯ್ಯಮಠ ಅವರು, ಲೇಖಕಿ ಸಾವಿತ್ರಿ ಮುಜುಮ್ದಾರ್ ಅವರು ಅನೇಕ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ರಾಜ್ಯದ ಪ್ರೌಢಶಾಲಾ ಶಿಕ್ಷಕರಾಗಿ ಉತ್ತಮ ಪ್ರೌಢಶಾಲಾ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಅರುಣಾ ನರೇಂದ್ರ ಮೇಡಮ್ ಅವರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಬಡಿಗೇರ್ ಸರ್ ಗೌರವಿಸಿದ್ದಾರೆ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಇತ್ತೀಚೆಗೆ ತಾನೇ ದುಬೈ ಪ್ರವಾಸವನ್ನು ಮುಗಿಸಿಕೊಂಡು ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರತಿನಿಧಿಸಿದಂತಹ ಮಹೇಶ್ ಬಳ್ಳಾರಿ ಅವರಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪಾಟೀಲ್ ಸರ್ ಇದ್ದಾರೆ, ನರೇಂದ್ರ ಸರ್ ಇದ್ದಾರೆ, ಶಿವನಗೌಡರು ಅವರ ಸಂಕಲನ ಕೂಡ ಸಾಮಾಜಿಕ ಜಾಲತಾಣ ಅಂತರ್ಯದೆಗಳು ಓಡಾಡ್ತಾ ಇದೆ. ಇಂತಹ ಅನೇಕ ಸಹೃದಯ ಚಟುವಟಿಕೆಗಳು ಬಸವರಾಜ ಅಳ್ಳೊಳ್ಳಿ ನಿರಂತರವಾಗಿ ಆ ನಿಟ್ಟಿನಲ್ಲಿ ಚಲನಚಿತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಸದಾ ಕ್ರಿಯಾಶೀಲವಾಗಿ ಗೆಳೆಯ ಬಸವರಾಜ ಅಳ್ಳೊಳ್ಳಿ ಪಟಾಕಿ ಬಸವ ಅಂತಾನೆ ಜನಪ್ರಿಯ ಅವರಿದ್ದಾರೆ. ಸೊರಟೂರವರು ಇದ್ದಾರೆ, ಪಾಟೀಲ್ ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಸಂಜೆ. ಅಮರದೀಪ್ ಅವರು ಕೂಡ ಇದ್ದಾರೆ, ಅವರು ಕವಿ. ಶಂಕರಯ್ಯ ಸರ್ ಇದ್ದಾರೆ. ಅವರ ಆಸಕ್ತಿಯಿಂದ ಸಿನಿಮಾ ಕೇವಲ ಒಂದು ಮನೋರಂಜನೆ ಅಂತ ಭಾವಿಸಿಕೊಂಡಿಲ್ಲ ಬಹುಶಃ ಯಾರು. ಸಿನಿಮಾ ಕೇವಲ ಒಂದು ಮನರಂಜನೆಗಾಗಿ ನೋಡುವ ದೊಡ್ಡ ವರ್ಗ ಸಿನಿಮಾ ರಂಗವನ್ನು ಪೋಷಣೆ ಮಾಡ್ತಾ ಇದೆ. ಸಿನಿಮಾ ಕೇವಲ ಮನರಂಜನೆ ಅಷ್ಟೇ ಅಲ್ಲ. ಅದಷ್ಟೇ ಆಗಿದ್ರೆ ಅದಕ್ಕೆ ಇದುವರೆಗೂ ಕೂಡ ಅದು ಇಷ್ಟು ಗಂಭೀರವಾಗಿ ಸಾಗಿ ಬರ್ತಾ ಇರಲಿಲ್ಲ. 18 ವರ್ಷದ ಸಿನಿಮಾ ಉಗಮವಾಗಿ ಇಲ್ಲಿವರೆಗೂ ಏನು 18 ವರ್ಷ ಜೂನಿಯರ್ ಸಹೋದರರು ಅಂತ ಹೇಳಿದ್ವಿ. ಕನ್ನಡದ ಚಿತ್ರರಂಗದಲ್ಲಿ ತೆಗೆದುಕೊಂಡಾಗೂ ಕೂಡ ಆರಂಭಿಕ ಮೂಕಿ ಚಿತ್ರನ ಮೂಕಿ ಟಾಕಿಯಾಗಿ ಈಗ ಏನು ಹೊಸ ಕಾಲದಲ್ಲಿ ಏನು ಬೆಳವಣಿಗೆ ಆಗಿದೆ, ಈ ಸಂದರ್ಭದಲ್ಲಿ ಆರಂಭದಲ್ಲಿ ಜನಪದ, ಐತಿಹಾಸಿಕ, ಪೌರಾಣಿಕ, ಭಕ್ತಿ ಪ್ರಧಾನ ಚಲನಚಿತ್ರಗಳು ಏನು ಬಂದವು. ನಂತರದ ಕಾಲಘಟ್ಟಗಳಲ್ಲಿ ಮೇಡಮ್ ಹೇಳಿದ ಹಾಗೆ ನಂತರದ ಕಾಲಘಟ್ಟದಲ್ಲಿ ಬಹುಶಃ ಇಲ್ಲಿದ್ದವರು ಬಹುತೇಕರಿಗೆ ಗೊತ್ತಿದೆ, 1970ರ ದಶಕ ಅಂದ್ರೆ ಕನ್ನಡದ ಸಾಹಿತ್ಯಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಎಲ್ಲ ವಲಯಗಳನ್ನ ಅತ್ಯಂತ ದೊಡ್ಡವಾಗಿ ಪ್ರಭಾವ ಮಾಡಿದಂತಹ ದಶಕ 70ರ ದಶಕ. ಅದೇ 70ರ ದಶಕದಲ್ಲಿ ಮೇಡಮ್ ಅವರು ಹೇಳಿದ ಹಾಗೆ ಸಾಮಾಜಿಕ ಆಲೋಚನೆಗಳನ್ನು, ಸಾಮಾಜಿಕ ಮತ್ತು ಸಾಂಸಾರಿಕ ಮಹಿಳೆಯರನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಚಿತ್ರಗಳು ಕೂಡ ಸಾಕಷ್ಟು ಬಂದು. ಪುಟ್ಟಣ್ಣ ಕಲಗಾಣ್ ಅವರ ನಿರ್ದೇಶನದಲ್ಲಿ ಕಥೆಗಳನ್ನು ಆಧರಿಸಿ, ನಾಯಕನನ್ನು ಪ್ರಧಾನವಾಗಿ ಇಟ್ಟದ್ದಲ್ಲ, ಕಥೆಗಳನ್ನು ಆಧರಿಸಿ ಸಿನಿಮಾಗಳು ಓಡುವ ಟ್ರೆಂಡ್ 1970ರ ದಶಕದಲ್ಲಿ ಕೂಡ ಆರಂಭವಾಯಿತು. ಯಾವುದೇ ಒಂದು ಭಾರತದ ನಮ್ಮ ಸಂಸ್ಕೃತಿಗೆ ಏನಿದೆ ಒಂದು ತನ್ನ ಕಾಲದ ಪ್ರವಾಹದಿಂದ, ಈ ಸಂಸ್ಕೃತಿಯ ಪ್ರವಾಹ ಅಂತ ಏನ್ ಹೇಳ್ತೀವಿ, ಆ ಸಂಸ್ಕೃತಿಯ ಪ್ರವಾಹ ಕೆಲವು ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಯಾವಾಗಲೂ ಕೂಡ. ನಮ್ಮ ಭಾರತದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಈ ಎಲ್ಲ ಸಂದರ್ಭಗಳಲ್ಲಿ ಹಾಗೆ ರೂಪುಗೊಂಡಂತಹ ವ್ಯಕ್ತಿತ್ವಗಳಲ್ಲಿ ನಾವು ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನ ನೆನಪಿಸಿಕೊಳ್ಬಹುದು. ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಸಂದರ್ಭದಲ್ಲಿ ದೇವರಾಜ ಅರಸು ಈಗಲೂ ಕೂಡ ಆ ಮಟ್ಟಿಗೆ ನಿಲ್ತಕ್ಕಂಥವ್ರು. ಸಾಹಿತ್ಯದ ವಿಷಯಕ್ಕೆ ಬಂದ ಕುವೆಂಪು ಅವರಿಗೆ ಆ ಶ್ರೇಷ್ಠತೆ ಸಲ್ಲುತ್ತೆ. ಸಾಂಸ್ಕೃತಿಕ ನಾಯಕತ್ವ
ನಿರ್ವಿವಾದವಾಗಿ ಮತ್ತು ಪ್ರಶ್ನಾತೀತವಾಗಿ ರಾಜ್ಕುಮಾರ್ ಅವರಿಗೆ ಸಿಕ್ಕಿದ್ದು ಯಾವ ಕಾರಣಕ್ಕಾಗಿ ಸಿನಿಮಾ ಒಂದು ಪ್ರಬಲ ಮಾಧ್ಯಮ ಅನ್ನೋ ಕಾರಣಕ್ಕಾಗಿ. ರಾಜ್ಕುಮಾರ್ ಕನ್ನಡ ನಾಡು ನುಡಿಯ ಅಸ್ಮಿತೆಯಾಗಿ, ಗುರುತಾಗಿ, ಪ್ರತಿನಿಧಿಯಾಗಿ ನಮ್ಮನ್ನು ಯಾವಾಗಲೂ ಕೂಡ ಈಗಲೂ ಕೂಡ ಪ್ರಭಾವಿಸ್ತಿರ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿತ್ವ. ರಾಜ್ಕುಮಾರ್ ಅಗಲಿದಾಗ ಆಗಲಿ, ಇತ್ತೀಚೆಗೆ ಅವರ ಪುತ್ರ ಪುನೀತ್ ಅಗಲಿದ ಸಂದರ್ಭದಲ್ಲಿ ರಾಜ್ಯದ ಕನ್ನಡಿಗರಷ್ಟೇ ಅಲ್ಲ, ಜಗತ್ತಿನೆಲ್ಲೆಡೆ ಇರ್ತಕ್ಕಂಥ ಕನ್ನಡಿಗರು ಒಂದು ಸಾಂಸ್ಕೃತಿಕ ಸೂತಕವನ್ನ ಆಚರಿಸಿದರು. ಆ ಆಚರಿಸಿದ ಪರಿಯೇ ಒಂದು ಚಾರಿತ್ರಿಕ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನ, ಆ ಮಹನೀಯರನ್ನ ನೆನೆಸಲಿಕ್ಕೆ ಬಯಸ್ತೇನೆ. ಇದು ಸಿನಿಮಾದ ಒಂದು ಶಕ್ತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಗಿರೀಶ್ ಮಹಂತೇಮಠ್ ಸರ್ ಬಹಳ ವಿಸ್ತೃತವಾಗಿ ಹೇಳಿದರು. ಚಲನಚಿತ್ರ ಅನ್ನೋದು ಏನಂದ್ರೆ ಕೇವಲ ಒಬ್ಬರ ಸೃಜನೆ ಅಲ್ಲ, ಅಲ್ಲಿ ಕತೆ, ಚಿತ್ರಕಥೆ, ಸಂಭಾಷಣೆ, ಛಾಯಾಗ್ರಹಣ, ಪ್ರಸಾದನ, ಹಾಡು, ಹಿನ್ನೆಲೆ ಸಂಗೀತ, ಸಂಕಲನ, ಕಲೆ, ಹೀಗೆ ಹಲವಾರು ಕಲೆಗಳು ಸಮೀಕರಣಗೊಂಡು ಅದೊಂದು ಮಾಧ್ಯಮವಾಗಿ ಸಿದ್ಧವಾಗಿ ಬಂದಿರುತ್ತೆ. ಈ 16 ತಂತ್ರಜ್ಞರಲ್ಲಿ ಯಾರೊಬ್ರು ಕೂಡ ವಿಫಲರಾದರೆ, ಯಾರೊಬ್ರು ಕೂಡ ಸೋತರೆ, ತಮ್ಮ ಕೆಲಸದಲ್ಲಿ ಸೋತರೆ ಒಟ್ಟು ಸಿನಿಮಾ ಸೋತುತ್ತೆ. ಆ ಕಾರಣಕ್ಕಾಗಿ ಇದು ಒಂದು ತಂಡವಾಗಿ ಕಟ್ಟಬೇಕಾದಂತಹ ಸಿನಿಮಾವನ್ನ ಒಳ್ಳೆಯ ಕಥೆಗಾಗಿ ನೋಡುವ ವರ್ಗ ಇದೆ, ಒಳ್ಳೆಯ ಫೋಟೋಗ್ರಫಿಗಾಗಿ ಆ ಸಿನಿಮಾವನ್ನು ನೋಡುವಂತ ವರ್ಗ ಇದೆ, ಹಾಡುಗಳಿಗಾಗಿ, ಅದ್ಭುತವಾದ ಸಂಭಾಷಣೆಗಾಗಿ. ಯೋಗರಾಜ್ ಭಟ್ರ ಸಿನಿಮಾಗಳು ಸಂಭಾಷಣೆಯನ್ನು ಆಧರಿಸಿನೇ ಬಹುತೇಕ ಸಂದರ್ಭದಲ್ಲಿ ಹಿಟ್ ಆಗುತ್ತಂತಕ್ಕಂಥ ಒಂದು ಟ್ರೆಂಡ್ ಇದೆ. ಅದ್ಭುತವಾದ ಸಂಭಾಷಣೆಗಾಗಿ ಓಡುವಂತ ಸಿನಿಮಾಗಳಿವೆ, ಸಂಗೀತಕ್ಕಾಗಿ ಸಂಗೀತದ ಕಾರಣಕ್ಕಾಗಿ ನೋಡುವಂತ ವರ್ಗವಿದೆ. ಪ್ರತ್ಯೇಕ ವರ್ಗ, ಆಯಾ ವರ್ಗ ಮನೋರಂಜನೆಗಾಗಿ ನೋಡುವಂತದ್ದು ದೊಡ್ಡ ವರ್ಗ ಇದೆ, ನಿರ್ಗವಾದ. ಅವರನ್ನು 2 ಗಂಟೆಗಳ ಯಾವುದು ಬೇಡ, ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳ ನಡುವೆ ನಮಗೊಂದು 2 ತಾಸು ಮನೋರಂಜನೆ ಬೇಕು, ನಾವು ಹೋಗಿ ಸಿನಿಮಾ ನೋಡಬೇಕು ಅನ್ನುವಂತಹ ಒಂದು ವರ್ಗ ಇದೆ. ಇದರೆಲ್ಲದ ನಡುವೆ ಸೆಕ್ಸ್ ಮತ್ತು ಕ್ರೈಮ್ಗಳಂತಹ ಕೀಳು ಅಭಿರುಚಿಯ ಚಿತ್ರಗಳನ್ನು ನೋಡುವಂತಹ ಒಂದು ವರ್ಗವೂ ಇದೆ. ಆ ಕೀಳು ಅಭಿರುಚಿಯನ್ನೇ ಬಂಡವಾಳ ಮಾಡಿಕೊಂಡು ಸಿನಿಮಾ ಜಗತ್ತಿನಲ್ಲಿ ದಾರಿ ತಪ್ಪಿಸುವ ಕೆಲಸಗಳು ಕೂಡ, ಅಥವಾ ವಾಮ ಮಾರ್ಗಗಳಲ್ಲಿ ಹಣ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇವೆ. ಕನ್ನಡದ ಹಿಂದಿ ಒಬ್ಬ ಸಾಹಿತಿ ಹೇಳಿದ್ದು ಮಾತು ನಾನೆಲ್ಲೇ ಓದಿದ್ದು ನೆನಪಾಗ್ತಾ ಇದೆ. ಕನ್ನಡ ಸಿನಿಮಾಗಳೆಂದ್ರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ತಯಾರಾಗದ, ಯಾರು ಕೂಡ ಮಾಡಲಿಕ್ಕೆ ಆಗಿರುವಂತಹ ಕಳಪೆ ದರ್ಜೆ ಸಿನಿಮಾಗಳು ಒಂದೆಡೆ. ಮತ್ತೊಂದೆಡೆ ಮನುಷ್ಯರು ನೋಡ್ಲಿಕ್ಕೆ ಸಾಧ್ಯವಾಗದಂತಹ, ಅಂದ್ರೆ ಮನುಷ್ಯರು ನೋಡ್ಲಿಕ್ಕೆ ಸಿಗದಿಲ್ಲ ಪ್ರಶಸ್ತಿ ವಿಜಯ ಚಿತ್ರಗಳು, ಮನುಷ್ಯರಿಗೆ ನೋಡ್ಲಿಕ್ಕೆ, ಆಸಕ್ತರಿಗೆ ನೋಡ್ಲಿಕ್ಕೆ ಸಿಗದಂತಹ ಪ್ರಶಸ್ತಿ ಬಜೆಟ್ ಮಾಡೋದು ಪ್ರಶಸ್ತಿ, ಕೇವಲ ಪ್ರಶಸ್ತಿಗಾಗಿ. ನಾನು ಕೂಡ ವಾರ್ತಾ ಇಲಾಖೆ, ಅದೇ ವಿಭಾಗ ವಾರ್ತಾ ಇಲಾಖೆಯ ಸಹಾಯಧನಕ್ಕಾಗಿ, ವಾರ್ತಾ ಇಲಾಖೆಯಲ್ಲಿ ಅನೇಕ ಸಹಾಯಧನ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಮಕ್ಕಳ ವಿಭಾಗದಲ್ಲಿ 100 ವಿಭಾಗಗಳಲ್ಲಿ ಸಹಾಯಧನವನ್ನ ಕೊಡ್ತಾರೆ. 25 ಲಕ್ಷದಿಂದ 5 ಲಕ್ಷ, 15 ಲಕ್ಷ, 20 ಲಕ್ಷ ಸಹಾಯಧನವನ್ನ ಕೊಡ್ತಾರೆ. ಕನ್ನಡ ಚಲನಚಿತ್ರಗಳು ಕರ್ನಾಟಕದ ಪ್ರಾದೇಶಿಕ ಭಾಷೆಗಳು ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಬಂಜಾರ ಈ ಭಾಷೆಯ ಚಲನಚಿತ್ರಗಳಿಗೆ ವಾರ್ತಾ ಇಲಾಖೆಯಿಂದ ನಿರಂತರವಾಗಿ ಪ್ರೋತ್ಸಾಹಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಕೇಂದ್ರ ಕಚೇರಿ ಸುರಕ್ಷಣಾ ಚಿತ್ರಮಂದಿರ ಇದೆ, ಅದನ್ನ ಸಹಾಯಧನಕ್ಕೆ ಆಯ್ಕೆ ಮಾಡುವಂತಹ ಸಮಿತಿ ಕೂಡ ಇರುತ್ತೆ. ವಾರ್ತಾ ಇಲಾಖೆಯ ನನ್ನ ಇಲಾಖೆಯ ಬಗ್ಗೆ ಹೇಳಬೇಕಾದ್ರೆ ಚಲನಚಿತ್ರ ಅಕಾಡೆಮಿ, ಮಾಧ್ಯಮ ಅಕಾಡೆಮಿ ಈ ಎಲ್ಲ ನಮ್ಮ ವಾರ್ತಾ ಇಲಾಖೆಗೆ ವ್ಯಾಪ್ತಿಗೆ ಬರುವಂತದ್ದು, ಚಿತ್ರೀಕರಣಕ್ಕೆ ಅನುಮತಿ ನೀಡುವಂತದ್ದು. ಜೊತೆಗೆ ಚಿತ್ರಮಂದಿರಗಳ ಸವಾಲುಗಳನ್ನು ಹೇಳಿದರು. ಏಕಪರದೆಯ ಸ್ಕ್ರೀನ್ಗಳು ಎಷ್ಟಿದೆ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು, ಅವುಗಳನ್ನು ಪ್ರೋತ್ಸಾಹಿಸಬೇಕು, ಚಿಕ್ಕ ಪುಟ್ಟ ಥಿಯೇಟರ್ಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಜನತಾ ಚಿತ್ರಮಂದಿರವನ್ನು ಚಲನಚಿತ್ರ ನೀತಿ 2011ರಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಸುಮಾರು 100 ಕನಿಷ್ಠ 150 ಜನ ಕೂಡುವಂತಹ ಜನತಾ ಚಿತ್ರಮಂದಿರಗಳನ್ನು ಕಟ್ಕೊಂಡ್ರೆ ಅದಕ್ಕೆ 15 ಲಕ್ಷದಿಂದ 25 ಲಕ್ಷದವರೆಗೂ ಕೂಡ ವಾರ್ತಾ ಇಲಾಖೆಯಿಂದ ಪ್ರೋತ್ಸಾಹಧನವನ್ನ ಕೊಡುವಂತಹ ಒಂದು ಯೋಜನೆ ಕೂಡ ಜನತಾ ಚಿತ್ರಮಂದಿರ ಯೋಜನೆಯಲ್ಲಿ ಇದೆ. ಅದೆಲ್ಲ ಮತ್ತೊಂದು ಕಡೆಯ ವಿಚಾರ. ಕನ್ನಡದ ಚಿತ್ರರಂಗದ ಬಗ್ಗೆ ಈಗಾಗಲೇ 70ರ ದಶಕದ ಬಗ್ಗೆ ಕೂಡ ಮಾತಾಡಿದ್ವಿ. ನಗರೀಕರಣ, ಕೈಗಾರಿಕೀಕರಣದ ನಂತರ ಆದಂತಹ ನಮ್ಮ ಬದುಕಿನಲ್ಲಿ ಆದಂತಹ ಏನು ಪಲ್ಲಟಗಳು, ವಿಭಕ್ತ ಕುಟುಂಬಗಳು ಹೋಗಿ ಕುಟುಂಬ ಅನ್ನೋದೇ ಒಂದು ಕಿರು ಘಟಕ ಆಯಿತು, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಬಂದು, ಇಂತಹ ಸನ್ನಿವೇಶದಲ್ಲಿ ಆ ತಲ್ಲಣಗಳನ್ನ ಪ್ರೇಮ ಆಧಾರಿತ, ಸಾಹಸ ಆಧಾರಿತ ಚಿತ್ರಗಳು, ಅಂದ್ರೆ ವರ್ತಮಾನಕ್ಕೆ ಯಾವ ವಸ್ತುವು ಮುಖಾಮುಖಿ ಆಗುತ್ತೋ, ನಮ್ಮ ವರ್ತಮಾನದಲ್ಲಿ ಸಮಾಜದಲ್ಲಿ ಏನು ತಲ್ಲಣಗಳಿವೆಯೋ ಅದರ ಪ್ರತಿಬಿಂಬವಾಗಿ ಬರ್ತಕ್ಕಂಥ ಸಿನಿಮಾಗಳು ಖಂಡಿತ ಆಯಾ ಕಾಲಘಟ್ಟದಲ್ಲಿ ಯಶಸ್ವಿಯಾಗಿವೆ. ಆ ಕಾರಣದಲ್ಲಿ 80-90ರ ದಶಕದಲ್ಲಿ ಸರ್ ಹೇಳಿದಾಗೆ 700 ಜನ ಕೂಡುವ ಸಂದರ್ಭದಲ್ಲಿ 1400 ಜನ ಕುಳಿತುಕೊಂಡು ಸಿನಿಮಾವನ್ನ ನೋಡಲು ಸಾಧ್ಯವಾಯಿತು. ಈಗಿನ ಸವಾಲುಗಳು ಬೇರೆ, ಮೊಬೈಲ್ ಎಲ್ಲರಿಗೂ ಬಂದಿರೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳಿಗೂ ತಾಯಿ ಬೇರು ಮೊಬೈಲ್ ಆಗಿದೆ. ಅದು ಸಿನಿಮಾವನ್ನು ಕೂಡ, ಸಿನಿಮಾ ರಂಗ
ಅಷ್ಟೇ ಅಲ್ಲ, ಮನೆಯ ಟಿವಿಗಳನ್ನು ಕೂಡ ಈಗ ಅದು ಬಂದ್ ಮಾಡಿದೆ. ಟಿವಿಗಳನ್ನು ನೋಡ್ಲಿಕ್ಕೂ ಕೂಡ ಯಾರಿಗೂ ಪುರ್ಸೊತ್ತಿಲ್ಲ. ಇನ್ನು ಬರುವ ದಿನಗಳಲ್ಲಿ ಮೊಬೈಲ್ಗಳೇ ಟಿವಿ ಸ್ಕ್ರೀನ್ಗಿಂತ ದೊಡ್ಡ ಸೈಜಿನ ಮೊಬೈಲ್ಗಳು ಬರುವಂತಹ ದಿನಗಳಿಗೆ ನಾವು ಫೋಲ್ಡ್ ಮಾಡಿ ನಾವು ಇಷ್ಟೇ ಮಾಡಿ ಇಟ್ಕೊಂಡು ಹೋಗ್ಬೋದು ಜೇಬಿನಲ್ಲಿ. ಬೇಕಂದಾಗ ಇಷ್ಟು ದೊಡ್ಡದಾಗಿ ನಾವು ಸ್ಕ್ರೀನ್ ಮಾಡ್ಕೊಂಡು ಈ ಇದಕ್ಕಿಂತ ದೊಡ್ಡದಾಗಿ ನಾವು ಟಿವಿ ಆಗಿ ನೋಡ್ಕೋಬಹುದು. ಅಂತಹ ಮೊಬೈಲ್ಗಳು ಬರುವ ಕಾಲಘಟ್ಟದಲ್ಲಿ ಚಿತ್ರಮಂದಿರಗಳನ್ನು ಉಳಿಸುವುದೇ ಹೇಗೆ ಅನ್ನುವ ದೊಡ್ಡ ಪ್ರಶ್ನೆ, ಅದಕ್ಕೆ ಉತ್ತರ ಗೊತ್ತಿಲ್ಲ. ಕಾಲನೇ ಉತ್ತರ ಹೇಳಬೇಕು. ಚಿತ್ರಮಂದಿರಗಳ ಅವು ಚಲನಚಿತ್ರ ಮಂದಿರಗಳ ಮಾಲೀಕರು ಕೊಪ್ಪಳದಲ್ಲಿ ಒಳ್ಳೆಯ ಚಿತ್ರಮಂದಿರಗಳು ಲಕ್ಷ್ಮೀ ಮತ್ತು ಶಿವೆ ಅವರಿದ್ದಾರೆ ಅಂತ ನಾನು ಹೇಳುವಂಥದ್ದಲ್ಲ. ಇವರ ತಂದೆಯವರು MS ಮಹಾಂತಯ್ಯ ಮಠರು ಚಲನಚಿತ್ರ ರಂಗವನ್ನ ಚಿತ್ರಮಂದಿರದ ಕಾರ್ಮಿಕವನ್ನ ಒಟ್ಟು ತನ್ನ ಕುಟುಂಬ ರೀತಿಯಲ್ಲಿ ಅಲ್ಲಿನ ಕೆಲಸಗಾರರನ್ನ ಕಾರ್ಮಿಕರನ್ನ ತನ್ನ ಕುಟುಂಬದ ಸದಸ್ಯರ ರೀತಿ ನಡೆಸಿಕೊಂಡಿದ್ದಾರೆ. ಅವರ ಅಲ್ಲಿನ ಪ್ರತಿಯೊಬ್ಬ ಕಾರ್ಮಿಕರ ವೈಯಕ್ತಿಕ ಬದುಕಿಗೆ, ಅವರ ವೈಯಕ್ತಿಕ ಸಂಕಷ್ಟಗಳಿಗೂ ಕೂಡ ಅವರು ಸ್ಪಂದಿಸಿದವರು ನನಗೆ ಗೊತ್ತಿದೆ. MS ಮಹಾಂತಯ್ಯ ಮಠ ಸರ್ ಅಂತಹ ಒಂದು ಉದಾರಿ ವ್ಯಕ್ತಿತ್ವ, ಅಂತಹ ದೊಡ್ಡ ಪರಿವಾರ ಅದರಿಂದಿದೆ. ಒಂದು ಚಿತ್ರಮಂದಿರಗಳು ಸಂಕಷ್ಟದಲ್ಲಿದೆ ಅಂದ್ರೆ ಅಷ್ಟು ಜೀವಗಳು ಕುಟುಂಬ. ಒಂದು ವ್ಯಕ್ತಿಯಲ್ಲಿ ಕಾರ್ಮಿಕ ಇದ್ದಾನಂದ್ರೆ ಆತನಿಂದ 5 ಜನ ಬದುಕ್ತಾ ಇರ್ತಾರೆ. ಒಬ್ಬ ಕಾರ್ಮಿಕರ ಹಿಂದೆ ಮನೆಗೆ ನಡೀತಾ ಇರುತ್ತೆ. ಕೋವಿಡ್ ಕಾಲದ ನಂತರ ಆ ಪರಿಸ್ಥಿತಿ ಇನ್ನೂ ಕಠಿಣವಾಗಿದೆ ಅನ್ನೋ ಮಾತನ್ನು ಹೇಳಿದ್ರು. ಯಾರು ಕೂಡ ಚಿತ್ರಮಂದಿರಕ್ಕೆ ನಿಜ ಅನೇಕ ಪ್ರಶಸ್ತಿ ವಿಜೇತ ಚಿತ್ರಗಳು ಬರ್ತವೆ, ಆದ್ರೆ ನಾವೇ ಯಾರು ಕೂಡ ಹೋಗಿ ನೋಡುವಂತಹ ಒಂದು ವ್ಯವಧಾನವನ್ನ ಉಳಿಸಿಕೊಂಡಿರುವುದಿಲ್ಲ. ಅಲ್ಲಿ ನಮ್ಮ ಜವಾಬ್ದಾರಿಯೂ ಕೂಡ ಇದೆ. ಉತ್ತಮ ಸದಿಪರೀಕ್ಷೆಯ ಚಿತ್ರಗಳು ಬರಬೇಕು ಅಂತ ಹೇಳ್ತೀವಿ, ಆದ್ರೆ ನಾವೇ ಅದಕ್ಕೆ ಪ್ರೋತ್ಸಾಹಿಸದಿದ್ದರೆ, ನಾವು ಅದನ್ನು ವೈಯಕ್ತಿಕವಾಗಿ ಪ್ರೋತ್ಸಾಹಿಸುವ ಕೆಲಸವನ್ನು ಕೂಡ ನಮ್ಮ ಮಿತಿಗಳಲ್ಲಿ ಎಲ್ಲರೂ ಕೂಡ ಮಾಡ್ತಾ ಹೋದ್ರೆ ಖಂಡಿತ ಅಂತ ಒಂದು ಚಿತ್ರಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಅನ್ನುವಂಥದ್ದು. ಸಾಹಿತ್ಯದ ಚಿತ್ರಗಳು, ಸಾಹಿತ್ಯಿಕ ಅಥವಾ ಸಾಹಿತ್ಯ ಕೃತಿಗಳು, ಉತ್ತಮ ಕಥೆ ಅಥವಾ ಕಾದಂಬರಿನ ಆಧರಿಸಿದ ಚಿತ್ರಗಳು ಎಲ್ಲವೂ ಕೂಡ ಯಶಸ್ವಿಯಾಗುವ ಅನ್ನುವಂಥದ್ದಿಲ್ಲ. ಬಹಳಷ್ಟು ವಿರಳ ಆಗಿರೋದು. ಎಲ್ಲ ಕೂಡ ಗಿರೀಶ್ ಕಾರ್ನಾಡು, ಲಂಕೇಶ್, ಕಂಬಾರ್ ಆ ಕಾಲದಲ್ಲಿ ಆದ್ರೆ ಇತ್ತೀಚೆಗೆ P. ಶೇಷಾದ್ರಿ, ಗಿರೀಶ್ ಕಾಸರವಳ್ಳಿ ಅಂತಹ ನಿರ್ದೇಶಕ ಚಿತ್ರಗಳು ಯಶಸ್ಸನ್ನು ಕಂಡಿರಬಹುದು. ಯಾಕೆ ಅದು ದೊಡ್ಡ ಸವಾಲು ಸಾಹಿತ್ಯದ ಕೃತಿಯೊಂದನ್ನ ಚಲನಚಿತ್ರಕ್ಕೆ ದೃಶ್ಯ ರೂಪಕ್ಕೆ ಇಳಿಸುವಂಥದ್ದು. ಸಾಹಿತ್ಯದ ಅಥವಾ ಇತರೆ ಕಲಾ ಮಾಧ್ಯಮದಲ್ಲಿ ಏನಿರುತ್ತೆ, ಓದುಗನ ಸಹೃದಯನಿಗೆ ಒಂದು ಸ್ವಾತಂತ್ರ್ಯ ಇರುತ್ತೆ. ಲೇಖಕನ ದೃಷ್ಟಿಯ ಅನುಭವಗಳು ಸಹೃದಯನಲ್ಲಿ ಪುನರ್ ಸೃಷ್ಟಿ ಆಗ್ತವೆ. ಅದು ಆತನ ಕಲ್ಪನೆಗೆ ನಿಲ್ಕುವಂಥದ್ದು, ತನ್ನ ಕಲ್ಪನೆಗೆ ಸಿಗುವಂಥದ್ದು. ಮಲೆಗಳಲ್ಲಿ ಮದುಮಗಳು, ಕನ್ನಡ ನಾಡಿನ ನಾವು ಕೊಪ್ಪಳದಂತ ಬಿರುಬಿಸಿಲಿನಲ್ಲಿ ಕುಂತವರು ನಮ್ಮ ಕಲ್ಪನೆಗೆ ಮೀರಿದಾಗ ನಾವು ಊಹಿಸಿಕೊಳ್ಳೋದು. ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು ಓದಿದಾಗ ನಮ್ಮ ಕಲ್ಪನೆಯಲ್ಲಿ ಬರ್ತಕ್ಕಂಥ ಮಲೆನಾಡು, ಅಲ್ಲಿನ ಕಾಡು, ಅಲ್ಲಿನ ಪರಿಸರ, ಅಲ್ಲಿನ ಜೀವನ ಅದು ಬೇರೆ. ಅದನ್ನು ದೃಶ್ಯಕ್ಕೆ ಇಳಿಸಿದಾಗ ಅದಕ್ಕೆ ಅದರದೇ ಆದ ಇತಿಮಿತಿಗಳಿರ್ತವೆ. ಸಾಹಿತ್ಯ ಕೃತಿಯೊಂದನ್ನು ಯಥಾವತ್ತಾಗಿ ದೃಶ್ಯಕ್ಕೆ ತರುವುದು ಬಹಳ ಸವಾಲಿನ ಕೆಲಸ. ಕವಿ ಮತ್ತು ಸಹೃದಯನ ಬಗ್ಗೆ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಈ ಕಾರಣಕ್ಕಾಗಿಯೇ ಒಂದು ಪ್ರತಿಭಾ ಸಂಪನ್ನವಾದಂತಹ ಒಂದು ಸಂವಹನ ಕವಿ ಮತ್ತು ಸಹೃದಯ ನಡುವಿರುತ್ತದೆ ಎನ್ನುವಂಥದ್ದು ಮಾತಿದೆ. ಅದೇ ರೀತಿ ಪ್ರೇಕ್ಷಕ ವರ್ಗಕ್ಕೂ ಸಿನಿಮಾದ ನಿರ್ದೇಶಕನಿಗೂ ನಡುವೆಯೂ ಕೂಡ ಅಂತಹ ಒಂದು ಸಂವಹನ ಇದ್ರೆ ಮಾತ್ರ ಉತ್ತಮ ಚಿತ್ರಗಳು ಬರಲಿಕ್ಕೆ ಸಾಧ್ಯ. ಆ ಗ್ಯಾಪ್ ಇರಬಾರದು. ಆ ಗ್ಯಾಪ್ ಇರಬಾರದು ಅಂದರೆ ಚಲನಚಿತ್ರ ಮಂದಿರಗಳು ಬೇಕು. OTT ವೇದಿಕೆಯಲ್ಲಿ ಅಥವಾ ಪ್ರತ್ಯೇಕವಾಗಿ ಮನೆಯ ಟಿವಿಯಲ್ಲಿ ನಾವು ಎಷ್ಟೇ ಸಿನಿಮಾಗಳನ್ನು ನೋಡಿದರೂ ಕೂಡ ಒಟ್ಟಾರೆಯಾಗಿ ಒಂದು ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಸಿಗುವ ಅನುಭವ, ಒಂದು ದೃಶ್ಯ ಬಂದಾಗ ಭಾವನಾತ್ಮಕವಾಗಿ ಇಡೀ ಪ್ರೇಕ್ಷಕ ವರ್ಗ ಅದಕ್ಕೆ ಪ್ರತಿಸ್ಪಂದಿಸುವ, ಸಂತೋಷದ ಸಂದರ್ಭದಲ್ಲಿ ಪ್ರತಿಕ್ರಿಯಿಸುವ, ದುಃಖದ ಸಂದರ್ಭದಲ್ಲಿ ಪ್ರತಿಕ್ರಿಯಿಸುವ ಆ ಭಾವನಾತ್ಮಕ ಪ್ರತಿಕ್ರಿಯೆ ಏನಿರುತ್ತೆ, ಆ ಆಸ್ವಾದನೆ ಖಂಡಿತ ನಾವು ವ್ಯಕ್ತಿಗತವಾಗಿ ಮನೆಯಲ್ಲಿ ಕೂತ್ಕೊಂಡು ಅಥವಾ OTT ವೇದಿಕೆಗಳಲ್ಲಿ ನೋಡುವಾಗ ದಕ್ಕಲಾರದು. ಆ ಕಾರಣಕ್ಕಾಗಿ ವ್ಯಕ್ತಿ ಅನುಭವ ಸಮಷ್ಟಿಯಾಗಿ ನಾವು ಅದನ್ನ ಸ್ವೀಕರಿಸಬೇಕು ಅಂತಂದ್ರೆ ಅಂತಹ ಚಿತ್ರಮಂದಿರಗಳು ಉಳಿಬೇಕು. ವ್ಯಾಪಾರಾತ್ಮಕ ಸಿನಿಮಾಗಳನ್ನು ನಮ್ಮ ಸಾಹಿತ್ಯಿಕ ವಲಯ ಅದೊಂದು ಜನಪ್ರಿಯ ಸಾಹಿತ್ಯಕ್ಕೆ ಹೋಲಿಸಿ ಕನ್ನಡದಲ್ಲಿ ಜನಪ್ರಿಯ ಸಾಹಿತ್ಯಕ್ಕೆ ಅವುಗಳನ್ನು ಮೀಸಲಾಗಿಟ್ಟು ಅಥವಾ ಆ ಕಡೆ ಅದರ ಮಾನದಂಡಗಳಿಗೆ ಅನ್ವಯಿಸುವ ಭರಾಟೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅತ್ಯುತ್ತಮ ಅಭಿರುಚಿಯಂತಹ ಕಲಾತ್ಮಕ ಚಿತ್ರಗಳನ್ನ ಕೇವಲ ಸಣ್ಣ ಗುಂಪಿನ ಜನ ನೋಡುವಂಥದ್ದು ಟ್ರೆಂಡ್ ಉಳಿತಾ ಇದೆ. ಅವರು ಕೂಡ ಚಿತ್ರಮಂದಿರಗಳಿಗೆ ಬರ್ತಿಲ್ಲ ಅನ್ನೋದನ್ನ ಆತಂಕವನ್ನ ಮತ್ತು ವಾಸ್ತವವನ್ನ ವೀರೇಶ್ ಮಹಾಂತಯ್ಯ ಮಠರು ಹೇಳಿದರು. ಸಿನಿಮಾ ಕೇವಲ ಖಂಡಿತ ಮನರಂಜನೆಯ ಮಾಧ್ಯಮ ಮಾತ್ರ ಅಲ್ಲ, ಅದಕ್ಕೆ ಎಲ್ಲರನ್ನೂ ಪ್ರಭಾವಿಸುವ
ಸಾಮಾಜಿಕ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರುವಂತಹ ಒಂದು ಶಕ್ತಿ ಖಂಡಿತ ಇದೆ. ಗೆಳೆಯ ಹೇಳಿದಾಗೆ ಬಂಗಾರದ ಮನುಷ್ಯ ತೆರೆದ ವಿಶ್ವವಿದ್ಯಾಲಯದಂತೆ ಅನೇಕರ ಪಾಲಿಗೆ ಅವರ ಬದುಕಿನಿಗೆ ಮಾರ್ಗದರ್ಶನವಾಗಿ ಬದುಕನ್ನು ಕೃಷಿಗೆ ಅನೇಕರನ್ನು ಮರಳಿ ತಂದಂತಹ ಉದಾಹರಣೆಗಳು ಇಂದಿಗೂ ಕೂಡ ಇವೆ. ನನ್ನ ತಂದೆಯವರೇ ಬಂಗಾರದ ಮನುಷ್ಯ ಚಿತ್ರವನ್ನು ಹುಬ್ಬಳ್ಳಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಹುಬ್ಬಳ್ಳಿಯ ಚಂದ್ರಕಲಾ ಚಿತ್ರಮಂದಿರದಲ್ಲಿ 14 ಬಾರಿ ನೋಡಿದ್ದಾರಂತೆ. ಅಷ್ಟು ರಾಜ್ಕುಮಾರ್ ಚಿತ್ರಗಳಂದ್ರೆ ಅಷ್ಟು ಅಚ್ಚುಮೆಚ್ಚಿನ ಅಷ್ಟು ಪ್ರೀತಿಯಿಂದ ಅಂದ್ರೆ ಪಾಠ ಬೋಧನೆ ಆಗ್ತಾ ಇದ್ವು. ನಾವು ಶಾಲೆ ಹೆಚ್ಚು ವಿದ್ಯಾಭ್ಯಾಸ ಮಾಡದವರಿಗೆ ರಾಜ್ಕುಮಾರ್ ಚಿತ್ರಗಳೇ ನಮಗೆ ಪಾಠವಾಗಿದ್ದವು. ವಿಶ್ವವಿದ್ಯಾಲಯಗಳಲ್ಲಿ ಸಿಗ್ತಕ್ಕಂಥ ಬೋಧನೆ ಸಂದೇಶಗಳಲ್ಲಿ ಸಿಗ್ತಾ ಇದ್ವು ಅಂತ. ಉತ್ತಮ ಸಂದೇಶ ಹೊಂದಂತಹ ಕಥಾಹಂದರವುಳ್ಳಂತಹ ಚಿತ್ರಗಳು ಸಿಕ್ಕರೆ ಈಗಲೂ ಕೂಡ ಅವು ಖಂಡಿತ ತೆರೆಯ ಮೇಲೆ ಓಡ್ತವೆ, ಜನರನ್ನ ಚಿತ್ರದ ಮಂದಿರಕ್ಕೆ ತರ್ತವೆ ಅನ್ನುವಂಥದ್ದು. ಆದರೆ ಯಾರಿಗೆ ಆ ವ್ಯವಧಾನ ಇದೆ ಅನ್ನುವಂಥ ಪ್ರಶ್ನೆ. ಎಲ್ಲರಿಗೂ ಬಂಡವಾಳವೇ ಮುಖ್ಯ, ಬರುವ ಲಾಭವೇ ಮುಖ್ಯ. ವ್ಯಾಪಾರದ ಈ ಯುಗದಲ್ಲಿ ಬಂಡವಾಳವೇ ಮುಖ್ಯವಾದ ಸಂದರ್ಭದಲ್ಲಿ ಅಂತಹ ಚಿತ್ರಗಳನ್ನ ಹೆಚ್ಚು ತಾಳ್ಮೆಯಿಂದ ನೋಡುವಂತಹ ನಿರ್ಮಿಸುವಂತಹ ನಿರ್ಮಾಪಕರು, ನಿರ್ದೇಶಕರು ಬೇಕಾಗಿದ್ದಾರೆ. ಆಸಕ್ತಿ ಇಲ್ಲದ ಅಥವಾ ಸಿನಿಮಾದ ಗಂಧಗಾಳಿಯೇ ಇಲ್ಲದಂತವರು ನಿರ್ಮಾಪಕರಾಗೋದು, ಚಲನಚಿತ್ರದ ವ್ಯಾಕರಣದ ಪ್ರಾಥಮಿಕ ವ್ಯಾಕರಣವೂ ಗೊತ್ತಿಲ್ಲದವರು ನಿರ್ದೇಶಕರಾಗಬಹುದು. ಇದರಿಂದ ನಮ್ಮ ಒಟ್ಟು ಚಿತ್ರರಂಗ ಆತಂಕದ ಸ್ಥಿತಿಯನ್ನ ಎದುರಿಸ್ತಾ ಇದೆ. ಕೊಪ್ಪಳದಲ್ಲಿ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಇಲ್ಲಿ ನುರಿತ ತಜ್ಞರು ಇದ್ದಾರೆ. ಅಂತವರನ್ನ ಬಳಸಿಕೊಂಡು ನಿಜವಾಗಿ ಗಂಭೀರವಾಗಿ ಪ್ರಯತ್ನ ಮಾಡಿದರೆ ಕಡಿಮೆ ಬಜೆಟ್ನಲ್ಲಿಯೇ ಒಳ್ಳೆಯ ಚಿತ್ರಗಳನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಹೆಚ್ಚು ಬಜೆಟ್ಟಿನ ಚಿತ್ರಗಳು ಅಥವಾ ಪ್ರಖ್ಯಾತ ನಟ ನಟಿಯರನ್ನು ಹಾಕೊಂಡ್ರೆ ಮಾತ್ರ ಚಿತ್ರಗಳು ಯಶಸ್ವಿ ಆಗ್ತವೆ ಅನ್ನೋದು ಅದು ಅದೊಂದು ವರ್ಗ. ಇನ್ನೊಂದು ವರ್ಗ ಉತ್ತಮ ಕಥಾಹಂದರದ ಮೂಲಕವೋ ಅಥವಾ ಉತ್ತಮ ಸಂಗೀತದ ಮೂಲಕವೇ ಚಿತ್ರಗಳನ್ನ ಒಂದು ಮಟ್ಟಿನ ಯಶಸ್ಸಿಗೆ, ಒಂದು ಮಟ್ಟಿನ ಲಾಭವನ್ನು ತಂದುಕೊಳ್ಳುವಷ್ಟರ ಮಟ್ಟಿಗೆ ಸ್ವಾವಲಂಬಿಯಾಗಿ ಒಂದು ಸಿನಿಮಾವನ್ನು ಮಾಡಬಹುದು. ಅದಕ್ಕೆ ಈಗಲೂ ಕೂಡ ಕಾಲ ಯಾವಾಗಲೂ ಕೂಡ ಇರುತ್ತೆ. ಅಂತಹ ಪ್ರಯತ್ನಗಳು ಬೇಕು. ಸಿನಿಮಾ ಅಂದ್ರೇನೆ ಒಂದು ಅಧ್ಯಯನ ಅಂತ ತಿಳ್ಕೊಂಡು ಯಾವಾಗ ನಾವು ಮುಂದುವರಿತೀವೋ, ಕೇವಲ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಭಾರತೀಯ ಸಿನಿಮಾವನ್ನ, ವಿಶ್ವದ ಸಿನಿಮಾಗಳನ್ನ, ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನ ಗಂಭೀರವಾಗಿ ಗಮನಿಸ್ತಾರೆ. ಯಾಕೆ ನಮ್ಮ ನೆರೆಯ ಮಲಯಾಳಿ ಚಿತ್ರರಂಗ ಇವತ್ತಿಗೂ ಕೂಡ ಚೆನ್ನಾಗಿ ಓಡ್ತಾ ಇದೆ. ಅಲ್ಲಿನ ಚಿತ್ರಗಳನ್ನು ನಮ್ಮ ಕನ್ನಡದ ಸಾಹಿತಿಗಳು, ಬುದ್ಧಿಜೀವಿಗಳು ಏನಂತೆ ಚಿತ್ರಮಂದಿರಕ್ಕೆ ಯಾರು ಬಂದು ನೋಡಲ್ವೋ ಕನ್ನಡ ಚಿತ್ರಗಳನ್ನು, ಅವರೆಲ್ಲ ಮಲಯಾಳಿ ಚಿತ್ರಗಳನ್ನು ನೋಡ್ತಾ ಇದ್ದಾರೆ, ತಮಿಳು ಚಿತ್ರಗಳನ್ನು ನೋಡ್ತಾ ಇದ್ದಾರೆ, ಬೇರೆ ಭಾಷೆಯ ಚಿತ್ರಗಳನ್ನು ಅಷ್ಟು ಗಂಭೀರವಾಗಿ ನೋಡ್ತಾ ಇದ್ದಾರೆ. ಆದ್ರೆ ಕನ್ನಡ ಚಿತ್ರಗಳನ್ನ ಅವ್ರು ಬಂದು ನೋಡ್ತಾ ಇಲ್ಲ. ಅಂದ್ರೆ ಅಲ್ಲಿ ಆಗ್ತಾ ಇದ್ದ ಪ್ರಯತ್ನಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವೆಲ್ಲ ನೋಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾಗಿದೆ. ಮತ್ತೆ ಸಿನಿಮಾವನ್ನು ಮಾಡೋಂಥವ್ರು ಅದನ್ನು ಬಹಳ ವಿಶೇಷ, ಅದೊಂದು ಮನೋರಂಜನೆ ಅಂತಲ್ಲ, ಗಂಭೀರವಾಗಿ ಅಧ್ಯಯನ ಮಾಡಿ ಯಾಕೆ ಒಂದು ಸಿನಿಮಾ, ಸೋತ ಸಿನಿಮಾಗಳನ್ನು ಮತ್ತು ಗೆದ್ದ ಸಿನಿಮಾಗಳು ಎರಡನ್ನೂ ಕೂಡ ತುಲನಾತ್ಮಕವಾಗಿ ನೋಡಿದಾಗ ಅಲ್ಲಿ ಅನೇಕ ಅವರಿಗೆ ಪಾಠಗಳು, ಮಾರ್ಗದರ್ಶನಗಳು ಸಿಗುವ ಅವಕಾಶಗಳು ಸಾಕಷ್ಟು ಇರ್ತವೆ. ಸಿನಿಮಾಗಳನ್ನು ನೋಡ್ಲಿ. ಕೊಪ್ಪಳದ ಚಿತ್ರಮಂದಿರಗಳ ಬಗ್ಗೆ ಗೆಳೆಯರು ಸಾಕಷ್ಟು ಹೇಳಿದ್ದಾರೆ. ಅನೇಕ ಚಿತ್ರಮಂದಿರಗಳು, ಕನಕಾಚಲ ಚಿತ್ರಮಂದಿರ, ಮಹೇಶ್ವರ ಚಿತ್ರಮಂದಿರ ಹೋಯ್ತು. ನನ್ನ ನೆನಪಿನ ಹಾಗೆ ರೋಸ್ ಟೆಂಟ್ ಅನ್ನುವಂಥದ್ದು ಕೊಪ್ಪಳದ ಮೊದಲ ಟಾಕೀಸ್ ಆಗಿತ್ತು ಅನ್ನುವಂಥದ್ದು. ರೋಸ್ ಟೆಂಟ್ ಈಗಿನ ಶಾರದಾ ಟಾಕೀಸ್ ಇದೆಯಲ್ಲ, ಅದ್ರ ಹತ್ರ ಇತ್ತಂತೆ ರೋಸ್ ಥಿಯೇಟರ್. ಹಿರಾನಿ ಹೆಣ್ಣು ಮಗಳು ನಡೆಸ್ತಾ ಇತ್ತಂತೆ. ಆನಂತರ ಶಾರದಾ ಚಿತ್ರಮಂದಿರ ಸ್ಥಾಪನೆಯಾಗಿದ್ದು ರೋಸ್ ಅನ್ನುವಂಥದ್ದು. ಆನಂತರ ಶಾರದಾ ಸ್ಟಾರ್ಟ್ ಆಯ್ತಂತೆ. ಸ್ಟಾರ್ಟ್ ಆಗಿದೆ ಟೂರಿಂಗ್ ಥಿಯೇಟರ್ ಆಗಿದೆ. ರೋಸ್ ಆದ್ಮೇಲೆ ಕನಕಾಚಲ ಟೂರಿಂಗ್ ಥಿಯೇಟರ್. ಶಾರದಾ ಸ್ಟಾರ್ ಚಿತ್ರಮಂದಿರಕ್ಕೆ ಅವತ್ತಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಬಂದು ಸ್ಟಾರ್ಟ್ ಆಗಿದೆ ಅನ್ನೋ ಉದ್ಘಾಟನೆ ಮಾಡಿದ್ದಾರೆ. ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ವಿಲಾಸ್ ಚಿತ್ರಮಂದಿರ, ಹೌದ, ಹೆಸರು ವಿಲಾಸ್ ಚಿತ್ರಮಂದಿರ. ವಿಲಾಸ್ ಚಿತ್ರಮಂದಿರ ಆಗಿದ್ದು ಈಗ ಶಾರದಾ ಚಿತ್ರಮಂದಿರದವರು ಕೂಡ ಅನೇಕ ವರ್ಷಗಳ ಕಾಲ ಕನ್ನಡ ಚಿತ್ರಗಳನ್ನೇ ಪ್ರದರ್ಶಿಸುವ ಆ ಬದ್ಧತೆಯನ್ನು ಇಟ್ಕೊಂಡಿದ್ರು. ಸುಮಾರು 25 ವರ್ಷ ಕನ್ನಡ ಚಿತ್ರ ಬಿಟ್ಟು ಬೇರೆ ಚಿತ್ರಗಳನ್ನ ಅವರು ಪ್ರದರ್ಶನ ಮಾಡಿರಲಿಲ್ಲ. ಶಾರದಾದ ಮಾಲೀಕರು, ಶಾರದಾ ಚಿತ್ರಮಂದಿರದ ಮಾಲೀಕರು ಈ ಕೊಪ್ಪಳದ ಮಟ್ಟಿಗೆ, ಕೊಪ್ಪಳದಲ್ಲಿ ಇರತಕ್ಕಂಥ ಸವಾಲುಗಳ ನಡುವೆ ಉತ್ತಮವಾಗಿ ಚಿತ್ರಮಂದಿರ ನಿರ್ವಹಿಸ್ತಾ ಇದ್ದಾರೆ. ನನ್ನ ಗೆಳೆಯರು ಕೂಡ ಬೆಳಿಗ್ಗೆ ನಾನು ಇಂಥದ್ದು ಕಾರ್ಯಕ್ರಮ ಇದೆ ಅಂದಾಗ ನನ್ನ ಗೆಳೆಯರ ಅನೇಕ ಹೇಳಿದರು, ಲಕ್ಷ್ಮಿ ಮತ್ತು ಶಿವೆ ಈ ಎರಡು ಟಾಕೀಸಿಗೆ ಬಿಟ್ರೆ ಎಲ್ಲಿ ಹೋಗಿ ಒಟ್ಟು ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗಿ 2-3 ಗಂಟೆ ಕುಳಿತುಕೊಂಡು ಬರುವಂತಹ ವಾತಾವರಣ ಯಾವ ಥಿಯೇಟರ್ ನಲ್ಲಿ ಹೇಳಿ ಅನ್ನುವಂಥ ಪ್ರಶ್ನೆಗಳನ್ನಿಟ್ಟರು. ಅಂತಹ ಆರ್ಥಿಕ ಸಂಕಷ್ಟಗಳ ನಡುವೆ ಕೂಡ, ಸವಾಲುಗಳ ನಡುವೆಯೂ ಕೂಡ ಚಿತ್ರ ಪ್ರದರ್ಶನ, ಆ ಉದ್ಯಮ ಉಳಿಬೇಕು ಅನ್ನುವ ಪದ್ಧತಿಯೊಂದಿಗೆ ಕೆಲಸ ಮಾಡ್ತಕ್ಕಿರತಕ್ಕಂಥ ಚಲನಚಿತ್ರ ಪ್ರದರ್ಶಕರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ
ಬಡಿಗೇರ್ ಸರ್ ಅವರಿಗೆ ಆಗಮಿಸಿದ ಎಲ್ಲ ಸಹೃದಯ ಓದುಗರು ಮತ್ತು ಸಾಹಿತಿಗಳಿಗೆ ಎಲ್ಲರಿಗೂ ಕೂಡ ವಂದಿಸಿ ಈ ಅವಕಾಶಕ್ಕೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮ ಬಹಳ ಯಶಸ್ವಿಯಾಯಿತು. ಅದರಲ್ಲೂ ವಿಶೇಷವಾಗಿ ನನಗಂತೂ ಬಹಳ ಸಂತೋಷವಾಯಿತು. ಕಾರಣ ಇಷ್ಟೇ, ನಾನು ಹೈಸ್ಕೂಲಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಿದ್ದೆ, ಇವರಿಬ್ಬರು ಕುಂತ್ಕೊಂಡು ಕೇಳ್ತಿದ್ರು. ಇವತ್ತು ಬಹುಶಃ ಅವರು ನನ್ನ ಶೇಡ್ ತಿರ್ಸಿ ಹೇಳಿದ್ರು, ಇವತ್ತು ನೀವು ಕೇಳ್ರಿ, ನಾವು ಮಾತಾಡ್ತೀವಿ ಕೇಳ್ರಿ ಅಂತ ಹೇಳಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಬಹಳ ಸಂತೋಷ ಆಯಿತು. ಅವರಿಗೆ ವಂದನೆಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ ರಮಣ ಸರ್ ಅವರು. ಶಕ್ತಿ ಶಾರದೀಯ ಮೇಳ ಮತ್ತು ಬೆರಗು ಪ್ರಕಾಶನ ಭಾಗ್ಯನಗರ ವಿಚಾರ ಮಂಥನ ಕೂಟದ 37ನೇ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಕನ್ನಡ ಚಲನಚಿತ್ರರಂಗದ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತಾಗಿ ಬಹಳಷ್ಟು ಸವಿವರವಾಗಿ ನಮ್ಮ ಮುಂದೆ ವಿಷಯಗಳನ್ನು ತೆರೆದಿಟ್ಟು ಮತ್ತು ಬಹಳಷ್ಟು ಅನೇಕ ಸಕಾಲಿಕ ವಿದ್ಯಮಾನಗಳೊಂದಿಗೆ ಚಾರಿತ್ರಿಕ ವಿಷಯಗಳನ್ನು ಮನಮುಟ್ಟುವಂತೆ ತಿಳಿಸಿದಂತಹ ಮಾಧ್ಯಮ ಗೆಳೆಯರಾದಂತಹ ಶ್ರೀಯುತ ಬಸವರಾಜ ಕರಗಲ್ ಸರ್ ಅವರಿಗೆ ನಾನು ಈ ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದೀಯ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೇನೆ ಬಹಳಷ್ಟು ಸಂಗತಿಗಳನ್ನು ತುಂಬಾ ಕೆಲವು ಭಾವನಾತ್ಮಕವಾದಂತಹ ವಿಚಾರಗಳು, ಆಮೇಲೆ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತ ಅನೇಕ ಸಂದೇಶಗಳನ್ನ ಒಂದು ಚಲನಚಿತ್ರ ಕಟ್ಟಿಕೊಡ್ತದೆ ಅನ್ನುವಂಥದ್ದು, ಆಮೇಲೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು, ಕನ್ನಡ ಸಿನಿಮಾಗಳ ಸೋಲುವಿಕೆ ಮತ್ತು ಗೆಲುವಿಗೆ ಸಂಬಂಧಪಟ್ಟಂತಹ ಅದರ ಹಿಂದಿನ ಸರಳ ಸಿದ್ಧಾಂತಗಳನ್ನ, ಯಶಸ್ಸನ್ನ ನಮ್ಮ ಮುಂದೆ ಬಹಳಷ್ಟು ಚೆನ್ನಾಗಿ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡಿದಂತಹ ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ ಡೊಳ್ಳಿನ್ ಸರ್ ಅವರಿಗೂ ಕೂಡ ನಾನು ಶಕ್ತಿ ಶಾರದೀಯ ಮೇಳ ಮತ್ತು ಬೆರಗು ಪ್ರಕಾಶನದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಥಿಯೇಟರ್ ಮಾಲೀಕರಾಗಿ ಏನೇನು ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ಏನಿವೆ ಅನ್ನುವಂಥದ್ದನ್ನ ಬಹಳ ಸೊಗಸಾಗಿ ಈ ವೇದಿಕೆಯಲ್ಲಿ ಹಂಚಿಕೊಂಡಂತಹ ವೀರೇಶ್ ಮಾಂತೈನ್ಮಠ್ ಸರ್ ಅವರಿಗೂ ಕೂಡ ನಾನು ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದಾ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸನ್ಮಾನವನ್ನ ಸ್ವೀಕರಿಸಿದಂತಹ, ಅಂದರೆ ರಾಜ್ಯ ಮಟ್ಟದ ಪ್ರೌಢಶಾಲಾ ಶಿಕ್ಷಕರಿಗೆ ನೀಡುವಂತಹ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಇಲ್ಲಿ ನಮ್ಮ ಸೃಜನಶೀಲ ಶಿಕ್ಷಕಿಯಾದಂತಹ ಅರುಣಾ ನರೇಂದ್ರ ಮೇಡಮ್ ಅವರು ಪಡೆದುಕೊಂಡಿದ್ದಾರೆ. ಅವರಿಗೂ ಕೂಡ ಇಲ್ಲಿ ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದಾ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹಾಗೆಯೇ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಜಯ ಅಮೃತರಾಜ್ ಸರ್ ಅವರು ಕೂಡ ಈ ವೇದಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಇಲ್ಲಿ ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದಾ ಮೇಳದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕನ್ನಡ ಚಲನಚಿತ್ರ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳನ್ನ ತುಂಬಾ ತನ್ಮಯತೆಯಿಂದ ಇಲ್ಲಿಯವರೆಗೆ ಮಳೆ ಇದ್ರೂ ಕೂಡ ಯಾರು ಆನಂದ ತೀರ್ಥ ಪ್ಯಾಟಿ ಸರ್ ಅವರು ಪ್ರಜಾವಾಣಿಯಲ್ಲಿ ತುಂಬಾ ಸೃಜನಶೀಲ ಬರಹಗಾರ ಅವರು, ತುಂಬಾ ಮನನೀಯವಾಗಿ ಅವರ ಭಾವನೆಗಳನ್ನು ಹಂಚಿಕೊಂಡ್ರು. ಎಷ್ಟು ಅಂದ್ರೆ ಎದುರಿಗೆ ಕೂತವರೆಲ್ಲ ಅವ್ರ ಮಾತುಗಳನ್ನು ಏನೋ ಹೇಳ್ತಾ ಇರ್ತಾಡಿ ಅನ್ನೋ ರೀತಿಯಲ್ಲಿ ಅವರ ಆಂಗಿಕ ಭಾಷೆ ಇತ್ತು. ನಾನು ಕಂಡಂತ ಒಬ್ಬ ಅಪರೂಪದ ತುಂಬಾ ಮನಮುಟ್ಟುವಂತಹ ಒಬ್ಬ ಬರಹಗಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಸಂಗತಿಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಕೆಲವು ಸಿನಿಮಾಗಳನ್ನ ನೋಡಿದಂತಹ, ಥಿಯೇಟರ್ ಅನ್ನ ನೋಡಿದಂತಹ ಅನುಭವಗಳನ್ನ ಇಲ್ಲಿ ಬಹಳ ಸವಿವರವಾಗಿ ನಮ್ಮೊಂದಿಗೆ ಹಂಚಿಕೊಂಡರು. ಹೃದಯಕ್ಕೆ ನಾಟುವಂತಹ, ನಮಗೆ ತಾಕುವಂತಹ ಸಂಗತಿಗಳನ್ನ ಅವರು ತಮ್ಮದೇ ಆದಂತಹ ಹೃದಯ ಭಾಷೆ ಅಂತಾರೆ ಅದಕ್ಕೆ, ಆ ಹೃದಯ ಭಾಷೆಯಲ್ಲಿ ನಮ್ಮೆಲ್ಲರ ಎದುರಿಗೆ ಅನೇಕ ಸಂಗತಿಗಳನ್ನು, ಕನ್ನಡ ಚಿತ್ರರಂಗದ ಅನೇಕ ಸವಾಲುಗಳನ್ನು ನಮ್ಮ ಮುಂದೆ ತೆರೆದಿಟ್ಟರು. ಅವರಿಗೂ ಕೂಡ ಆನಂದ ತೀರ್ಥ ಪ್ಯಾಟಿ ಸರ್ ಅವರಿಗೂ ಕೂಡ ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದೀಯ ಮೇಳ ಭಾಗ್ಯನಗರದ ವತಿಯಿಂದ
ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕೊಪ್ಪಳದಲ್ಲಿ ಇದು 2ನೇ ಗಾಂಧಿನಗರ ಅಂತ ಸಾಕಷ್ಟು ಎಲ್ಲರೂ ನಾವು ಮಾತನಾಡ್ತಿರ್ತೇವೆ. ಬಹಳಷ್ಟು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡುವಲ್ಲಿ ಇಲ್ಲಿ ತುಂಬಾ ಸೃಜನಶೀಲರಾಗಿರ್ತಕ್ಕಂತಹ ಮುಂಚೂಣಿ ಹೆಸರೆಂದರೆ ಪಟಾಕಿ ಬಸು ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಶಕ್ತಿ ಶಾರದೆ ಮೇಳ ಬರಗು ಪ್ರಕಾಶನದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ಮೂಲಕ ಕೊಪ್ಪಳದ ಕೀರ್ತಿಯನ್ನು ಅವರು ಎತ್ತರಕ್ಕೆ ಒಯ್ಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಮತ್ತು ಬಹಳಷ್ಟು ಜನ ಇಲ್ಲೆಲ್ಲ ಬುದ್ಧಿಜೀವಿಗಳಿದ್ದೀರಿ, ಬರಹಗಾರರಿದ್ದೀರಿ, ಸಾಂಸ್ಕೃತಿಕ ಲೋಕದ ಬಹಳಷ್ಟು ಇತ್ತೀಚೆಗೆ ಹೌದು ನಮ್ಮ ಇನ್ನೊಬ್ಬ ಸೃಜನಶೀಲ ಕವಿ ಮಿತ್ರರಾಗಿರ್ತಕ್ಕಂತಹ ಮಹೇಶ್ ಬಳ್ಳಾರಿ ಅವರು ದುಬೈಯಲ್ಲಿ ನಡೆಯುವಂತಹ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿ ಕರ್ನಾಟಕದ ಹೆಮ್ಮೆಯನ್ನ, ಕೊಪ್ಪಳದ ಈ ಹೆಮ್ಮೆಯನ್ನ, ಕೀರ್ತಿಯನ್ನ ದುಬೈನಲ್ಲಿ ಅವರು ಮೆರೆದು ಬಂದಿದ್ದಾರೆ. ಅಂತ ಸೃಜನಶೀಲ ಕವಿಗಳಿಗೆ, ಸಹೃದಯರಿಗೆ ನಾನು ಈ ಬೆರಗು ಪ್ರಕಾಶನ ಮತ್ತು ಶಕ್ತಿ ಶಾರದ ಮೇಳದ ವತಿಯಿಂದ ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಹಾಗೂ ಇಲ್ಲಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಮತ್ತು ಎಲ್ಲ ಕನ್ನಡದ ಸಹೃದಯರಿಗೂ, ಸಾಂಸ್ಕೃತಿಕವಾಗಿ ಏನೋ ಒಂದು ಕಟ್ಟಬೇಕನ್ನುವಂತ ಭಾವನೆಯಿಂದ ಬಂದಂತ ಎಲ್ಲ ದೊಡ್ಡ ಮನಸ್ಸುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಬಡಿಗೇರ್ ದಂಪತಿಗಳು ಅಜ್ಜ ಅಜ್ಜಿ ಆಗಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಇವತ್ತು, ಯಾಕಂದ್ರೆ ಪಾಪು ಬಂದದ ಮನೆಗೆ, ಅದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಕುಟುಂಬದ ಹಿರಿಯರಿಗೆ ಮತ್ತೊಂದು ಏನದು ಪ್ರಮೋಷನ್ ಸಿಕ್ಕಿದೆ. ಬಡಿಗೇರ್ ಸರ್ ಮೊಮ್ಮಗಳು ಇವತ್ತು ಮನೆಯನ್ನ ತುಂಬಿಸಿದ್ದಾಳೆ. ಅಂತಹ ಮೊಮ್ಮಗ, ಅಂತಹ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆದದ್ದು ಇನ್ನೂ ವಿಶೇಷ ಅಂತ ನಾನು ಭಾವಿಸ್ತೇನೆ. ಆ ಸಂಭ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಎಲ್ಲ ಈ ಕನ್ನಡದ ಮನಸ್ಸುಗಳ ಪರವಾಗಿ, ಸಾಂಸ್ಕೃತಿಕ ಲೋಕದ ಮನಸ್ಸಿನ ಪರವಾಗಿ ಹಿರಿಯರಾದಂತಹ ಟಿ.ಎಂ. ಬಡಿಗೇರ್ ಸರ್ ಅವರಿಗೂ ಮತ್ತು ಅಕ್ಕನವರಿಗೂ ನಾನು ತುಂಬು ಹೃದಯದ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿ, ಧನ್ಯವಾದಗಳನ್ನು ಸಲ್ಲಿಸಿ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.